ಸಾವಿತ್ರಿ, ನಿನ್ನಂತ ಹೆಂಡತಿ ಪಡೆಯೋದಕ್ಕೆ ನಾ ಎಷ್ಟು ಜನ್ಮದ ಪುಣ್ಯ ಮಾಡಿದ್ನು. ನೀವೆಲ್ಲರಿ ಪುಣ್ಯ ಮಾಡಿರೋದು. ನಿಮ್ಮಂತ ಗಂಡನ್ ಪಡೆಯೋದಕ್ಕೆ ನಾನೇ ಪುಣ್ಯ ಮಾಡಿದ್ದೆ. ಕಾಫಿ ತಗೊಳ್ಳಿ ಅಮ್ಮರೇ. ತಗೊಳ್ಳಿ. ಯಾರೇ ಕೂಗಾಡಲಿ ಊರೇ ಓರಾಡಲಿ, ಹಸುವೆ ನಿನಗೆ ಸಾಟಿ ಇಲ್ಲ, ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆನ್ನಿ, ಅಳುಕದೆ ಮುಂದೆ ಸಾಗುವೆ. ಅರೆ ಹೈ ಅರೆ ಹೈ ಅಯ್ಯಪ್ಪ. ಸೀರೆ ಉಟ್ಕೊಂಡ್ ಬರ್ದೆ ಹೋದ್ರೆ ಹಾಲೇ ಕೊಡಲ್ಲ ತಲಪ ಹಸು. ಅಯ್ಯೋ ನಿನ್ ಮನೆ ಕಾಯೋಗ, ಈಟೊತ್ತಾದ್ರೂ ಹಾಲ್ ಕರ್ದಿಲ್ವಲ್ಲ, ಈಗ ನಾನು ಹೆಂಗಯ್ಯ ಗೌಡ್ರ ಮನೆಗೆ ಹಾಲ್ ಕೊಡ್ಲಿ? ನೀನ್ ಯಾವಾಗ ಬಂದೆ? ಈ ಹಸು ನನ್ ಸೊಂಟ ಮುರಿಯಂಗ್ ಜಾಡ್ಸು ಹೊತ್ಬಿಡ್ತು. ಒಂದ್ ತೊಟ್ಟ ಹಾಲೂ ಕೊಡ್ತಾಳೆ ಇವತ್ತು. ನಾನ್ ತವ್ರ ಮನೆಗೆ ಒಂದ್ ದಿವ್ಸ ಹೋಗೋತ್ಗೆ ಒಂದೊತ್ತು ಹಾಲ್ ಕರಿಯಕ್ ಆಗ್ಲಿಲ್ವಲ್ಲ ನಿನ್ ಕೈಲಿ? ನೀನು ಒಬ್ಬ ಗಂಡ್ಸ ಅಲ್ಲ ಕಣಲೆ. ಈ ಹಸುನು ಸೀರೆ ಉಟ್ಕೊಂಡು ಹೋದ್ರೆ ಮಾತ್ರ ಹಾಲು ಕೊಡುತ್ತೆ, ಚಡ್ಡಿ ಹಾಕೊಂಡು ಹೋದ್ರೆ ಹಾಲೇ ಕೊಡಲ್ಲ, ನನ್ನ ಹತ್ರಕ್ಕೆ ಸೇರ್ಸಲ್ಲ ಅನ್ನುತ್ತೆ. ನಾನು ಏನೇ ಮಾಡ್ಲಿ? ನೋಡು, ಹನ್ಮಕ್ಕನ್ ಮನೆಗೆ ಹೋಗಿ 5 ಲೀಟರ್ ಹಾಲ್ ತಗೊಂಬಾ. ಈ ನನ್ನ ಮಗನ ನಾನೇ ಬರೋಣ, ಆ ಬ್ರಹ್ಮ ಏನು ಅಂತ ಬರೋದು ಏನ್ ಕತೆನೋ. ಹಾಲು ಕರಿಯೋದು ಸಾಕು, ಇದ್ರ ಕೈನಲ್ಲಿ ಒದಿಸ್ಕೊಳ್ಳೋದು ಸಾಕು, ನಿನ್ನ ಕೈನಲ್ಲಿ ಬೆಳಗ್ಗೆ ಬೆಳಗ್ಗೆ ಸುಪ್ರಭಾತ ಅನ್ನಿಸ್ಕೊಳ್ಳೋದು ಸಾಕು. ಅಮ್ಮ, ಅಪ್ಪ ಅಪ್ಪ ಇವತ್ತು ನಂಗೆ ಎಕ್ಸಾಮ್, ಹೋಗಿ ಬರ್ತೀನಿ. ಲತಾ ಬಾಯ್ಲಿ ಒಂದು ನಿಮಿಷ. ಏನಪ್ಪ? ನೋಡಮ್ಮ, ಇವತ್ತು ನಿಮ್ ಕಾಲೇಜ್ ಡೇ, ಎಕ್ಸಾಮ್ ಮುಗೀತು, ಡಿಗ್ರಿನೂ ಮುಗಿಸ್ತಾ ಇದೆಯಾ, ಮತ್ತೆ ಓದ್ಬೇಕು ಆಸೆ ಇದೆಯಾ? ನಿನ್ ಮನ್ಸಲ್ಲಿ ಏನಿದೆಯೋ ಅದನ್ನೇ ಹೇಳು. ನನ್ಗೆ ನೀವ್ 2 ಕಣ್ಣುಗಳಿದ್ದ ಹಾಗೆ. ನಿಮ್ ಮನ್ಸಿಗೆ ನೋವಾಗದನ್ನ ನಾನ್ ಯಾವತ್ತೂ ಸಹಿಸೋದಿಲ್ಲ. ನೀವ್ ಓದು ಅಂದ್ರೆ ಓದ್ತೀನಿ, ಬೇಡ ಅಂದ್ರೆ ನಿಲ್ಸ್ತೀನಿ. ನನ್ನ ಮಗಳು ನಾನ್ ಹಾಕಿದ್ ಗೆರೆ ದಾಟೋದೇ ಇಲ್ಲ. ಏನಂತೀರಾ? ಲೇ, ಇವಳು ನನ್ ಮುದ್ದಿನ ಮಗಳು ಕಣೆ. ಅಂದ್ರೆ ನಿಮ್ಮೊಬ್ರಿಗೆ ಮುದ್ದಿನ ಮಗಳಲ್ಲ, ನನಗೂ ಕೂಡ. ಅಯ್ಯಯ್ಯ, ಯಾರಿಲ್ಲ ಅಂತ ಹೇಳಿದ್ದು? ನನಗೋಸ್ಕರ ನೀವ್ ಯಾಕೆ ಕಿತ್ತಾಡ್ತೀರಾ? ನನ್ಗೆ ಕಾಲೇಜ್ ಹೋಗಕ್ ಬಿಡ್ತೀರಾ? ನಾವೆಲ್ಲಮ್ಮ ಕಿತ್ತಾಡ್ತಿದೀವಿ, ನಿಮ್ಮೆಲ್ಲಿರೋ ಪ್ರೀತಿ ಜಾಸ್ತಿಯಾಗಿ ಹೀಗಾಡ್ತಿದೀವಿ ಅಲ್ವೇನೆ? ಹೌದು, ಇದು ಮಗಳಿಗೋಸ್ಕರ ಮಾಡೋ ಪ್ರೀತಿಯ ಕಲಹ. ಲತಾ, ನಿಂಗ್ ಕಾಲೇಜಿಗೆ ಲೇಟ್ ಆಗುತ್ತೆ, ನೀನ್ ಹೊರಡು. ಬರ್ತೀನಮ್ಮ, ಬರ್ತೀನಪ್ಪ. ಹುಷಾರಾಗಿ ಹೊಡ್ಬಮ್ಮ. ಅಮ್ಮವ್ರೆ, ಗೌಡ್ರು ಕೊಟ್ಟು ಆರ್ಡರ್ ಕೆಲಸ ಎಲ್ಲ ಮುಗ್ದಿದೆ. ಅವ್ರಿಗೆ ಕೂಲಿ ಕೊಡ್ಬೇಕಮ್ಮವ್ರೆ. ಎಲ್ಲ ಕೆಲಸ ಆಯ್ತಪ್ಪ? ಆಯ್ತಮ್ಮವ್ರೆ. ಸರಿ ರೀ, ಕೂಲಿಯವ್ರಿಗೆ ದುಡ್ಡು ಕೊಡ್ಬೇಕಲ್ಲ? ಲೋ ಕೆಂಚ, ಯಜಮಾನ್ರೆ, ಊರ ಹಬ್ಬದ ಬಗ್ಗೆ ಮಾತನ್ನು ಹೇಳಿದೇನಾ? ಇಲ್ಲ ಯಜಮಾನ್ರೆ, ಈಗ ಹೇಳ್ತೀನಿ ಯಜಮಾನ್ರೆ. ನಾಳೆ ಒತ್ತಾರೆ ಬೇಗ ಬಂದು ಹಸುಗಳನ್ನ ಚೆನ್ನಾಗಿ ತೊಳೆದು ತೋಟಕ್ಕೆ ಔಷಧಿ ಹೊಡಿ. ಸರಿ ಯಜಮಾನ್ರೆ. ಬರಿಬೇಡ. ಆಯ್ತು ಯಜಮಾನ್ರೆ, ಬರ್ತೀವಿ ಯಜಮಾನ್ರೆ. ರೀ, ಈ ಸಲ ಊರ್ ಹಬ್ಬನ ನಾವು ಧಾಮ್ ಧೂಮ್ ಅಂತ ಮಾಡ್ಬೇಕು. ಆ ದೇವ್ರ ಕೃಪೆಯಿಂದಾದ್ರೂ ನಮ್ ಲತಾಗೆ ಒಳ್ಳೆ ಗಂಡು ಸಿಕ್ಕಿ ಆದಷ್ಟು ಬೇಗ ಮದ್ವೆ ಆದ್ರೆ ಸಾಕು. ನೀನ್ ಯಾಕೆ ಯೋಚನೆ ಮಾಡ್ತೀಯಾ? ಆ ತಾಯಿ ಕೃಪೆ ಹೇಗಿದೆಯೋ ಹಾಗಾಗುತ್ತೆ. ಆದ್ರೂ ನಾವು ಮಾಡೋ ಪ್ರಯತ್ನ ಮಾಡ್ಲೇಬೇಕಲ್ಲ? ನೀನ್ ಅದ್ರ ಬಗ್ಗೆ ಯೋಚನೆ ಬಿಟ್ಬಿಡು, ನಾನಿಲ್ವಾ? ನೋಡು, ಊರ ಹಬ್ಬ ಹತ್ರ ಬಂತು, ಎಲ್ಲಾರ್ಗೂ ಹೇಳ್ಬಿಟ್ಟು ಬರ್ಬೇಕು. ಬರ್ಲಾ? ಸರಿ. ಹಾಯ್ ವೀಣಾ. ಏನೇ, ನಾವಾಗ್ಲಿಂದ ನೋಡ್ತಾನೆ ಇದೀವಿ, ನೀ ಬಿಕ್ಕಿ ಬಿಕ್ಕಿ ಅಳ್ತಾನೆ ಇದೆಯಲ್ಲ. ಏಯ್, ಏನಾಯ್ತು ಹೇಳೆ? ನಾವೆಲ್ಲ ಇಲ್ವಾ? ನೋಡು, ನಾವೆಲ್ಲ ಇಷ್ಟು ಜಾಲಿಯಾಗಿದ್ದೀವಿ. ಹಾಯ್ ಗರ್ಲ್ಸ್. ಹಾಯ್. ಏನೇ ವೀಣಾ, ಮೌನವ್ರತ ಮಾಡ್ತಾ ಇದ್ಯಾ? ಇವಳ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ತಾನೇ ನಮಗ್ ಅರ್ಥ ಆಗೋದು. ಏನೇ ಶಶಿ ಅಷ್ಟೊಂದು ಕೇಳ್ತಾ ಇದ್ದಾಳೆ, ಏನಾಯ್ತು ಅಂತ ಹೇಳೆ, ನಮ್ ಕೈಲಾಗಿದ್ ಹೆಲ್ಪ್ನ ಮಾಡ್ತೀವಿ. ನಮ್ಮಣ್ಣ ಫೀಸ್ ಕಟ್ಟಕ್ಕೆ ಅಂತ ದುಡ್ಡು ಕೊಟ್ಟಿದ್ದ, ಅದ್ ಕಳೆದು ಹೋಯ್ತು. ಫೀಸ್ ಹೇಗ್ ಕಟ್ಟೋದು ಅಂತ ನಂಗ್ ಚಿಂತೆ ಆಗಿದೆ. ಅಯ್ಯೋ ಹುಚ್ಚಿ, ಅದಕ್ಕೆ ಯಾಕೆ ಇಷ್ಟೊಂದು ಚಿಂತೆ ಮಾಡ್ತಾ ಇದ್ಯಾ? ನಾವೆಲ್ಲ ಇಲ್ವಾ? ನಾವೆಲ್ಲ 100 ರೂಪಾಯಿ ಕೊಟ್ರೆ ಆಯ್ತಪ್ಪ, ನಿನ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ನೀವೆಲ್ಲ ಪಾಕೆಟ್ ಮನಿ ಕೊಟ್ರೆ ಈ ತಿಂಗಳ ಖರ್ಚಿಗೆ ಏನ್ ಮಾಡ್ತೀರಾ? ನೀವೆಲ್ಲ ತೊಂದ್ರೆ ತಗೋಬೇಡಿ, ನನಗೇನ್ ಕಮ್ಮಿ, ನಾನೇ ಕೊಡ್ತೀನಿ. ಈಗ್ಲಾದ್ರೂ ಸ್ವಲ್ಪ ನಗೆ, ನಿನ್ ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ಲ. ಬನ್ನಿ ಹೋಗೋಣ. ಕಮ್. ನೀನ್ ಯಾಕೆ ತೊಂದ್ರೆ ತಗೋತೀಯಾ? ಇದ್ರಲ್ಲಿ ತೊಂದ್ರೆ ಏನೇ ಬಂತು? ನನ್ನ ಹತ್ರ ಇತ್ತು, ಕೊಟ್ಟೆ. ನೋಡ್ದೇನೆ ವೀಣಾ, ನಮ್ಮಲ್ಲಿ ಯಾರಿಗೆ ತೊಂದ್ರೆ ಆದ್ರೂ ಅವಳು ತೊಂದ್ರೆ ಅಂತ ತಿಳ್ಕೊಳ್ತಾಳೆ. ಈಗ್ಲಾದ್ರೂ ಗೊತ್ತಾಯ್ತಾ ನಮ್ ಫ್ರೆಂಡ್ಶಿಪ್ ಎಂತದ್ದು ಅಂತ? ಛೇ, ಬಾ. ವೀಣಾ, ನಿನ್ ಹಾಸ್ಟೆಲ್ ಫೀಸು, ನಿನ್ ಕಾಲೇಜ್ ಫೀಸು 2 ಕಟ್ಟಿದಾಯ್ತು. ನೀವ್ ಹೇಗ್ ನನ್ ಕಾಲೇಜ್ ಫೀಸ್ ಕಟ್ಟಿದ್ರಿ? ನಾನು ನಿನ್ ದುಡ್ಡಲ್ಲೇ ಕಟ್ಟಿರೋದು. ನನ್ ದುಡ್ಡು ಕಳ್ಕೊಂಡ್ಬಿಟ್ಟಲ್ಲ. ನೀನ್ ಎಲ್ಲಿ ಕಳ್ಕೊಂಡಿದ್ ಹೇಳು? ನೀನ್ ಎಲ್ಲಿ ಕಳ್ಕೊಂಡಿದ್ಯೋ ನನ್ಗೆ ಅಲ್ಲೇ ಸಿಕ್ತು, ಅದ್ರಲ್ಲೇ ಕಟ್ಟಿರೋದು. ಓ ವಾವ್, ಯು ಲಕ್ಕಿ. ನಿಂದು ನಿಂಗೆ ಸಿಕ್ಬಿಡ್ತು. ನಿನ್ ದುಡ್ಡು ತಗೋ, ಪಾರ್ಟಿ ಮಾಡೋಣ.
ಬನ್ನಿ. ನಮ್ಮ ಜೊತೆಲೆ ಬಂದಿಲ್ಲೋ ನಿಂಗೆ ದುಡ್ಡೆಲ್ಲೋ ಸಿಕ್ತು? ಅದ್ರ ಕತೆ ಆಮೇಲೆ ಹೇಳ್ತೀನಿ ಬಾ. ಟೈಮ್ ಆಗ್ತಿದೆ, ಇನ್ನು ಕಾಫಿನೇ ಕೊಡ್ಲಿಲ್ವಲ್ಲ. ಸಾವಿತ್ರಿ, ಬಾಬಾ ಅದೇನ್ ಹೇಳ್ತೀಯೋ ಹೇಳು. ರೀ, ಇವತ್ತು ಕಮ್ಲಿ ಹಾಲು ಕೊಟ್ಟಿಲ್ಲ, ಅದಕ್ಕೆ ಕಾಫಿ ಮಾಡಿಲ್ಲ. ಅವಳೇ ಕೇಳಿ. ಯಾಕೆ, ಏನಾಯ್ತು? ಇವತ್ತು ಹಾಲ್ ಕರಿಯುವಾಗ ಹಸ ಒದ್ಬಿಡ್ತು, ಹಾಲೆಲ್ಲ ಚೆಲ್ಲೋಯ್ತು, ಅದಕ್ಕೆ ಹಾಲ್ ಕೊಡಕ್ಕಾಗ್ಲಿಲ್ಲ. ಅದಕ್ಯಾಕೆ ಹಾಗಾಡ್ತೀರಾ? ಹಾಲು ತರ್ಸಿದ್ರೆ ಆಯ್ತು. ಕೇಳ್ದೇನೆ ನಮ್ಮ ಯಜಮಾನ್ರು ಎಷ್ಟು ಧಾರಾಳ ಅಂತ. ಆ ಡಿಂಗ್ರಿ ಮಾಮನ್ ಕಟ್ಕೊಂಡಿರೋದೇ ನನ್ ದೊಡ್ಡ ಪ್ರಾರಬ್ಧ ಕರ್ಮ. ಆಯ್ತು, ಕೆಲಸ ನೋಡಿ ಹೋಗು. ಹ್ಮ್, ನಾನು ಸ್ವಲ್ಪ ತೋಟದ ಕಡೆ ಹೋಗಿ ಬರ್ತೀನಿ. ಆಯ್ತು. ಏನಾಯ್ತು? ಅಯ್ಯ, ಲೆಕ್ಚರರ್ ಬಂದಿಲ್ವಾ? ಈ ಪೀರಿಯಡ್ ಅವರೆಲ್ಲ ಬೋರ್ ಆಗತ್ತಲ್ಲಪ್ಪ, ಏನ್ ಮಾಡೋದಷ್ಟೊತ್ತು? ಹಾಗಿದ್ರೆ ಅಂತಾಕ್ಷರಿ ಶುರು ಮಾಡೋಣ, ಏನಂತೀರಿ? ಏನ್ ಹೇಳ್ತೀರಾ ಫ್ರೆಂಡ್ಸ್? ಹಾ, ನಾರಿಯ ಸೀರೆ ಕದ್ದ, ಹಾ? ನಾರಿಯ ಸೀರೆ ಕದ್ದ, ರಾಧೆಯ ಮನವ ಗೆದ್ದ, ಕಳ್ಳರ ಕಳ್ಳ ಕೃಷ್ಣನು ಬಂದ. ದಾದಾ ಕಮಾನ್ ಫ್ರೆಂಡ್ಸ್, ದಮ್ಮರ ದಮ್ಮಮ್ಮ, ಡಿಸ್ಕೋ ರುಕ್ಕಮ್ಮ, ದಮ್ಮರ ದಮ್ಮಮ್ಮ. ಮಾ ಯಾವ್ದೇ? ಮಾ ಯಾವ್ದೇ? ಮಾ ಹೇಳ್ರೆ. ಹುಟ್ಟಿದ ಮೇಲೆ ಏನೇ ಗಂಡಿ, ಸಾಯೋ ತನಕ ಸಂಸಾರದಲ್ಲಿ ಗಂಡ ಗುಂಡಿ. ದಾ ಹಾಡು. ಡ್ಯಾನ್ಸ್ ಡ್ಯಾನ್ಸ್ ರಾಜ ಡ್ಯಾನ್ಸ್. ನೀವೇ ನನ್ನ ತಾಯಿ ತಂದೆ ಎಂದು ಬಂದೆ ಇಲ್ಲಿಗೆ. ಗುಂಡಿನ ಮತ್ತೆ ಕ್ವಮ್ಮತ್ತು, ಅಳತೆ ಮೀರಿದರೆ ಆಪತ್ತು, ಕುಡುಕನಿಗಿರುವುದೇ ನಿಯತ್ತು, ಇದೇ ಬಾಟಲಿ ಮಹತ್ತು. ತಯ್ಯ ತಕ ತಕ ತಯ್ಯ ತಕ, ಕಾಲೇಜಿಗೆ ಬಂದನಯ್ಯ ಹಳ್ಳಿ ಮುಖ. ತಯ್ಯ ತಕ ತಕ ತಯ್ಯ ತಕ, ಕಾಲೇಜಿಗೆ ಬಂದ. ಸೈಲೆನ್ಸ್. ಏನ್ ಅನ್ಕೊಂಡಿದ್ದೀರಾ ಇದನ್ನ? ಕಾಲೇಜ್ ಅನ್ಕೊಂಡ್ರು, ಲವ್ ಸ್ಪಾಟ್ ಅನ್ಕೊಂಡ್ರು? ಅಯ್ಯೋ, ನಾವೇನ್ ಲವ್ ಮಾಡ್ತಾ ಇರ್ಲಿಲ್ಲ ಸರ್, ಬರೇ ಅಂತಾಕ್ಷರಿ ಆಡ್ತಾ ಇದ್ವಿ. ನಾವು ಅಷ್ಟೇ ಸರ್. ನೋಡಿ, ನಾನು ತುಂಬಾ ಸ್ಟ್ರಿಕ್ಟ್. ಈ ಹುಡುಗಾಟ ಎಲ್ಲ ನನ್ನ ಹತ್ರ ಇಟ್ಕೋಬೇಡಿ. ನಾವು ಕಮ್ ಟು ದ ಲೆಸನ್. ಸೊ ರೋಮಿಯೋ ಅಂಡ್ ಜೂಲಿಯಟ್. ರೋಮಿಯೋ ಅಂತೆ, ಜೂಲಿಯಟ್ ಅಂತೆ. ವಾಟ್ಸ್ ಗೋಯಿಂಗ್ ಆನ್? ಸುಮ್ಮನೆ ಇರೋ. ವಿಜಯ್, ನಾನು ಪಾಠ ಮಾಡ್ತಾ ಇದ್ದೀನಿ, ನೀನೇನ್ ಮಾಡ್ತಿದ್ಯಾ? ಸ್ವಲ್ಪ ಕಾಮನ್ ಸೆನ್ಸ್ ಬೇಡ? ಸ್ಟೂಪಿಡ್ ಫೆಲೋಸ್, ನಿಮಗೆಲ್ಲ ಏನು ಪಾಠ ಮಾಡೋದು ಏನೋ. ನಾನು ಪಾಠ ಶುರು ಮಾಡಿದ್ರೊಳಗೆ ಬೆಲ್ಲೋಡಿ. ಏನು ರಂಗಮ್ಮ, ನಿನ್ನ ಕೆಲಸ ಏನೋ ಮುಗ್ದಿಲ್ವಾ? ಬಿರ್ಬಿರ್ನೆ ನಿನ್ನ ಕೆಲಸ ಮುಗಿಸಿ ಗೌಡ್ರ ಮನೆ ಕಡೆ ಹೋಗು, ನಾನು ತೋಟ ಕಡೆ ಹೋಗ್ಬತ್ತೀನಿ. ತಾತ ತಾತ, ನಾನು ಹೊಸಬಟ್ಟೆ ಹಾಕೊಂಡು ಗೌಡ್ರ ಮನೆ ಹತ್ರ ಬರ್ತೀನಿ, ನೀನ್ ಬಂದ್ಬಿಡು. ಆಯ್ತು ಮಗ. ಅಪ್ಪಯ್ಯ, ನೀನ್ ಬಿರ್ಬಿರ್ನೆ ಕೆಲಸ ಮುಗಿಸಿ ಗೌಡ್ರ ಮಂತಕ್ ಹೋಗು. ಇಲ್ದಿರೆ ಲತಾ ಅವರು ಸುಮ್ಕೆ ನನ್ ಬೈತಾರೆ. ಲತನ್ ವಿಷಯ ನನಗೆ ಗೊತ್ತಿಲ್ವಾ? ನಾನೇ ಕೈಯಾರೆ ಎತ್ತಾಡಿಸಿದ ಮಗ ಅದು. ಮೊದಲು ನೀನು ಗೌಡ್ರ ಮನೆ ತಾವ ಹೋಗು. ಗೌಡ್ರು ನಾನು ಕೇಳಿದ್ರೆ ತೋಟಕ್ಕೆ ನೀರು ಹಾಯಿಸಿ ಬರ್ತಾರೆ ಅಂತ ಹೇಳವ. ಸೋ ಬ್ಯೂಟಿಫುಲ್. ಬ್ಯೂಟಿಫುಲ್. ಈ ಜಾಗ ಎಷ್ಟು ಚೆನ್ನಾಗಿದೆ ಅಲ್ವಾ? ಲತಾ, ನಿನ್ ಬಿಟ್ಟು ಒಂದ್ ನಿಮಿಷ ಕೂಡ ಇರೋಕ್ಕಾಗಲ್ಲ ನನ್ನ ಕೈಯಲ್ಲಿ. ಎಷ್ಟು ದಿನ ಅಂತ ನಾವು ಹೀಗೆ ಕದ್ದು ಮುಚ್ಚಿ ಲವ್ ಮಾಡೋದು ಹೇಳು? ನೀನ್ ಯಾಕೆ ನಿನ್ ಡ್ಯಾಡಿ ಹತ್ರ ನಮ್ಮ ವಿಷಯ ಹೇಳ್ಬಾರ್ದು? ವಿಜಿ, ನಮ್ಮ ಅಪ್ಪನ ಹತ್ರ ಮಾತಾಡೋಕೆ ನಂಗೆ ಧೈರ್ಯ ಇಲ್ಲ. ನೀನೇ ಯಾಕೆ ನಮ್ಮ ಅಪ್ಪನ ಹತ್ರ ಮಾತಾಡಬಾರ್ದು? ಏನ್ ಲತಾ, ನಿಮ್ ಡ್ಯಾಡಿ ನಮ್ ಡ್ಯಾಡಿ ಅಂತ ಅನ್ಕೊಂಡು ಕೊನೆಗೆ ನಮ್ಮ ಮನೇಲಿ ನನಗೆ ಬೇರೆ ಸಂಬಂಧ ಹುಡುಕಿದ್ರೆ ನಾವಿಬ್ರು ಬೇರೆ ಬೇರೆ ಆಗ್ಬೇಕಾಗತ್ತೆ. ಛೀ, ಬಿಡ್ತು ಅನ್ನೋ. ಇವತ್ತೇನಾದ್ರೂ ಸರಿ, ನಮ್ಮ ಅಪ್ಪನ ಹತ್ರ ನಾನೇ ಮಾತಾಡ್ತೀನಿ. ನೀನ್ ಮಾತಾಡ್ತೀಲ್ವೋ ಗೊತ್ತಿಲ್ಲ, ನಾನಂತೂ ನಮ್ಮ ಅಮ್ಮಂಗೆ ಎಲ್ಲಾ ವಿಷಯ ಹೇಳಿದೀನಿ. ನಮ್ಮ ಅಪ್ಪಂಗೂ ವಿಷಯ ತಿಳಿಸಿ ಅವರಿಬ್ರು ಆದಷ್ಟು ಬೇಗ ನಿಮ್ ಮನೆಗೆ ಕರ್ಕೊಂಡ್ಬಂದು ಹೆಣ್ ಕೇಳೋ ಶಾಸ್ತ್ರ ಮುಗಿಸಿದ್ರಾಯ್ತಲ್ವಾ? ಅಯ್ಯೋ ವಿಜಿ, ಟೈಮ್ ಆಯ್ತು, ಹೋಗೋಣ ಬಾ. ಅಯ್ಯೋ, ನಿಂದು ಯಾವಾಗ್ಲೂ ಇದ್ದಿದ್ದೆ ಗೋಳು. ನೋಡು, ಆದಷ್ಟು ಬೇಗ ನಿಮ್ಮ ಅಪ್ಪನ ಹತ್ರ ಮಾತಾಡು. ನಾನಂತೂ ಇನ್ನೊಂದು 2 ದಿವಸದಲ್ಲಿ ನಮ್ಮ ಅಮ್ಮನ ನಿಮ್ಮ ಮನೆಗೆ ಕಳಿಸ್ತೀನಿ. ಒಂದ್ ವೇಳೆ ನಿಮ್ಮಪ್ಪ ಈ ಮದುವೆಗೆ ಒಪ್ಪಿಲ್ಲ ಅಂದ್ರೆ ಡೋಂಟ್ ವರಿ, ಅವ್ರನ್ನ ಹೇಗಾದ್ರೂ ಮಾಡಿ ಒಪ್ಸೋಣ. ಓಕೆ? ಏನಮ್ಮ ಲತಾ, ಹೀಗೆ ಕದ್ದು ಮುಚ್ಚಿ ಲವ್ ಮಾಡ್ತಾ ಇದ್ರೆ ಜನ ಏನ್ ತಿಳ್ಕೊತಾರೆ? ನಿಮ್ಮ ಅಪ್ಪ ಅಮ್ಮನಿಗೆ ಹೇಳ್ಬಿಟ್ಟು ಬೇಗ ಮದುವೆ ಮಾಡ್ಕೋಬಾರ್ದಾ? ನಮ್ಮಪ್ಪನ ಹತ್ರ ಮಾತಾಡೋಕೆ ನಂಗೆ ಧೈರ್ಯ ಇಲ್ಲ. ನೀವೇ ನಮ್ಮ ಅಪ್ಪನ ಹತ್ರ ಮಾತಾಡಿ ಅಂಕಲ್. ನಿಮ್ಮ ಅಪ್ಪನಿಗೆ ಹೇಳಕ್ ಆಗದಿದ್ರು ನಿಮ್ಮ ಅಮ್ಮನಿಗೊಂದು ಮಾತು ಹೇಳ್ತೀನಮ್ಮ. ಥ್ಯಾಂಕ್ಸ್ ಅಂಕಲ್. ಅದಕ್ಕೆ ನಂಗೆ ಅಂಕಲ್ ಕಂಡ್ರೆ ತುಂಬಾ ಇಷ್ಟ. ಏನಿಲ್ಲ ತಮ್ಮನವ್ರೆ, ಇಷ್ಟೊತ್ತಾದ್ರೂ ಮನೆ ಬರೋದು ಬೇಡವಾ?
ನೀವು ಇನ್ನೂ ಬರ್ಲಿಲ್ಲ ಅಂತ ಮನೇಲೆಲ್ಲ ಗಾಬರಿಯಾಗಿ ಕುಂತವ್ರೆ. ನಾನು ಹುಡುಕಮ್ಮ ಅಂತ ಕಳ್ಸವ್ರೆ. ಬನ್ನಿ ಮನೆಗೆ ಹೋಗವ. ಬರ್ಲಾ ವಿಜಿ, ಬಾಯ್. Okay, ಥ್ಯಾಂಕ್ಸ್ bye. ಅಂಕಲ್, ಬಾಯ್. ಬಿರಿಬಿರಿನ ಬಾವ. ಲತಾ ಎಲ್ಲಿ ಕಾಣಿಸ್ತಿಲ್ಲ? ಅವಳೆಲ್ಲಿ ಬರ್ತಾಳೆ? ಹ್ಮ್. ಅವಳ ಬಾಯ್ ಫ್ರೆಂಡ್ ವಿಜಿ ಇದ್ರೆ ಅವಳಿಗೆ ಯಾರು ಬೇಡ. ಅವನ್ ಬಿಟ್ಟು ಇವಳಿರಲ್ಲ, ಇವಳು ಬಿಟ್ಟು ಅವನಿರಲ್ಲ. ಅಲ್ಲ ಕಣ್ರೆ, ನಾಳೆ ನಾಡಿದ್ದು ಊರ್ ಹಬ್ಬ ಬೇರೆ ಇದೆ. ಲತಾ ಬೇರೆ ಊರಿಗೆ ಬರಕ್ ಹೇಳಿದಾಳೆ. ಇದೇ ಟೈಮಲ್ಲಿ ಕಾಲೇಜ್ ಟ್ರಿಪ್ ಬೇರೆ ಹಾಕಿದ್ದಾರೆ. ಟ್ರಿಪ್ಗೆ ಹೋಗೋದೋ ಅಥವಾ ಹಬ್ಬಕ್ಕೆ ಹೋಗೋದೋ ತೀರ್ಮಾನ ನೀವೇ ತಗೊಳ್ಳಿ. ಏನ್ರೆ, ಹಬ್ಬ ವರ್ಷಕ್ಕೊಂದ್ಸಲ ಬಂದೇ ಬರುತ್ತೆ. ಆದ್ರೆ ಕಾಲೇಜ್ ಟೂರು ಇದೇ ಲಾಸ್ಟು. ಮುಂದಿನ ಸಲ ಹೋಗೋಣ ಅಂತಂದ್ರು ನಾವೆಲ್ಲ ಎಲ್ಲಿರ್ತೀವೋ ನಮ್ಗೆ ಗೊತ್ತಿರಲ್ಲ. ಅದಕ್ಕೆ ಈ ಸಲ ಕಾಲೇಜ್ ಟೂರ್ ಹೋಗೋಣ. ಆದ್ರೆ ಲತಾ ಮನೇಲಿ ಇರ್ತಾಳಲ್ಲ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಲತಾನ್ ಕರ್ಕೊಂಡ್ ಬರೋ ಜವಾಬ್ದಾರಿ ನಂದು. ಲತಾ ಬಂದ್ರೆ ಅವಳ ಜೊತೆ ವಿಜಿನೂ ಬರ್ತಾನೆ. ಆಗ ನಾವೆಲ್ಲ ಕಾಲೇಜ್ ಟೂರ್ನ ಎಂಜಾಯ್ ಮಾಡ್ಬೋದು. ಸರಿ ಕಣ್ರಿ, ಲತನ್ ಮನೆಗೆ ಹೋಗೋಣ ನಡೀರಿ. ಗೋವಿಂದ ಗೌಡ್ರೆ, ಗೋವಿಂದ ಗೌಡ್ರೆ. ಓಹೋ, ಬನ್ನಿ ಬನ್ನಿ ಶಾಸ್ತ್ರಿಗಳೇ, ಬನ್ನಿ ಬನ್ನಿ, ಕೂತ್ಕೊ ಬನ್ನಿ. ಏನು ಈ ಸತಿನೂ ಬರೇ ಕೈಲಿ ಬಂದಿದ್ರು ಅಥವಾ ಏನಾದ್ರು ವಿಷಯ? ಏನ್ ಗೌಡ್ರೆ ಹೀಗೆ ಹೇಳ್ತಿದ್ದೀರಾ? ಚಿನ್ನ ತಂದಿದ್ದೀನಿ ಗೌಡ್ರೆ. ರೀ, ಚಿನ್ನ ತಂದ್ರೆ ಸಾಲದು ರೀ, ನಮ್ಮ ಮನೆಗೆ ಅಪರಂಜಿ ತರಬೇಕು. ಏನು ನೀವ್ ಅಂದ್ಕೊಂಡಂಗೆ ಅಪರಂಜಿನೇ ತಂದಿದ್ದೀನಿ. ಶಾಸ್ತ್ರಿಗಳೇ, ಜಾತಕ ಪಾತಕ ಏನಿದ್ರು ಅವಳ ಕೈಲಿ ಕೊಡಿ, ಹುಡುಗಿಯರ್ ಫೋಟೋ ಏನಿದ್ರು ನನ್ನ ಕೈಲಿ ಕೊಡಿ. ಫೋಟೋ ನೋಡಿ ಒಪ್ಕೋಬೇಕಾಗಿರೋದು ನಿಮ್ಮ ಮಗ, ನೀವಲ್ಲ. ಅದ್ ನನ್ಗೂ ಗೊತ್ತು. ಅವನ್ಗೆ ಎಂತ ಏನ್ಬೇಕು ಅಂತ ಸೆಲೆಕ್ಷನ್ ಮಾಡೋದು ನನ್ನ ಡ್ಯೂಟಿ. ನಿಮ್ ಸೆಲೆಕ್ಷನ್ ನಿಮ್ ಮಗ ಒಪ್ಕೋಬೇಕಲ್ಲ. ಯಾಕೊಪ್ಪಕ್ಕಿಲ್ಲ? ಅಲ್ಲ ಕಣೆ, ನನ್ ಸೆಲೆಕ್ಷನ್ ನೀನು ಹೆಂಗಿದ್ಯಾ? ಸರಿಯಾಗಿ ಹೇಳಿದ್ರಿ ಗೌಡ್ರೆ. ಫೋಟೋಗಳು ತಂದಿನಿ, ತಗೊಳ್ಳಿ. ಗಿರ್ಜಾ, ನಮ್ಮ ರಂಗವನ್ ಮಗಳಿದ್ದಂಗಿಲ್ವಾ? ಏ ಇದ್ರ ಮೂತ್ಕೆ ಚಂದಕ್ಕಿಲ್ಲ. ಇವಳು ಪ್ಯಾಂಟ್ಗಳ ಹುಡುಗಿ ನಮ್ಮ ಮನೆಗ್ ಬದುಕ್ ಮಾಡಾಳ. ನಿಜವಾಗ್ಲೂ ಚೆನ್ನಾಗವಳು ಕಣೆ ಇವಳು. ನೀವ್ ಕಟ್ಕೊಳ್ಳಿ. ಹೋಗ್ಬಿಟ್ಟು ಬನ್ನಿ ಶಾಸ್ತ್ರಿಗಳೇ. ಗೌಡ್ರೆ, ನಾನು ಇನ್ ಬರ್ಲಾ? ಗೊತ್ತಾಯ್ತು. ರೇ, ಒಳ್ಳೆ ಹೆಣ್ಣು ತೋರಿಸ್ತೀನಿ ಅಂತ 5-6 ಕಿಂತ ದುಡ್ಡು ಕಿತ್ಕೊಂಡು ಹೋಗ್ಬಿಟ್ಟಿದ್ರೆ ಗೊತ್ತಾಯ್ತಾ? ಅಪರಂಜಿ ಅಂತ ಹೆಣ್ಣು ತೋರಿಸಿ ನಮ್ಗೆ ಒಪ್ಪಿಗೆ ಆಗೋರ್ಗು ₹1 ಕೊಡಕ್ಕಿಲ್ಲ. ಆಮೇಲೆ ಬೇಕಾದ್ರೆ ಕೈ ಬೆಚ್ಚಿಗೆ ಬರ್ತೀನಿ, ಹೋಗ್ಬಿಟ್ಟು ಬನ್ನಿ. ಹೆಂಗೆ? ಹೋಗಮ್ಮ, ಇದೀಗ ಕಾರ್ ಬಂದಿದೆ. ಯಾವಾಗ್ಲೂ ಹುಡುಗಾಟ. ಬಾಯ್ ಕಣೆ. ಹಾಯ್ ವಿಜಿ. ಸಾರಿ ವಿಜಿ, ಲೇಟ್ ಆಯ್ತು. ನಿಂದು ಯಾವಾಗ್ಲೂ ಅದೇ ರಾಗ, ಅದೇ ಹಾಡು. ಏನ್ ವಿಜಿ, ನಿಂಗೆ ಸ್ವಲ್ಪನೂ ಸೀರಿಯಸ್ನೆಸ್ ಇಲ್ಲ. ನಿನ್ನ ಬಿಟ್ಟು ಒಂದ್ ಕ್ಷಣನೂ ಇರಕ್ಕಾಗಲ್ಲ. ಅದೇನ್ ಮೋಡಿ ಮಾಡಿದ್ಯೋ ನನಗೆ ಗೊತ್ತಿಲ್ಲ. ವಿಜಿ, ಐ ಲವ್ ಯು ವಿಜಿ. ನಾನು ಅಷ್ಟೇ ಲತಾ, ನೀನೇನ್ ಮೋಡಿ ಮಾಡಿದ್ಯಾ ನನಗೂ ಗೊತ್ತಿಲ್ಲ. ದೇರ್ ಇಸ್ ನೋ ಲಾಜಿಕ್, ಇಟ್ಸ್ ಓನ್ಲಿ ಮ್ಯಾಜಿಕ್. ಜೀವನ್ ಪರ್ಯಂತ ನಿನ್ ಜೊತೆನೇ ಇರ್ಬೇಕು ಅಂತ ಆಸೆ. ಕನ್ಸಲು ಮನ್ಸಲು ನೀನೇ ತುಂಬಿದ್ಯಾ. ಕನಸ್ನಲ್ಲಿ ಬಂದು ಏನ್ ಮಾಡಿದೆ ನಾನು? ಏನ್ ಮಾಡಿದ್ಯಾ ಅಂತ ನನಗ್ ಚೆನ್ನಾಗ್ ಗೊತ್ತು. ನಿನ್ಗೇನ್ ಗೊತ್ತು? ಅದನ್ನ ಬಾಯ್ ಬಿಟ್ಟು ಹೇಳ್ಬೇಕಾಗಿಲ್ಲ. ಅಂದ್ರೆ ಅರ್ಥ ಆಯ್ತು ಬಿಡು. ಬಿ ಪ್ರಾಕ್ಟಿಕಲ್ ಅಂತ ಹೇಳ್ತಾ ಇದ್ಯಾ? ನೋ, ಅದೆಲ್ಲ ಆಗಲ್ಲ. ಸ್ವಲ್ಪ ಸದ್ರ ಕೊಟ್ರೆ ರಾಯರು ಎಲ್ಲೆಲ್ಲೋ ಹೋಗ್ತೀರಾ. ನಿನ್ ಜೊತೆ ಯಾವಾಗ್ಲೂ ಹೀಗೆ ಇರ್ಬೇಕು ಅಂತ ನನ್ನ ಆಸೆ. ಯಾರಾದ್ರೂ ನೋಡಿದ್ರೆ ಏನ್ ತಿಳ್ಕೊತಾರೆ? ಯಾರು ನೋಡಿದ್ರೆ ನನಗೇನಂತೆ? ನಾನೇನ್ ಬೇರೆಯವ್ರಿಗೋಸ್ಕರ ಲವ್ ಮಾಡಿದ್ದೆ? ಈ ತರ ಬೋಲ್ಡ್ ಆಗಿ ಮಾತಾಡೋದು ಏನು ಕಮ್ಮಿ ಇಲ್ಲ. ನಾನು ಯಾವ್ದ್ರಲ್ಲಿ ಕಡಿಮೆ ಇದೀನಿ ಹೇಳು? ನನ್ನ ರಾಣಿಗೋಸ್ಕರ ಏನ್ ಮಾಡೋಕ್ಕೂ ರೆಡಿ. ಏನಾದ್ರೂ ಮಾಡುವಂತೆ ಮೊದ್ಲು ಮದ್ವೆ ಆಗ್ಲಿ. ಬಾ, ಈಗ ಮನೆಗ್ ಟೈಮ್ ಆಯ್ತು. ಏ ಲತಾ, ಇನ್ನು 5 ನಿಮಿಷ ಪ್ಲೀಸ್. 5 ನಿಮಿಷ ಕೂತ್ಕೊಳ್ಳೆ ಪ್ಲೀಸ್. ಯಾವಾಗ್ಲೂ ಇದ್ದಿದೆ ಬಿಡು. ಗಿರ್ಜಾ, ಈ ಮಾದೇವಂತ ಅವನ ಜೊತೆ ಓರಿ ತಗೊಂಡಿದ್ವಲ್ಲ, ಮಹಾನ್ ಮೈಗಳ ಜಾತಿವು. ಇದು ಅಮೃತ್ ಮಹಲ್ ಜಾತಿ ಅಂತ ಹೇಳಿ ನಮಗೆ ಮೋಸ ಮಾಡ್ಬಿಟ್ಟ ಅವೇಗ್ ನನ್ ಮಗ. ಅಯ್ಯೋ, ಅವನ್ ತರನೇ ಅದೂನು. ಏನ್ಲಾ ಏನ್ ಮಾಡ್ತಿದೆ? ಅಪರೆ ತೆನೆ ಎಲ್ಲ ನೆಲ ಕಚ್ಚದೆ, ಅದನ್ನೇತ್ ಗುಜ್ಜ ಕಟ್ಲಾ? ಅಪರೆ ಮನೇಲಿ ಬೋ ತೊಂದರೆ ಆಗ್ಬಿಡದೆ. ನನಗೊಂದು 2,000 ರೂಪಾಯಿ ಸಾಲ ಕೊಟ್ಬಿಡಿ. ಮುಂದಕ್ಕೆ ನನ್ನ ಸಂಬಳದಲ್ಲಿ ಮುರ್ಕವ್ರಿ ಅಂತೆ. ಸಂದಾಗ ಹೇಳ್ದೆ, ಹಳೆ ಸಾಲಲ್ಲಿ ಬೆಡ್ದಂಗ್ ಕೂತದೆ, ಮತ್ತೆ ಸಾಲ ಕುಡಿತ ಕೇಳ್ತಿದೆಯಲ್ಲ, ನಿನ್ಗೇನಾದ್ರು ಬುದ್ಧಿದ್ದದ? ಅದು ಹಂಗಲ್ಲ ಅಪ್ಪವ್ರೆ, ಮನೇಲಿ ಹೆಂಗಸರು ತುಂಬಾ ವೀಕ್ ಆಗ್ಬಿಟ್ಟು ಆಸ್ಪತ್ರೆ ಸೇರ್ಬಿಟ್ಟವ್ರೆ. ಡಾಕ್ಟರ್ 2,000 ರೂಪಾಯಿ ಕೇಳ್ತವ್ರೆ. ನೀವ್ ಹೆಂಗಾರ ಮಾಡಿ 2,000 ರೂಪಾಯಿ ಕೊಡ್ಲೇಬೇಕು ಅಪ್ಪರೆ, ಇಲ್ಲಂದ್ರೆ ನನ್ನ ಹೆಂಡತಿ ಕೈ ಬಿಟ್ಟು ಹೋಯ್ತಾಳೆ ಅಪ್ಪವ್ರೆ. ಆಯ್ತು ಬಿಡ್ಲಾ, ಯಾಕೆ ಹಿಂಗ್ ಹೇಳ್ತಿದೆ? ನೀನ್ ನನ್ನ ಹತ್ರ 25 ವರ್ಷದಿಂದ ಗೇಯ್ತಾ ಇದ್ಯಾ. ಇದನ್ನೆಲ್ಲ ಎತ್ತಿ ಕಂತೆ ಕಟ್ಬಿಟ್ಟು ಮಂತಕ್ ಬಾ ಕೊಡ್ತೀನಿ. ಬಾಳ ಚೆನ್ನಾಗಿ ತಕೊಂಡ್ರಿ. ಯಾಕೆ ಇದಕ್ಕೆ ನೀವು ತೋಟಕ್ಕೆ ಬರ್ಬೇಡಿ ಅನ್ನೋದು. ಅವ್ನು ಕೇಳ್ದ, ನೀವು ಕೊಟ್ಬಿಡಿ. ಹಿಂಗೆ ಮಾಡ್ತಾ ಇದ್ರೆ ನಮ್ಮನೆ ಗುಡ್ಸ್ಗುಂಡ ಅಂತ ಆಗೋಯ್ತದೆ. ನೋಡ್ ಗಿರ್ಜಾ, ನಮ್ಮ ಹತ್ರ ಬದುಕು ಮಾಡವು ಅಂದ್ರೆ ನಮ್ಮ ಮಕ್ಳಿದ್ದಂಗೆ. ಅವು ಕಷ್ಟ ಸುಖ ನಮ್ಮ ಹತ್ರ ಹೇಳ್ಕಂತಲ್ಲ, ಇನ್ಯಾರ ತಾವ್ ಹೇಳ್ಕಂತವೇಳು? ನಿಮ್ಮ ಹತ್ರ ಹೇಳೋದು ಒಂದೇ, ಆ ಕೋಣನ್ ಮುಂದೆ ಕಿಂದ್ರಿ ಬಾರ್ಸೋದು ಒಂದೇ. ಏ, ಯಾವನವನು ತೋಟಕ್ಕೆ ದನ ಬಿಟ್ಟಿರೋನು? ಅದೇ ನೋಡಿ ಕಡೆ ತಂದು
ಅವಳ ಎದುರುಗಡೆ ದುಡ್ಡು ಕೇಳಬಾರ್ದು ಅನ್ನೋದು ಜ್ಞಾನ ಬೇಡವಾ ನಿಮ್ಗೆ? ಇನ್ಯಾವಾಗ ಬುದ್ಧಿ ಕಲ್ತ್ಕೊತಿರೋ? ಮಾರ್ತೋಯ್ತು ಬುದ್ಧಿ, ಇನ್ಮೇಲೆ ಕೇಳಕ್ಕಿಲ್ಲ. ಏನದು? ಅದು ಏನದು? ನನ್ನ ಮಗಳು ನೆರ್ತವಳೆ ಆರ್ತಿಗೆ ದುಡ್ಡು ಬೇಕಾಯ್ತು ಯಜಮಾನ್ರೆ. ಎಷ್ಟು ಬೇಕು? ಒಂದು 800 ರೂಪಾಯಿ ಬೇಕಾಗಿತ್ತು. ಬರ್ತೀನಿ ಯಜಮಾನ್ರೆ. ಯಜಮಾನ್ರೆ ನಿಂದೇನಿಲ್ಲ? ತೋಟ ಚೆನ್ನಾಗಿ ನೋಡ್ಕೋತೀನಿ ಯಜಮಾನ್ರೆ. ಹೌದೌದು, ಚೆನ್ನಾಗಿ ನೋಡ್ಕೋತಾ ಇದೆಯಾ. ದಿನಕ್ಕೆ 300 ಎಳ್ನೀರು ಕಾಣೆ ಆಗ್ತಿದೆ. ತಗೋ, ಹುಷಾರಾಗಿ ನೋಡ್ಕೋ. ನಿಂದೇನಪ್ಪ? ಯಜಮಾನ್ರೆ ಅಡಿಕೆ ಕುಯ್ಸಿದ್ದೀನಿ, ಏನ್ ಮಾಡ್ಲಿ ಯಜಮಾನ್ರೆ? ತಗೊಬಂದ್ ನಮ್ಮ ತಲೆ ಮೇಲೆ ಹಾಕು, ತಗೊಂಡೋಗಿ ಮಂಡಿಗೆ ಹಾಕಯ್ಯ. ಆಯ್ತು ಯಜಮಾನ್ರೆ. ಚೆನ್ನಾಗಿದೆ ಕಣ್ರಿ. ಅಪ್ಪ ಅಮ್ಮ, ನಾನು ಕಾಲೇಜಿಗೆ ಬರ್ತೀನಿ. ಇದ್ಯಾಕ್ಲ ಹಿಂಗ ಅವಸರ ಬರ್ತಿದೆ? ಕುಂತ್ಕೋ, ಒಸಿ ಮಾತಾಡೋದೈತೆ. ಹುಡುಗಿರ್ ಪಟಗಳು ನಿನ್ಗೆ ಅಂತ ಬಂದಿರೋದು. ಯಾರು ನೊಪ್ಕೋತಿ ಹೇಳ್ಬಿಡು, ಆ ಹುಡುಗಿನ್ ತಂದು ನಿನ್ಗೆ ಮದುವೆ ಮಾಡಿದ್ವಿ ಅಂತ ತಿಳ್ಕೊ. ಅಮ್ಮ, ಮೊದಲು ನಾನು ಕೆಲ್ಸಕ್ಕೆ ಸೇರ್ಕೋಬೇಕು, ಆಮೇಲೆ ಮದುವೆ ವಿಚಾರ. ಹಂಗಂದ್ಬಿಟ್ರೆ ಹೆಂಗೆ? ಮೊದ್ಲು ಫೋಟೋ ನೋಡು. ಏಯ್, ಫೋಟೋ ನೋಡಿ ಮುಂಚೆ ಸೆಲೆಕ್ಷನ್ ಮಾಡೋದ್ ಕಲ್ತ್ಕೋ. ನೀವ್ ಸುಮ್ನೆ ಇರಿ, ಮೊದ್ಲು ಫೋಟೋ ನೋಡಿ. ಈ ಹುಡುಗಿ ಇಷ್ಟನಾ? ಯಾ ಚಂದಕ್ಕೆ ತಗೊಂಡ್ಲಾ? ಅಯ್ಯೋ, ಒಂದ್ ಹುಡುಗಿನೂ ಲಕ್ಷಣವಾಗಿಲ್ಲಮ್ಮ. ಹಂಗಂತ ಸುಮ್ನೆ ಕೂತ್ಕೊಳಕ್ ಆಯ್ತದ? ಶಾಸ್ತ್ರಿಗಳ ಕೈತಿದ್ದ ಇಷ್ಟೊಂದು ಫೋಟೋ ತರ್ಸಿದ್ವಿ, ಒಂದು ಒಪ್ಕೊಂಡ್ರೆ ಆಯ್ತು. ಏನ್ ಒಪ್ಕೊಳ್ಳೋದಪ್ಪ? ಇದ್ರಲ್ಲಿ ಯಾರಾದ್ರೂ ಒಬ್ರು ಲಕ್ಷಣವಾಗಿದ್ರೆ ತಾನೇ ಒಪ್ಕೊಳ್ಳೋಕೆ. ಇನ್ನೆಂತ ಹುಡುಗಿ ಬೇಕಲ್ಲ ನಿಂಗೆ? ನೀನ್ ಕೆಲ್ಸಕ್ಕೆ ಸೇರ್ಕೊಂಡು ಮದ್ವೆ ಆಗ್ತೀನಿ ಅಂತ ಒಪ್ಪಿಗೆ ಕೊಡೋರ್ಗು ಸುಮ್ನೆ ಕೂತ್ಕೊಳಕ್ ಆಯ್ತದ? ಅಲ್ವಾ ಗಿರ್ಜಾ? ಅಲ್ವಾ ಮತ್ತೆ? ಆದಷ್ಟು ಬೇಗ ಒಂದ್ ಹುಡುಗಿ ನೋಡ್ಬಿಟ್ಟು ಸೆಲೆಕ್ಷನ್ ಮಾಡ್ಬಿಡು. ಆದ್ರೆ ಹುಡುಗಿ ನೋಡ್ಕೋ ತೊಂದ್ರೆ ಮಾತ್ರ ನೀವು ತಗೋಬೇಡಿ, ಅದನ್ನ ನಾನ್ ನೋಡ್ಕೋತೀನಿ. ಹಾಗಿದ್ರೆ ನಾನು ಕಾಲೇಜ್ ಹೋಗಿ ಬರ್ಲಾ? ವಿಜಯ್, ಅದೇ ಅಯ್ಯೋ, ಏನ್ರಿ ಇದು? ನಿಂತರ ತರಲೆ ಕೇಳ ಅವನು. ಲೋ ಕೆಂಚ, ಬಂದ ಯಜಮಾನ್ರೆ. ಎಲ್ಲೋ ಮಾದ ಕಂಡಂಗೆ ಆಗ್ಲಿಲ್ಲ, ನೆನ್ನೆಯಿಂದ ಕಾಯ್ತಾ ಇದ್ದೀನಿ. ರೀ, ನನಗೂ ಅಷ್ಟೇ, ನೆನ್ನೆಯಿಂದ ಮಾದನ್ನ ನೋಡ್ದಾಗೆ ಅನಿಸ್ಲಿಲ್ಲ. ಇವತ್ತು ನಮ್ಮೂರಿನ ಜಾತ್ರೆ ಬೇರೆ, ಅವನಲ್ಲಿಗೆ ಬೇಕೇ ಬೇಕು. ಸರಿ, ಒಂದು ಕೆಲಸ ಮಾಡು, ಅವನೆಲ್ಲೇ ಇದ್ರು ಹುಡುಕಿ ನನ್ನ ಹಂಗೆ ಆಗ್ಲಿ, ಅವ್ನು ಎಲ್ಲೇ ಇದ್ರು ಕಕ್ಕಂಬತ್ತೀನಿ ಯಜಮಾನ್ರೆ. ರೀ, ವರ್ಷಕ್ಕೊಂದು ಜಾತ್ರೆಯಲ್ಲಿ ಲತಾ ಇಲ್ಲದೆ ಇರೋದು ಮನ್ಸಿಗೆ ತುಂಬಾ ಬೇಸರ ಅನ್ಸುತ್ತೆ. ಹೌದು ಅಮ್ಮೋರೆ, ಲತಾ ಅವರಿದ್ದಿದ್ರೆ ಇನ್ನೂ ಸಂದಕ್ಕಿರ್ತಿತ್ತು. ಹೌದೌದು, ತುಂಬಾ ಚೆನ್ನಾಗಿತ್ತು. ಹೌದು ಕಣೆ, ಅವಳಿದ್ರೆ ಚೆನ್ನಾಗಿರೋದು. ಆದ್ರೆ ಏನ್ ಮಾಡೋದು, ಟೂರ್ಗೆ ಹೋಗಿದ್ದಾಳಲ್ಲ, ಮುಂದಿನ ವರ್ಷ ಇದ್ದೇ ಇರ್ತಾಳೆ. ಈಗ ದೇವ್ರನ್ನ ಅದೇನ್ ಬಿಡ್ಕೋತೀವಿ, ಬಿಡ್ಕೊ. ಸೇರಿ ಮಾಡೋ ಮಾರಿ ಹಬ್ಬ ಬಂತು, ನಮ್ಮ ಊರು ಕೇರಿ ಸೇರಿ ಮಾಡೋ ಮಾರಿ ಹಬ್ಬ ಬಂತು. ನಮ್ಮಮ್ಮ ತಾಯಿ, ಅಣ್ಣಮ್ಮ ತಾಯಿ, ಮಾರಮ್ಮ ತಾಯಿ, ಈರಮ್ಮ ತಾಯಿ, ಕರುಣೆಯ ತೋರಮ್ಮ, ವರವನ್ನು ನೀಡಮ್ಮ, ಇಳೆಗೆ ಬೆಳಕು ವೀರಮ್ಮ. ಹಾ, ಊರು ಕೇರಿ ಸೇರಿ ಮಾಡೋ ಮಾರಿ ಹಬ್ಬ ಬಂತು. ನಮ್ಮಮ್ಮ ತಾಯಿ, ಅಣ್ಣಮ್ಮ ತಾಯಿ, ಮಾರಮ್ಮ ತಾಯಿ, ಈರಮ್ಮ ತಾಯಿ. ಹೇ, ಜಾತಿ ಭೇದ ನಾವು ಮರೆತು ಪ್ರೀತಿಯಿಂದ ಬದುಕೋಣ, ದ್ವೇಷಾಸೂಯ ಎಲ್ಲ ತೊರೆದು ಸ್ನೇಹದಿಂದ ನಡೆಯೋಣ, ಮೈ ಬಗ್ಗಿಸಿ ದುಡಿಯೋಣ, ಬೆವರನ್ನು ಹರಿಸೋಣ, ತಾಯನ್ನು ಬೇಡೋಣ ಕೈ ಮುಗಿದು. ಗಂಗಮ್ಮ, ಗೌರಮ್ಮ, ಚೌಡಮ್ಮ, ಕರಿಯಮ್ಮ, ಎಲ್ಲಾನು ನೀನೇ ನಮ್ಮಮ್ಮ.
ಸೇರಿ ಮಾಡೋ ಮಾರಿ ಹಬ್ಬ ಬಂತು ನಮ್ಮಮ್ಮ ತಾಯಿ ಅಣ್ಣಮ್ಮ ತಾಯಿ ಮಾರಮ್ಮ ತಾಯಿ ಈರಮ್ಮ ತಾಯಿ ಕೊಂಕು ಬಿಂಕ ಪುರಾಣಿಗೆ ಬಾಳ ಹಾದಿ ಸಾಗೋಣ ಡೌಲು ಡಂಬ ದೂರ ಮಾಡಿ ಮಾನವರಾಗಿ ಕಳೆಯೋಣ ಅಕ್ಕರೆಯ ಕಾಣೋಣ ಸಕ್ಕರೆಯ ಸವಿಯೋಣ ಭಕ್ತಿಲಿ ಬೆರೆಯೋಣ ಎಂದೆಂದು ಮಾಡಮ್ಮ ಕಾಣಮ್ಮ ದುರ್ಗಮ್ಮ ಲಕ್ಷ್ಮಮ್ಮ ದಯ ತೋರಿ ಕಾಪಾಡೋ ನಮ್ಮಮ್ಮ ಊರು ಕೇರಿ ಸೇರಿ ಮಾಡೋ ಮಾರಿ ಹಬ್ಬ ಬಂತು ನಮ್ಮ ಊರು ಕೇರಿ ಸೇರಿ ಮಾಡೋ ಮಾರಿ ಹಬ್ಬ ಬಂತು ನಮ್ಮಮ್ಮ ತಾಯಿ ಅಣ್ಣಮ್ಮ ತಾಯಿ ಮಾರಮ್ಮ ತಾಯಿ ಈರಮ್ಮ ತಾಯಿ ಕರುಣೆಯ ತೋರಮ್ಮ ಬರವನ್ನು ನೀಡಮ್ಮ ಇಳೆ ಬೆಳೆದು ಬೀರಮ್ಮ ಮಾದಪ್ಪನ ಯಾರೋ ಕೊಲೆ ಮಾಡ್ಬಿಟ್ಟಿದ್ದಾರೆ. ಕೊಲೆ ಕೊಲೆ ಯಾರೋ ಕೊಲೆ ಮಾಡಿದ್ದಾರೆ ಮಾದಪ್ಪನ. ಆ ಕಡೆಯಿಂದ ಮುದ ಹೊಡ್ಕೊಂಬರ್ಬೇಕು ಇಲ್ಲಿವರೆಗೂ. ಎಲ್ಲ ಆ ಕಡೆಯಿಂದ ಕ್ಲೀನ್ ಆಗಿ ನೋಡ್ಕೋಬೇಕಲ್ಲ. ಆಯ್ತಾ ಯಜಮಾನ್ರೆ ಅದು ಎಲ್ಲ ಮಾದನ್ ಕೊಲೆ ಆಗೈತೆ ಅಂತ ಮಾರುತಿ ಹೇಳ್ದ. ಅಯ್ಯೋ ನಿನ್ನ ಏನ್ ಬಗೊಳ್ತಾ ಇದೀಯಾ? ನಾಳೆಗೂ ಯಜಮಾನ್ರೆ. ಸರಿ ಪೊಲೀಸರಿಗೆ ಫೋನ್ ಮಾಡೋದು. ಹಲೋ ಸರ್ ಕೆಂಚ ಅಂತ ರಾಮನಹಳ್ಳಿ ರಾಮೇಗೌಡರ ಆಳು ಮಾದನ್ ಕೊಲೆ ಆಗೈತೆ ಸರ್. ಕೊಲೆನಾ? ಯಾವಾಗಾಯ್ತು? ಯಾವಾಗಾಯ್ತು ಅಂತ ಗೊತ್ತಿಲ್ಲ ಸರ್. ಅಲ್ಲೊಂದು ಗುಂಡಿ ಒಳಗೆ ಎಣ ಬಿದ್ದಿತ್ತು ಸರ್. ಆಮೇಲೆ ಗೌಡ್ರ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡೋ ಅಂತ ಹೇಳಿದ್ರು ಸರ್. ಹೇಳಾಯ್ತಲ್ಲ ಎಡೆಯ ಫೋನು. ಏನೇ ಗಲಾಟೆ ನಿಂದು? ಸರ್ ರಾಮೇನಹಳ್ಳಿ ಮಾದಪ್ಪನ ಕೊಲೆ ಆಗೈತಂತೆ. ಕೊಲೆ ಅಂದ್ರೆ ನನಗೂ ಹೆದರಿಕೆ ಕಣಯ್ಯ. ಹಾಳದ್ದು ಡ್ಯೂಟಿ ಮಾಡ್ಲೇಬೇಕಲ್ಲ. ಸರ್ ನಾನು ಬರ್ಬೇಕಂತ ಕಣಿ ಕೇಳು. ಸರ್ ಹಾಗಾದ್ರೆ ನೀವು ಮುಂದೆ ನಾವಿಂದೆ. ನನ್ನ ಹಣೆ ಬರ. ಬನ್ರಯ್ಯ ಬನ್ನಿ. ನೀವು ನಡಿ, ನೀನಿಂದೆ ನಡಿ. ಗೌಡ್ರೆ ಈ ಕೊಲೆ ಹೇಗಾಯ್ತು? ಯಾಕಾಯ್ತು? ಅವನಿಗೆ ಯಾರಾದ್ರೂ ಶತ್ರುಗಳಿದಾರಾ? ಅದ್ ಸರಿ, ಅವನು ಎಷ್ಟು ವರ್ಷದಿಂದ ನಿಮ್ಮ ಹತ್ರ ಕೆಲಸ ಮಾಡ್ತಿದ್ದಾನೆ? ಸಾಹೇಬ್ರೆ, ಇದು ಹೇಗಾಗಾಯ್ತು ನನಗೆ ಗೊತ್ತಿಲ್ಲ. ಮಾದ ಸತ್ತಿದ್ದಾನೆ ಅಂದ್ರೆ ನಂಬಕ್ಕೆ ಆಗ್ತಾ ಇಲ್ಲ. ಅವನು ಎಲ್ರಿಗೂ ಬೇಕಾದವನು. ನಾನು ಅವನ ಸಣ್ಣ ವಯಸ್ಸಿಂದ ನೋಡ್ತಾನೆ ಇದ್ದೀನಿ. ನಮ್ಮನೇಲೆ ಕೆಲಸ ಮಾಡ್ತಿದ್ದ. ಅದಿರ್ಲಿ, ಇವರೆಲ್ಲ ಯಾರು? ನಮ್ಮನೆ ಆಳುಗಳು. ಇವರಿಬ್ರಲ್ಲಿ ಫಸ್ಟ್ ಟೈಮ್ ಆ ಬಾಡಿ ನೋಡಿದವ್ರು ಯಾರು? ಮಾರುತಿ. ನಮಸ್ಕಾರ ಸರ್. ಇವನು ಈ ಊರ್ನವನೇ. ಬೆಳಗ್ಗೆ ಕೆರೆ ಕಡೆ ಹೋದಾಗ ಮಾದನ ಹೆಣ ನೋಡಿ ಗಾಬರಿಯಾಗಿ ಕೆಂಚನಿಗೆ ಬಂದೇಳವನೆ. ಆಯ್ಸಿ. ಗೌಡ್ರೆ, ಆ ವ್ಯಕ್ತಿಗೆ ಏನಾದ್ರೂ ಕಾಯಿಲೆ ಇತ್ತಾ? ಚೇಚೆ, ನಮಗ್ ಗೊತ್ತಿರೋ ಹಂಗೆ ಆ ಥರ ಯಾವ ಕಾಯಿಲೆನೂ ಇರಲಿಲ್ಲ. ಸರಿ, ನಾನು ಹೇಳಿ ಕಳಿಸಿದಾಗ ನೀವಿಬ್ರು ಸ್ಟೇಷನಿಗೆ ಬರ್ಬೇಕಪ್ಪ. ಆಯ್ತು ಸರ್. ಗೌಡ್ರೆ, ನೀವು ಅಷ್ಟೇ. ಇದಕ್ಕೆ ನಿಮ್ಮ ಕೋಆಪರೇಷನ್ ತುಂಬ ಮುಖ್ಯ. ನಾನು ಹೇಳಿ ಕಳಿಸಿದಾಗ ಸ್ಟೇಷನಿಗೆ ಬರೋಕ್ಕಾಗತ್ತಲ್ಲ? ಖಂಡಿತ ಬರ್ತೀನಿ. ನೀವು ಯಾವಾಗ ಹೇಳಿದ್ರೂ ಬರ್ತೀನಿ. ಸರಿ, ನಾನಿನ್ನು ಬರ್ತೀನಿ. ನಮಸ್ಕಾರ. ಬರ್ತೀನಿ. ಏನಮ್ಮ ಇದು? ನಾನೇನು ಚಿಕ್ಕ ಮಗುನಾ? ದೊಡ್ಡ ಕತ್ತೆ ನೀನು. ನೀ ಎಷ್ಟೇ ದೊಡ್ಡವನಾದ್ರೂ ನನಗೆ ಚಿಕ್ಕ ಮಗುನೇ. ನನ್ನ ಮುದ್ದು ಅಮ್ಮ. ಅಮ್ಮ ಕೊಡಮ್ಮ ಪ್ಲೀಸ್. ಅಮ್ಮ ಅಮ್ಮ ತಾತ ಯಾವಾಗ ಬರ್ತಾರಮ್ಮ? ಬರ್ತಾರಮ್ಮ, ನೀನ್ ಮಲ್ಕೋ. ಕನ್ಸಲ್ ಬರ್ತಾರಮ್ಮ? ಹೌದಮ್ಮ, ಇನ್ಮೇಲೆ ನಿಮ್ ತಾತ ನೋಡೋದು ನಾವು ಕನ್ಸಲ್ಲೇ.
ಹೇಯ್ ಏನು ಆವಾಗ್ಲಿಂದ ನೋಡ್ತಾ ಇದ್ದೀನಿ ಸೈಲೆಂಟ್ ಆಗಿದ್ಯಾ? ನಾಳೆಯಿಂದ ಕಾಲೇಜ್ ಇಲ್ವಲ್ಲ, ಅದಕ್ಕೆ ಬೋರ್ ಆಗ್ತಾ ಇದೆ. ಒಳ್ಳೇದೇ ಆಯ್ತಲ್ಲ, ಓದೋ ಕಿರಿಕಿರಿ ಲೆಕ್ಚರರ್ಸ್ ಕಿರಿಕಿರಿ ಎಲ್ಲದ್ರಿಂದ ಮುಕ್ತಿ. ನಾಳೆಯಿಂದ ನಾವಿಬ್ರು ಫ್ರೀ ಬರ್ಡ್ಸ್. ಅಂದ್ರೆ ಫ್ರೀ ಬರ್ಡ್ ಆಗಿ ಆಕಾಶದಲ್ಲಿ ಹಾರಾಡೋ ಯೋಚನೆನಾ? ನಿನಗ್ ಹಾರಕ್ಕಾಗಲ್ಲ ಅಂತ ನನ್ ರೆಕ್ಕನು ಕಟ್ ಮಾಡ್ಬೇಕು ಅಂತ ಸ್ಕೆಚ್ ಆಗ್ತಾ ಇದ್ಯಾ? ಹೌದು, ಮತ್ತೆ ನಾನು ಒಬ್ಬಳನ್ನೇ ಬಿಟ್ಟು ನೀನ್ ಮಾತ್ರ ಹಾರಾಡ್ಕೊಂಡು ಹೋದ್ರೆ ನಾನ್ ಸುಮ್ನೆ ಬಿಟ್ಬಿಡ್ತೀನಾ? ಇಷ್ಟು ಜಲಸಿ ಇರಬಾರ್ದು. ಇದನ್ನ ಜಲಸ್ ಅನ್ನಲ್ಲ, ಪ್ರೀತಿ ಅಂತಾರೆ. ನೀನೇ ತಪ್ಪಾಗಿ ತಿಳ್ಕೊಂಡಿದ್ಯಾ ಅಷ್ಟೇ. ಕೊನೆಗೂ ನನ್ ಮೇಲೆ ತಪ್ಪೋರ್ಸ್ತಿದ್ಯಾ? ನೋಡಿದ್ಯಾ ಮತ್ತೆ ನೀನ್ ತಪ್ಪು ತಿಳ್ಕೊಂಡೆ. ಅದಕ್ಕೆ ನಿಂಗೆ ಸ್ವಲ್ಪ ಬುದ್ಧಿ ಕಮ್ಮಿ. ಏಯ್, ನನಗೆ ಬುದ್ಧಿ ಇಲ್ಲ ಅಂತ್ಯಾ? ವಿಜಿ, ಹುಡುಗಾಟ ಸಾಕು ವಿಜಿ. ನಾಳೆಯಿಂದ ನಾನ್ ನಮ್ಮನೆ ಸೇರ್ತೀನಿ, ನೀನ್ ನಿಮ್ಮನೆ ಸೇರ್ತೀಯಾ. ಅದಕ್ಕೆ ನಾವ್ ಯಾವಾಗ ಎಲ್ಲಿ ಹೇಗ್ ಮೀಟ್ ಮಾಡ್ಬಹುದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅಯ್ಯೋ ಪೆದ್ದಿ, ಅದಕ್ಕೆ ಯಾಕೆ ಅಷ್ಟೊಂದು ತಲೆ ಕೆಡ್ಸ್ಕೊತಿದ್ಯಾ? ಅದಕ್ಕೆಲ್ಲ ನಾನೊಂದು ಮಾಸ್ಟರ್ ಪ್ಲಾನ್ ಮಾಡಿದ್ದೀನಿ. ಮೊದ್ಲು ನಿಮ್ ತಂದೆ ತಾಯಿ ಹತ್ರ ನಮ್ ಮದ್ವೆ ವಿಷಯ ಮಾತಾಡು, ನೋಡೋಣ ಧೈರ್ಯ ಇದೆಯಾ ಅಂತ. ಧೈರ್ಯನಾ? ಮಾತಾಡ್ತೀನಿ, ನಮ್ಮ ಮದುವೆ ಬಗ್ಗೆನೇ ಮಾತಾಡ್ತೀನಿ. ನಿನ್ನ ಜಲ್ದಿ ತೆಂಗಿನಕಾಯಿ ಸುಲಿಲ್ಲ, ಲಾರಿ ಬರ್ತದೆ, ಬೇಗ ಚೀಲ ಮಾಡಿ ಲೋಡ್ ಮಾಡಿ ಕಳಿಸ್ಬೇಕು. ಅಮ್ಮ, ಇದೇನು ಅಪ್ಪನ ಹಿಂದೆ ಇದೆಯಲ್ಲ? ಬೇಕು ನನ್ನ ಮಗನೇ, ನನ್ನ ಜೊತೆ ಯಾವಾಗ್ಲೂ ಇರ್ಲಿ ಅಂತಾನೆ ಕಂಡ ನಿಮ್ಮ ಅಮ್ಮನ ಮದುವೆ ಆಗಿದ್ದು. ಏನೋ ಪ್ರೀತಿ ಉಕ್ಕಿ ಅರಿತಾ ಐತೆ. ಹಂಗೇನಿಲ್ಲಪ್ಪ, ನಿಮ್ಮಪ್ಪ ಕೇಳ್ಕಳ್ದವ್ರಿಗೆ ಸಿಕ್ದಂಗೆ ಜೇಬಿಂದ ಎತ್ತಿ ಕೊಡ್ತಾರಲ್ಲ, ಆಮೇಲೆ ಮಿಬ್ಬಿರ್ಕೋ ಬರೀ ಕೈಯೇ. ಅಯ್ಯೋಯ್ಯೋ, ಎಲ್ಲಾದ್ರೂ ತಾಯಿ ಮಗನ ಕೈನ ಬರೀ ಕೈ ಮಾಡಿದ್ರೆ ನಾನು ಸುಮ್ಮನೆ ಬಿಡ್ತೀರಾ? ಹೋದ ಜನ್ಮದಲ್ಲಿ ನಿಮ್ಮ ಅಮ್ಮನ ಋಣ ತಿಂದಿದ್ದೆ, ಈ ಜನ್ಮದಲ್ಲಿ ತೀರ್ಸಕ್ಕೆ ನಿಮ್ಮ ಅಮ್ಮನ ಕಟ್ಕೊಂಡಿರೋದು. ಸ್ವಲ್ಪ ಈ ಕಡೆ ಮಾಮ. ಏನಪ್ಪ? ಬಾಮ್ಮ. ಏನದು ಅವ್ವ ಮಗನ್ ಗುಸ್ಗುಸು? ಗುಸ್ಗುಸು ಇಲ್ಲ, ಪಿಸ್ಪಿಸು ಇಲ್ಲ, ನೀವು ಸ್ವಲ್ಪ ಸುಮ್ಮನೆ ಕೂತ್ಕೊಳ್ಳಿ. ಆಯ್ತು ತಗೊಳ್ಳಿ. ಅಮ್ಮ, ನಾನು ಹೇಳಿದ್ದಲ್ಲ ಕಾಲೇಜ್ನೆಲ್ಲ ಲತಾ ಅಂತ ಹುಡುಗಿ ಹೋಗ್ತೀಯಾ? ಅಯ್ಯೋ ಮುದ್ದೆ ಅಮ್ಮ. ಎಸ್ ಸರ್, ರಾಮನಹಳ್ಳಿ ರಾಮೇಗೌಡರ ಮನೆ ಆಳಿನ ಕೊಲೆ ಕೇಸಿನ ವಿಷಯ ಈ ಫೈಲಲ್ಲಿ ಡೀಟೇಲ್ ಆಗಿದೆ. ಕೊಲೆಗಾರ ತಲೆ ತಪ್ಪಿಸ್ಕೊಂಡಿದ್ದಾನೆ, ಅದ್ರ ಬಗ್ಗೆ ಎನ್ಕ್ವೈರಿ ನಡೀತಾ ಇದೆ. ಸೋಮಶೇಖರ್, ಈ ಕೊಲೆ ಬಗ್ಗೆ ಡೀಟೇಲ್ ಆಗಿ ಎನ್ಕ್ವೈರಿ ಮಾಡಿ ಆದಷ್ಟು ಬೇಗ ಕೊಲೆಗಾರನ ಪತ್ತೆ ಮಾಡಿ. ಇಂಥ ಸಿಂಪಲ್ ಮ್ಯಾಟರ್ಸ್ ಎಲ್ಲ ಇಲ್ಲಿವರೆಗೂ ತಗೊಂಡು ಬರಬಾರ್ದು. ಸಾರಿ ಸರ್, ಕೊಲೆಗಾರನ ಸರ್ಚ್ ಮಾಡ್ತಾ ಇದ್ದೀನಿ, ಕೆಲವು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದ್ದೀನಿ, ಹಾಗೇನೆ ಕೆಲವರನ್ನ ಮಫ್ತಿಯಲ್ಲಿ ಡ್ಯೂಟಿ ಮೇಲೆ ಹಾಕಿದ್ದೀನಿ. ಅದು ಸರಿ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಏನಿದೆ? ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ಕುತ್ತಿಗೆ ಹೆಚ್ಚಿಗೆ ಕೊಲೆ ಮಾಡಲಾಗಿದೆ ಸರ್. ಅವನಿಗೆ ವೈರಿಗಳು ಯಾರಾದರೂ? ಸರಿಯಾಗಿ ಯಾರು ಕ್ಲೂನೇ ಕೊಡ್ತಾ ಇಲ್ಲ ಸರ್. ಆಸ್ ಅನ್ ಇನ್ಸ್ಪೆಕ್ಟರ್ ಆ ಥರ ಮಾತಾಡೋದು ತಪ್ಪು. ಇಟ್ಸ್ ನಾಟ್ ಗುಡ್. ಆದಷ್ಟು ಬೇಗ ಕ್ಲೂಸ್ನೆಲ್ಲ ಟ್ರೇಸ್ ಮಾಡಿ ಕ್ರಿಮಿನಲ್ಸ್ನ ಕಂಡುಹಿಡಿಯಿರಿ. ಓಕೆ ಸರ್. ನಿಮಗೇನಾದರೂ ಎಕ್ಸ್ಟ್ರಾ ಹೆಲ್ಪ್ ಬೇಕಾದ್ರೆ ನನ್ನ ಕೇಳಿ. ಯು ಕ್ಯಾನ್ ಗೋ ನೌ. ಏನ್ರಿ ಬರಿತಾ ಇದ್ದೀರಾ? ನನ್ನ ಜಾತಕ ಬರ್ಕಂತ ಇದ್ದೀನಿ, ಎಷ್ಟು ಮಾಡಿದರು ಮುನ್ನ ತಾ ಕೇಳಿ ಪಡೆದು ಬಂದಷ್ಟೇ ಅಂತ. ಆ ಬ್ರಹ್ಮನೇ ಬರ್ದ್ ಕಳ್ಸಿದ್ದಾನಲ್ಲ ನಿಮ್ ಜಾತಕನ, ಬರೆಯೋದು. ಅದ್ ಸರಿ, ನೀನೇನ್ ಕುಡಿತಾ ಇರೋದು? ಕಾಪಿ. ಗಂಡ ಹಗ್ಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಲೆಕ್ಕ ಬರಿತಾವ್ನೆ, ಒಂದ್ ಲೋಟ ತಂದು ಕೊಡ್ಬೇಕು ಅಂತ ಜ್ಞಾನ ಇಲ್ದಲೆ ಒಳ್ಳೆ ಎಮ್ಮೆ ಮುಸ್ರೆ ಕುಡ್ದಂಗ್ ಕುಡಿತಾ ಇದೆಯಲ್ಲ. ಅಯ್ಯೋ, ನಿಮ್ಗೆ ಅವಾಗ ಕಾಪಿ ತಂದ್ಕೊಬಿಟ್ಟು ಗಂಡನ್ ಕಳ್ಕೊಂತೀರಾ? ಏನಾಗೈತ್ ನಂಗೆ ರೋಗ? ಓ, ನಿಮ್ಗೆ ಶುಗರ್ ಇಲ್ವಾ? ಯಾಕೆ ಬಂದೈತೆ ಹೇಳು? ಯಾಕೆ ಹಿಂಗ್ ತಿನ್ಬಿಟ್ಟು ಕೂತ್ಕೊಳ್ಳೋದಕ್ಕೆ? ಅಯ್ಯಯ್ಯಯ್ಯ, ಅದಕ್ಕೆಲ್ಲ ಬಂದಿರೋದು. ನೀನು ನನ್ನ ತಲೆಗೆ ಟೆನ್ಷನ್ ಕೊಡ್ತಾ ಇದೆಯಲ್ಲ, ಅದಕ್ಕೆ ಬಂದಿರೋದು, ಗೊತ್ತಾಯ್ತಾ? ಹೌದೌದೌದೌದು, ಬಹಳ ಟೆನ್ಷನ್. ಬಿ ಪಿ ಯಾಕೆ ಬಂದೈತೆ ಹೇಳು? ತಾಮ್ರ ದಂಡೆಲಿ ನೀರಿಟ್ಟು ಕುಡ್ಸೋಳು ನಮ್ಮವ್ವ, ನೀವ್ ಅದೆಂತದೋ ಟೀಲಿದ್ದು ಅಂತ ನೀರ್ ಕುಡ್ಸಿ ನಮ್ಗೆ ಈ ಬಿ ಪಿ ಬಂದಿರೋದು. ಮಾಡ್ಕೆ ತಂದಿಡ್ತೇನೆ ಬಿಡಿ. ಅಲ್ಲ, ಹೆಂಗ್ ಎಣಿಸಿದ್ರು 1000 ರೂಪಾಯಿ ಐತೆ, ಇನ್ನು 500 ರೂಪಾಯಿ ಎಲ್ಲ ಹಾಳಾಗೋಯ್ತು ಅಂತ. ಅಯ್ಯ, ಹಳ್ಳಿ ಜನಕ್ಕೆಲ್ಲ ಕರೆದು ಕೊಡ್ತಿರಲ್ಲ, ಯಾವ ತರ ವಾಪಸ್ ಇಸ್ಕೊಂಡಿದ್ದೀರಾ ನೀವು? ಆ ರಂಗನ್ ಕೊಟ್ರಿ ಇಸ್ಕೊಂಡ್ರ? ಇಲ್ಲ. ಆ ಬಾಬು ಕೊಟ್ರಿ ಇಸ್ಕೊಂಡ್ರ? ಲೈ, ಇಸ್ಕೊಂಡಿದ್ರೆ ಏನಾಯ್ತೆ? ಎಷ್ಟು ಕೊಟ್ಟಿದ್ದೀನಿ ಅಂತ ತಲೆ ಒಳಗೆ ಲೆಕ್ಕ ಐತೆ, ಜೋಬಲ್ಲಿ ಎಷ್ಟೈತೆ ಅಂತಾನು ತಲೆ ಲೆಕ್ಕ ಐತೆ. ಈಗ ಇರೋರಿಬ್ರು ಕದ್ದೋರು ಯಾರು? ಕದ್ದೋರಾದ್ರೆ ನಾ ಕದ್ಕೊಂಡ? ನೀನ್ ಕದ್ದಿದ್ಯಾ ಅಂತ ನಾನು ಹೇಳ್ತಾ ಇಲ್ಲ, ಮರ್ಯಾದಿಂದ ಮಾತಾಡೋ. ಒಳಗೆ ಹಾಕಿದ್ರು ಹಳ್ದಾಕು ಅಂತ ನಮ್ಮವ್ವ ಗಾದೆ ಹೇಳ್ತಿದ್ಲು. ಹೌದೌದು, ಒಳಗೆ ಹಾಕದನ್ನ ಹಳ್ದಾಕಿ, ಹಳ್ಳಿ ಕೊಟ್ಟವನ್ನ ಕೇಳ್ಬೇಡಿ. ಅವರು ಆಹಾ ಬಂದ್ಬಿಟ್ಟ ನೀನ್ ಸುಪುತ್ರ ಅಮ್ಮ ಅಂತ ಕೇಳು. ಬರ್ಲ ಮಗ. ಅಮ್ಮ. ಏನಪ್ಪ? ಸ್ವಲ್ಪ ಆ ಕಡೆ ಬಾಮ್ಮ. ಎಲ್ಗೋ? ಸ್ವಲ್ಪ ಆ ಕಡೆ. ದುಡ್ಡು ಬೇಕಾಗಿತ್ತಮ್ಮ ನನಗೆ. ಎಷ್ಟು? 1000. 1000 ಅಷ್ಟೇನಾ? ಎಷ್ಟು ಕೇವಲವಾಗಿ ಕೇಳ್ಬಿಟ್ಟ ಕುಲ್ಪುತ್ರ. 1000 ರೂಪಾಯಿನ 1 ರೂಪಾಯಿ ತರ ಕೇಳ್ಬಿಟ್ನಲ್ಲ. ಇದ್ರೆ ಕಳ್ಗಂಟು ಕೊಟ್ಬಿಡು. ಕೊಡ್ತೀನಿ, ನನ್ನ ಹತ್ರ ನಿಲ್ವಾ ಬಿಡಿ. ಜೋಬ ಕೈಗೆ ಹಾಕಿ ಉತ್ಸಾರು. ನನ್ ಮಗನೇ, ಈ ಕಡೆಗೆ ಬಾ. ನೀನ್ ಓಡಾಡ ಕೊಡ್ಸಿದಿಲ್ಲ, ಕಾರ್ ಹೆಸರೇನು? ಇಂಡಿಕಾ. ಇಂಡಿನೋ ತೌಡೋ? ನೋಡೋ, ನಿನಗ್ ಬೇಕಾದ ಬಟ್ಟೆನೆಲ್ಲ ಹೊಲ್ಸಿದೀನಿ, ಕೊಳಗಾಕೊಳ್ಳೋದಕ್ಕೆ ಚೈನ್ ಬೇಕು ಅಂದೆ, ಅದನ್ನು ಮಾಡಿಸ್ಕೊಟ್ಟಿದೀನಿ. ಇನ್ನು ಅವಾಗ ಫೀಸ್ ಕಟ್ಟಬೇಕು, ಕ್ವಶನ್ ಪೇಪರ್ ದುಡ್ಡು ಬೇಕು ಅಂತ ನನ್ ತಾವು ಕಿತ್ಕೊಂಡು ಹೋಗಿದ್ದು ಅಲ್ದಲೆ ನಿಮ್ಮ ಅವನ್ ತಾವನು ಕಿತ್ಕೊಂಡು ಹೋಗ್ತೀಯ. ನಿನಗ್ ದುಡ್ಡು ಯಾಕೆ? ಅದು ಹಾಗಲ್ಲಪ್ಪ. ಇನ್ನೇನಪ್ಪ?
ನೀವು ಸುಮ್ನೆ ಯಾಕ್ರಿ ಎಲ್ಲದಕ್ಕೂ ಗದರ್ಕೋತೀರಾ? ಅದು ಪಾಪ ಮೂಗ್ ಬಸವಣ್ಣ ಅಂತಾರ ಎಲ್ಲದಕ್ಕೂ ಹೇ ಅಂತಿರುತ್ತೆ. ಎಲ್ಲಾದ್ರೂ ಹೆದರ್ಕೊಂಡ್ಬಿಟ್ಟು ಸುಮ್ನಿರಿ. ಅಪ್ಪ ನಿಂಗೆ ಅದೆಲ್ಲ ಅರ್ಥ ಆಗೋದಿಲ್ಲ. ಕಾಲೇಜ್ ಅಂದ್ಮೇಲೆ ಫ್ರೆಂಡ್ಸ್ ಎಲ್ಲ ಸೇರಿ ತಿಂಡಿಗಂತ ಹೋಟ್ಲಿಗೆಲ್ಲ ಹೋಗ್ತೀವಿ. ಅಲ್ಲೆಲ್ಲ ಬಿಲ್ ಬಂದಾಗ ನಂಗೆ ಫ್ರೆಂಡ್ಸ್ ಹತ್ರ ಕೇಳಕ್ಕಾಗತ್ತಾ? ನಾನೇ ಕೊಡ್ಬೇಕಾಗತ್ತಾ? ಕೇಳ್ದ ದೊಡ್ಡ ಕುಬೇರನ್ ಮಗ ಇವನು. ಕೇಳ್ದಾಗೆಲ್ಲ ಕಾಸು ಕೊಟ್ಬಿಡಕ್ಕೆ. ಲೇ ಇವನ್ ಹೆಂಗ್ ಮೂಗ್ದಾರ ಹಾಕ್ಬೇಕು ಅಂತ ನನ್ಗೆ ಚೆನ್ನಾಗ್ ಗೊತ್ತು ಕಣೆ. ಯಾವ್ದಾದ್ರು ಒಂದು ಹುಡುಗಿ ನೋಡು ಮದುವೆ ಮಾಡ್ಬಿಟ್ರೆ ತಾನಾಗೆ ದಾರಿ ಬರ್ತಾನೆ. ಪ್ಲೀಸ್ ಹಣ ಕೊಡಮ್ಮ. ಕಾಲೇಜ್ ಹೋಗು. ನೀವ್ ಇಟ್ಕೊಳ್ಳಿದ್ದೇನ ನನ್ ಕರ್ಮ. ನಿನ್ಗೆ ಯಾವಾಗ ಬುದ್ಧಿ ಬರ್ತೋ ಏನೋ. ಅಯ್ಯ ಮುಗಿತ ನಿಮ್ ಲೆಕ್ಕ ಪಕ್ಕ ಇಲ್ಲ. ನಿಮ್ ತವ ಮುಖ್ಯವಾದ ವಿಷಯ ಮಾತಾಡ್ಬೇಕು. ಅದ್ನು ಇದು ಮಾತಾಡ್ಕೊಂಡು ಇದನ್ನೇ ಮರ್ತೋಗ್ಬಿಟ್ಟೆ. ಅದೇನ್ ಹೇಳು. ಅದು ನಮ್ ವಿಜಿ ಇಲ್ವಾ? ನಮ್ ವಿಜಿ ಇಲ್ವೇನ್ರಿ? ಏನಂತ ಅವನ್ಗೆ? ಅವನು ಅದ್ಯಾರೋ ಹುಡುಗಿನ ಲವ್ ಮಾಡೋನಂತ. ಅಂದ್ರೆ ಪಿರೂತಿ ಮಾಡ್ತಾವನ? ಯಾರನ್ ಕೇಳಿ ಪಿರೂತಿ ಮಾಡ್ತಾವನಿ? ಬೇಕು ನನ್ ಮಗ. ಹೇಳಿ ಕೇಳಿ ಪಿರೂತಿ ಮಾಡಕ್ಕಾಯ್ತದ? ನೀವು ಸುಮ್ಕಿರಿ. ಅವ್ರಿಗೆ ಬೇರೆ ಯಾರು ಅಲ್ವಂತೆ, ನಮ್ ಕುಲಸ್ತ್ರಿ ಅಂತೆ, ಶ್ರೀಮಂತರಂತೆ. ಅಯ್ಯೋ ಅವ್ರ ಅಪ್ಪನ ಹೆಸರು ಏನೋ ಹೇಳಿದ್ರಪ್ಪ. ರಾಮಹಳ್ಳಿ ರಾಮೇಗೌಡ್ರು. ಯಾರೋ ನಮ್ ಬಂಡಿಹಳ್ಳಿ ರಾಮೇಗೌಡ್ನ? ಅಯ್ಯೋ ಇವನ್ ಮನೆ ಕಾಯ್ವಾಗೋಗ ನನ್ ಬಾಲಿ ಸಹಿತ ಕಣೆ. ಹೌದಾ? ಕೋಟ್ಯಾಧೀಶ್ವರ. 1000 ಗಿಡ ತೆಂಗಿನ ಗಿಡ, 500 ಗಿಡ ಅಡಿಕೆ ಚೇಣಿ. ಒಬ್ಳೆ ಮಗಳು. ಅವ್ನು ಓದೆಲ್ಲ ಮುಗಿದ್ಮೇಲೆ ಮದುವೆ ಮಾಡ್ಕೊಂಡ್ಬಿಡೋಣ ಹುಡುಗಿನ. ಹಂಗಾರೆ ಈ ಜನ್ಮಕ್ಕೆ ಹಾಕಿಲ್ಲ ಬಿಡು, ಬುದುಕ್ರ ಆಗ್ಬಿಡ್ತಾರೆ ಗಂಡು ಹೆಣ್ಣು. ಯಾಕೆಂದ್ರೆ ನಿನ್ ಮಗ ಬೃಹಸ್ಪತಿ ಅವನ್ ಊದೆತ್ತಾಕದ್ ನಾನ್ ಕಾಣ್ಣ ನೋಡ. ಮುಂದಿನ ವರ್ಷ ಉಗಾದಿಯ ಹಬ್ಬದಲ್ಲಿ ಒಳ್ಳೆ ಟೈಮ್ ನೋಡಿ ಮದುವೆ ಮಾಡ್ಕೊಂಡ್ಬಿಡೋಣ. ಏನಂತೀಯ? ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಜಾತಕ ತೋರ್ಸ್ಕೊಂಡ್ ಬಂದ್ಬಿಡೋಣ ಕಣ್ರಿ. ಗಿರಿಜಮ್ಮನವರು. ಓ ನಮಸ್ಕಾರ ಗಿರಿಜಮ್ಮನವರು. ಬರಬೇಕು. ನಮಸ್ಕಾರ. ಹೆಂಗಿದ್ದೀರಾ? ನಿಮ್ ದರ್ಶನ ಆಗಿ ಬಹಳ ದಿವಸ ಆಯ್ತು ನೋಡಿ. ದೇವ್ರ ದರ್ಶನಕ್ಕೆ ಅಂತ ಬಂದೆ, ಹಾಗೆ ನಿಮ್ ದರ್ಶನನೂ ಆಯ್ತು. ಅಂದ್ಹಾಗೆ ಎಲ್ಲಿ ಗೌಡ್ರು ಬರ್ಲಿಲ್ವಾ? ಅವ್ರು ಇಲ್ಲಿ ಬರಕ್ಕೆ ಅಂತಾನೆ ಹೊಂಟಿದ್ರು. ಅಷ್ಟರಲ್ಲಿ ಹಳ್ಳಿಲಿ ಯಾವ್ದೋ ಪಂಚಾಯತಿ ಐತೆ ಅಂತ ಯಜಮಾನ್ರೆಲ್ಲ ಸೇರಿ ಕರ್ಕೊಂಡು ಹೊಟ್ಟೋದ್ರು. ಆಮೇಲೆ ನಿಮ್ ಮಗ ವಿಜಿ ಮದುವೆ ಬಗ್ಗೆ ಏನ್ ಯೋಚನೆ ಮಾಡಿದ್ರಿ? ಮಗನ್ ಲಗ್ನ ಮಾಡ್ಬೇಕು ಅಂತ ನಾವು ಗಂಡ ಹೆಂಡತಿ ಇಬ್ರು ತುದ್ಗಾಲಲ್ಲೇ ನಿಂತೀವಿ. ಅವನು ಅವ್ನ ಕಾಲೇಜಲ್ಲಿ ಓದ್ತಾಳಲ್ಲ ಲತಾ ಅನ್ನೋ ಹುಡುಗಿ, ಅವಳ ಪಿರುತಿ ಮಾಡ್ತಾವನಂತೆ. ಅದಕ್ಕೆ ಅದು ಗೊತ್ತಿದೆ. ಹುಡುಗಿ ರಾಮೇಗೌಡ್ರ ಮಗಳು ಅಪರಂಜಿ. ನಿಮ್ ಮಗ ವಿಜಿಗೆ ಹೇಳಿ ಮಾಡಿಸಿ ಜೋಡಿ. ನಮ್ಗಿರೋನೊಬ್ಬನೇ ಮಗ, ಯಾವುದಕ್ಕೂ ಕೊರತೆ ಇಲ್ದಂಗೆ ಬೆಳೆಸಿದ್ದೀವಿ. ಅವನೇ ಪಿರುತಿ ಮಾಡಿರೋದ್ರಿಂದ ರಾಮೇಗೌಡ್ರ ಸಂಬಂಧನ ಕುದುರಿಸ್ತಾ ಇರ್ತೀವ. ಅದಕ್ಕೆ ನನ್ನ ಬಾವಿ ಸೊಸೆ ಮಗನ ಜಾತಕ ಹೆಂಗೈತೆ ಅಂತ ಕೇಳ್ಕೊಂಡೋಗೋಣ ಅಂತ ಬಂದೆ. ಒಳ್ಳೇದು, ಗೌಡ್ರಿನ ಕೇಳಿದೆ ಅಂತ ಹೇಳಿ ಅಮ್ಮ. ನಮಸ್ಕಾರ. ನಮಸ್ಕಾರ. ಓಹೋ ನಮಸ್ಕಾರ. ಏನ್ ಗಿರಿಜಮ್ಮನವರು ನಮ್ಮನೆ ಕಡೆ? ಪರವಾಗಿಲ್ಲ, ಇಷ್ಟು ವರ್ಷ ಆದ್ಮೇಲಾದ್ರೂ ನಮ್ಮ ಬಗ್ಗೆ ಜ್ಞಾಪಕ ಬಂತಲ್ಲ. ಕೂತ್ಕೊಳ್ಳಿ. ಎಲ್ಲಿ ಗೋವಿಂದೇಗೌಡರು ಬರ್ಲಿಲ್ಲ? ಚೆನ್ನಾಗಿದ್ದಾರೆ ತಾನೆ? ಚಂದಕ್ಕವ್ರೆ, ಆರೋಗ್ಯವಾಗವ್ರೆ. ನಿಮ್ ತವ ಒಂದ್ ಮುಖ್ಯವಾದ ವಿಷಯ ಮಾತಾಡಕ್ ಬಂದೆ. ಏನ್ ಹೇಳಮ್ಮ? ಅದು ನನ್ ಮಗ ನಿಮ್ ಮಗಳನ್ನ ಪಿರುತಿ ಮಾಡ್ತಾವನಂತೆ. ಅದಕ್ಕೆ ನಿಮ್ ತಾವ್ ಮಾತಾಡ್ಕೊಂಡು ಹೋಗವ ಅಂತ ಬಂದೆ. ನಾವಿಬ್ರು ಅಣುವಂತರು, ನಮ್ಮಿಬ್ಬರು ಸಂಬಂಧ ಹೊಂದುತ್ತೆ. ಗಂಡು ಹೆಣ್ಣು ಒಪ್ಕೊಂಡ್ಬಿಟ್ರೆ ವಾಲ್ಗ ಊದಿಸ್ಬಿಡವ. ಇದು ನನ್ ಮಗನ್ ಫೋಟ. ಎಲ್ಲಿ ನಿಮ್ ಹೆಂಗಸರು ಕಾಣಿಸ್ತಾನೆ ಇಲ್ಲ? ಅವಳೆಲ್ಲಿರ್ತಾಳೆ? ಆ ದೇವ್ರು ಈ ದೇವ್ರು ಅಂತ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಿರ್ತಾಳೆ. ನಾ ಇನ್ ಬರ್ಲಾ? ಅಲ್ಲ, ಊಟ ಮಾಡ್ದೆ ಹಂಗೆ ಹೋಗ್ತಿದ್ದೀರಾ? ಇನ್ನೊಂದ್ ದಿವಸ ಮಾಡ್ತೀನಿ. ಇಲ್ಲೇ ಶಾಸ್ತ್ರಕ್ಕೆ ಬರ್ತೀನಲ್ಲ, ಆಗ ಮಾಡ್ಕೊಂಡೇ ಹೋಯ್ತೀನಿ. ಆಯ್ತು, ನಾ ಬಂದಿದ್ದೆ ಅಂತ ಹೇಳ್ಬಿಡಿ. ಹೇಳ್ತೀನಮ್ಮ. ಬರ್ತೀನಿ. ನಮಸ್ಕಾರ. ಏನೇ ಇದು? ನುಗ್ಗೆಕಾಯಿ ಸಾಂಬಾರು, ನುಗ್ಗೆಕಾಯಿ ಪಲ್ಯ, ನುಗ್ಗೆಕಾಯಿ ಸೊಪ್ಪು, ಮೇಲೆ ಈರುಳ್ಳಿ. ಅಯ್ಯಪ್ಪ, ನಾನು ಏನ್ ಮಾಡ್ಬೇಕು ಅಂತಿದ್ದೆ ಇವತ್ತು ಕಮಲಿ? ಹಿಂದಿ ಮಾಮ, ಇದೆಲ್ಲ ಅಡ್ಗೆ ನಿಂಗೆಯ. ಹೊಟ್ಟೆ ತುಂಬಾ ಊಟ ಮಾಡು. ಗೊತ್ತು ಕಣೆ, ಈ ನುಗ್ಗೆಕಾಯಿ ಮಹಿಮೆ ನಂಗೆ ಚೆನ್ನಾಗಿ ಗೊತ್ತು ಕಣೆ. ಕಾಯಿ ನುಗ್ಗೆಕಾಯಿ ಮಹಿಮೆಗೆ ರಾತ್ರಿ ಪೂರ ನಿದ್ದೆ ಇಲ್ಲ ಕಣ್ಣಿಗೆ. ಊಟ ಮಾಡಿ ಅಂದ್ರೆ ಮಾಡ್ಲೇಬೇಕಾ? ಮಾಡಿ ಮತ್ತೆ.
ಡಿಂಗ್ರಿ ಮಾಮ ಹೊಟ್ಟೆ ತುಂಬಾ ಊಟ ಮಾಡ್ದಿಯಲ್ಲ, ನಡಿ ಈಗ ಬೆಡ್ರೂಮ್ಗೆ ಹೋಗೋಣ. ಅಯ್ಯಪ್ಪ, ಹೊಟ್ಟೆ ತುಂಬಾ ನುಗ್ಗೆಕಾಯಿ ಊಟ, ಮೇಲೆ ಮಲಗೆ ಹೂವಿನ ಹಾಸಿಗೆ ಮಲಗಿದ್ರೆ ಡಿಂಗ್ರಿ ಮಾಮ, ಏ ಡಿಂಗ್ರಿ ಮಾಮ, ಏಳು ಡಿಂಗ್ರಿ ಮಾಮ. ಅಯ್ಯೋ, ಇಷ್ಟೆಲ್ಲ ಮಾಡಿ ನೋವೆ ಒಳಲ್ ಹುಣ್ಸೆಣ್ ತೊಳ್ದಂಗ ಆಯ್ತಲ್ಲಪ್ಪ ನನ್ ಗಾಚಾರ. ಅಯ್ಯೋ ಡಿಂಗ್ರಿ ಮಾಮ, ಅಯ್ಯೋ ಎಲ್ಲ ನನ್ ಕರ್ಮ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಮನಸೋ ಅಭೀಷ್ಟ ಪ್ರಾರ್ಥನಂ ಸಮರ್ಪಯಾಮಿ. ನಿಶ್ಚಿತಾರ್ಥ ಪತ್ರಿಕೆನ ಓದಬಹುದೇ? ದಯವಿಟ್ಟು ಓದ್ಬೋದು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಮೇಹಳ್ಳಿ ರಾಮೇಗೌಡರ ಏಕಮಾತ್ರ ಪುತ್ರಿ ಚಿರಂಜೀವಿ ಸೌಭಾಗ್ಯವತಿ ಲತಾ ಅನ್ನು ಕನ್ಯಾಮಣಿಯನ್ನ ಸೋಮನಹಳ್ಳಿ ಗೋವಿಂದೇಗೌಡರ ಏಕಮಾತ್ರ ಪುತ್ರ ಚಿರಂಜೀವಿ ವಿಜಯ್ ಕುಮಾರ್ ಎಂಬ ವರನಿಗೆ ಇದೇ ಶ್ರವಣ ಶುದ್ಧ ಪಂಚಮಿಯಂದು ಕನ್ಯಾದಾತರ ಸದ್ಗೃಹದಲ್ಲಿ ವಿವಾಹ ನಡೆಸಲು ಗುರು ಹಿರಿಯರು ನಿಶ್ಚಯಿಸಿದ್ದಾರೆ. ಶುಭಮಸ್ತು. ನಿಮ್ಗೆ ಒಪ್ಪಿಗೆನಾ ಗೌಡ್ರೆ? ಒಪ್ಪಿಗೆ. ನಿಮಗೆ ಸ್ವಾಮಿ? ನಿಮ್ಮ ಒಪ್ಪಿಗೆನೆ ನಮ್ಮ ಒಪ್ಪಿಗೆ. ನೀವು ಹೇಳಿದ್ಮೇಲೆ ದೂಸರ ಮಾತೇ ಇಲ್ಲ. ಏನಂತೆ ಸಾವಿತ್ರಿ? ನಮ್ಮ ಯಜಮಾನ್ರ ಇಷ್ಟನೇ ನನ್ನ ಇಷ್ಟ. ನೀವೇನ್ ಹೇಳ್ತೀರಾ ಗಿರ್ಜಮ್ಮ? ನಿಮ್ ಹುಡುಗಿ ನಮ್ಮೆಲ್ರಿಗೂ ಒಪ್ಪಿಗೆ ಆಗವಳೆ. ಇನ್ನೇನು ವಾಲ್ಗ ಉದಿಸ್ಬಿಡೋದೇಯ. ಗೌಡ್ರೆ, ನನ್ನ ಮಗಳು ಏನೋ ಅರಿಯದ ಹಸಿ ಕೂಸು, ಬಹಳ ಮುದ್ದಾಗಿ ಬೆಳೆಸಿವ್ನಿ. ಈಗ ನಿಮ್ಮನೆ ಸೊಸೆಯಾಗಿ ಬತ್ತವಳೆ. ತಿಳಿದೇ ಏನಾರ ತಪ್ಪು ಮಾಡಿದ್ರೆ ದಯವಿಟ್ಟು ಕ್ಷಮಿಸ್ಬೇಕು. ನೀನೇನು ಚಿಂತೆ ಮಾಡಬೇಡ. ಅವಳು ನಮಗ್ ಸೊಸೆ ಮಾತ್ರ ಅಲ್ಲ, ಮಗಳು ಕೂಡ. ಗೌಡ್ರೆ, ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಹೇಳೋದನ್ನು ಮರ್ತ್ಬಿಟ್ಟೆ. ಈ ಸಮಸ್ತ ಆಸ್ತಿನ ಲತಾ ಯಾರನ್ನೇ ಮದುವೆ ಆದ್ರೂ ಅವಳಿಗೆ ಸೇರ್ಬೇಕು ಅಂತ ಅವ್ರ ತಾತ ವಿಲ್ ಬರ್ದಿಟ್ಟೋಗವನೆ. ನೋಡ್ರಮ್ಮ, ನಮ್ಗೆ ಸಾಕು ಸಾಕು ಅನ್ನೋಷ್ಟು ಬಿದ್ದಿರ್ಬೇಕಾದ್ರೆ ನಿಮ್ಮ ಆಸ್ತಿ ಅಡವು ಕಟ್ಕೊಂಡು ನಾವೇನ್ ಮಾಡೋಣ ಹೇಳು? ಒಟ್ಟಿನಲ್ಲಿ ನಿನ್ನ ಅಳಿಯ ಮಗಳು ಸುಖವಾಗಿರ್ಬೇಕು, ನಮಗ್ ಬೇಕಾದ್ದು ಅಷ್ಟೇ. ಅಂತೂ ನಿಮ್ಗೂ ನಿಮ್ ಯಜಮಾನ್ರಿಗೂ ನಮ್ ಸಂಬಂಧ ಇಷ್ಟ ಆಯ್ತು ಅಂದಂಗಾಯ್ತು. ಅದೇ ನಮಗ್ ಬಹು ಸಂತೋಷ. ಗಂಡ ಹೆಂಡತಿ ಅಂದ್ರೆ ಹಿಂಗಿರ್ಬೇಕು ಕಣವ, ಒಳ್ಳೆ ರಾಮ ಸೀತೆ ಇದ್ದಂಗೆ. ನಮ್ಮನೇಳು ಅವಳೆ ಅಯ್ಯೋ ಬಿಟ್ರು ಸಾಕು ಮೆಟ್ರಿಗೆ ಬಾಯ ಹಾಕ್ತಾರೆ. ಆಮೇಲೆ ಜನರೆಲ್ಲ ಗೋವಿಂದೇಗೌಡ್ರ ಹೆಂಡತಿ ಹಿಂಗೆ ಹಿಂಗೆ ಅನ್ಕೋತಾರೆ. ಬಿಡಿ ಗಿರ್ಜಮ್ಮನವ್ರೆ, ಗಂಡ ಹೆಂಡತಿ ಅಂದ್ರೆ ಇದೆಲ್ಲ ಸಹಜ ತಾನೆ? ಅಯ್ಯೋ ಅದೆಲ್ಲ ಎಲ್ಲ ಅರ್ಥ ಆಗತ್ತವ ಅವಳಿಗೆ. ಹೌದೌದು, ಇದೆಲ್ಲ ಸಹಜವೇ. ತಾಂಬೂಲ ಬದಲಾಯಿಸ್ಕೊಳ್ಳೋಣ್ವೇ? ಯಾರು ಬೇಡ ಅಂತಾರೆ? ಏನೇನ ತರ್ಲೆ ಕ್ಲಾಸ್ ರೂಮ್ ಅಲ್ಲಿ ಏನ್ ಮಾಡ್ದಾಗುತ್ತೇನೆ? ಯಾಕೆ ನಿಂತ್ಕೊಂಡೆ? ಹೋಗ್ತಾ ಇರ್ರೆ, ನಾನು ಬರ್ತೀನಿ. ಅಯ್ಯೋ ಬಂದ್ರೆ? ಅಯ್ಯೋ ಯಾವಾಗ್ಲೂ ಇದ್ದಿದೆ ಇಳ್ದು. ಎಷ್ಟೊತ್ತಾಯ್ತು? ಹಾಯ್ ಲತಾ. ಐ ಆಮ್ ಸಾರಿ, ಸ್ವಲ್ಪ ಲೇಟ್ ಆಯ್ತು. ನನ್ನ ಮೇಲೆ ಕೋಪನಾ? ಈ ಗಂಡಸ್ರಲ್ಲ ಹೀಗೆ ಲೇಟಾಗಿ ಬಂದು ಕೋಪನ ಅನ್ನೋದು, ಆಮೇಲೆ ಸಾರಿ ಕೇಳೋದು. ಇಷ್ಟಕ್ಕೆಲ್ಲ ನೀನು ಕೋಪ ಮಾಡ್ಕೊಂಡ್ರೆ ನನಗೆ ತುಂಬ ಬೇಜಾರಾಗತ್ತೆ ಲತಾ. ಎಲ್ಲಿ ಸ್ವಲ್ಪ ನಗು. ಸ್ಮೈಲ್ 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 ಪ್ಲೀಸ್. ವಿಜಯ್, ನಮ್ಮ ಮನೇಲಿ ಮದ್ವೆಗೆ ಅಂತ ಶಾಪಿಂಗ್ ಎಲ್ಲ ಮಾಡಿದ್ರು. ನಿಮ್ಮನೇಲಿ ಮಾಡಿದ್ರಾ? ಓ, ಎಲ್ಲ ಆಗಿದೆ ನೋಡು. ನಿನ್ಗೇನ್ ತಂದಿದ್ದೀನಿ? ಓ ವಾವ್, ಬ್ಯೂಟಿಫುಲ್. ಎಷ್ಟು ಚೆನ್ನಾಗಿದೆ. ಕೊಡಿಲ್ಲ, ಹಾಕೋತೀನಿ. ಆಹಾ, ಈಗಲ್ಲ, ಮದುವೆ ಆದ್ಮೇಲೆ. ಇನ್ನೊಂದು ವಾರ ತಾನೇ ವೇಟ್ ಮಾಡು. ನಿನ್ನ ಮುದ್ದು ಮುಖ ನೋಡ್ತಾ ಇದ್ರೆ. ಅಯ್ಯೋ, ಟೈಮ್ ಆಯ್ತು. ಮನೇಲಿ ಅಪ್ಪ ಅಮ್ಮ ನನಗೋಸ್ಕರ ಕಾಯ್ತಾ ಇರ್ತಾರೆ. ನಾ ಬರ್ತೀನಿ. ಏ, ಸಿ ಯು ವಿಜಯ್. ಬಾಯ್ ಬಾಯ್. ನೋಡೆ, ನನ್ನ ಸೊಸೆಗೆ ಇಲ್ಲಿವರೆಗೂ ಯಾರು ಹಾಕೊಂಡಿರ್ಬಾರ್ದು ಅಂತ ನೆಕ್ಲೆಸ್ ತರಬೇಕು. ಏನಂತ್ಯ? ಅದ್ರ ಜೊತೆಗೆ ಕಂಚಿಗೆ ಹೋಗ್ಬಿಟ್ಟು 1 ಡಜನ್ ಸೀರೆಗಳು ತಗೊಂಡ್ಬಂದ್ಬಿಡೋಣ, ರೇಷ್ಮೆದು. ಅದನ್ನ ಉಟ್ಕೊಂಡು ಒಡವೆಗಳನ್ನ ಹಾಕೊಂಡು ನನ್ ಸೊಸೆ ಬರ್ತಾ ಇದ್ರೆ ಸಾಕ್ಷಾತ್ ಶ್ರೀಮಂತ ನಾರಾಯಣನ ಹೆಂಡತಿ ಲಕ್ಷ್ಮೀದೇವಿ ಬಂದಂಗಿರ್ಬೇಕು. ಇದೇನಿದು? ಬರೀ ಸೊಸೆದೇ ಹೇಳ್ತಾ ಇದ್ದೀರಲ್ಲ. ನನ್ ಮಗನ್ಗೆ ಏಯ್, ನಿನ್ಗೆ ಬುದ್ಧಿದೈತಾನೆ? ನನ್ ಮಗನೇ ಒಂದ್ ಒಡವೆ ಕಡೆ, ಅವನಿಗೆ ಯಾಕೆ ಬೇಕು ಒಡವೆ? ತಿಕ್ಲು ಹಂಗಂತ ಬೋಡ್ ಆಗಿದ್ರೆ ಏನ್ ಚಂದ ಕಾಣಿಸ್ತದೆ. ನನ್ ಮಗ ಬೆರಳಿಗೆಲ್ಲ ಉಂಗ್ರಗಳು ಹಾಕೊಂಡು, ಕತ್ತಿಗೆ ಸರಗಳು ಹಾಕೊಂಡು, ಆಮೇಲೆ ಕೈಗೆ ಅದೇನೋ ಹಾಕೊಂತಾರಲ್ಲ ಬ್ರೇಸ್ಲೆಟ್, ಅದನ್ನು ಹಾಕೊಂಡು ಹಿಂಗ್ ಕುಂತ್ಕೊಂಡು ಫೋಟೋ ತೆಗಿಸ್ಕೊಂಡ್ರೆ ಏಟ್ ಚಂದ ಕಾಣಿಸ್ತಾನಲ್ವಾ? ಅಯ್ಯ, ಗಂಡು ಹುಡುಗನ್ಗೆ ಯಾಕೆ ಒಡವೆ? ಎಷ್ಟು ಸಿಂಪಲ್ ಆಗಿರ್ತಾನೋ ಅಷ್ಟು ಚೆನ್ನಾಗಿ ಕಾಣಿಸ್ತಾನೆ. ನೀವು ಚಂದ ಕೇಳ್ತೀರಾ? ಸಿಂಪಲ್ ಅಂತ ಬೋರ್ಡ್ ಆಗಿದ್ರೆ ಏನ್ರಿ ಚಂದ ಕಾಣಿಸ್ತದೆ? ನೋಡೋ, ಗಂಡ್ ಒಡವೆ ಹಾಕ್ಬೇಕಾಗಿರೋದು ನಮ್ ಕೆಲ್ಸ ಅಲ್ಲ, ಗೊತ್ತಾಯ್ತಾ? ನಮ್ ಬೀಗ್ರು ರಾಮೇಗೌಡ್ರು ಏನ್ ತಿಳ್ಕೊಂಡಿದ್ಯಾ?
1000 ಗಿಡ ತೆಂಗಿನ ಗಿಡ, 500 ಗಿಡ ಅಡಿಕೆ ಗಿಡ. ಓದಾಯ್ತಾ? ಅಂದ್ರು ಜಾಗಿಂಗ್ ಹೋಗ್ತೀನಿ ಅಂದ್ರು, ಆಳುಗಳನ್ನ ಕರ್ಕೊಂಡು ಹೋಗಿ ಅಂದೆ. ನನ್ನ ಮಾತು ಕೇಳಿಲ್ಲ. ಸಮಾಧಾನ ಮಾಡ್ಕೊಳ್ಳಿ, ಆಗಿದ್ದಾಗೋಯ್ತು. ಹೆಂಗ್ ಸಮಾಧಾನ ಮಾಡ್ಕೊಳ್ಳೋದು? ನನ್ನ ಮಾತು ಯಾವತ್ತೂ ಮೀರ್ದೋನಲ್ಲ. ಅವತ್ತು ಊರಿಗೆ ಹೋಗೋಣ ಬಾರೋ ಅಂದೆ, ಇಲ್ಲ ಒಂದ್ ದಿವಸ ಇದ್ದು ಬರ್ತೀನಿ ಅಂದ. ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಹೊಟ್ಟೋಗ್ಬಿಟ್ಟಲ್ಲ. ಏನಪ್ಪ ಮಾಡಲಿಲ್ಲ? ಮಾಜರ್ ರಿಪೋರ್ಟ್ ರೆಡಿ ಆಗಿದೆ. ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸಿ. ಓಕೆ ಸರ್. ಬಿಟ್ಟೋಗ್ಬಿಟ್ಟೆಲ್ಲ. ಸಮಾಧಾನ ಆಗಿದೆ. ಆ ಹುಡುಗ ಊರಿಗೆ ಬಂದಿದ್ದಾನೆ ಅಂತ ಹೇಳೋಷ್ಟು ಮ್ಯಾನರ್ಸು ನಿಮ್ಗಿಲ್ವಾ? ಸತ್ತೋದಾಗ ಸತ್ತೋದ 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 ಅಂತ ಹೊಡ್ಕೊಂಡು ಬರ್ತೀರಾ? ದಯವಿಟ್ಟು ಕ್ಷಮಿಸ್ಬಿಡಿ ಸಾಹೇಬ್ರೆ, ಮದುವೆ ಸಂಭ್ರಮದಲ್ಲಿ ನಿಮಗೆ ತಿಳಿಸೋದು ಮರ್ತ್ಬಿಟ್ಟೆ. ಏನ್ರಿ ತಿಳಿಸೋದು ಮರ್ತು ಬಿಟ್ರಿ? ಮಾಡೋ ತಪ್ಪು ಮಾಡ್ಬಿಟ್ಟು ಸಲೀಸಾಗಿ ಹೇಳ್ಬಿಡ್ತೀರಾ? ಇದು 4ನೇ ಕೊಲೆ. ನನ್ನ ಮೇಲಧಿಕಾರಿಗಳಿಗೆ ಏನಂತ ಉತ್ತರ ಕೊಡ್ಲಿ ನಾನು? ಶಿಟ್, ಜೀವದ ಬೆಲೆ ಎಷ್ಟು ಅಂತ ನಿಮ್ಗೆ ಗೊತ್ತಿದ್ದಿದ್ರೆ ಹೀಗೆಲ್ಲ ಮಾಡ್ತಿರ್ಲಿಲ್ಲ ನೀವು ಅಲ್ಲ? ಅವತ್ ನೋಡಿದ್ರೆ ಊರ್ ಜನರ ಎದುರುಗಡೆ ನಾನು ಪ್ರೊಟೆಕ್ಷನ್ ಬೇಡ 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 ಅಂತ ನಾನು ಪ್ರೊಟೆಕ್ಷನ್ ಕೊಡ್ತೀನಿ ಅಂದ್ರೂ ಬೇಡ ಅನ್ಬಿಟ್ರೆ ನೀವು. ಆದ್ರೆ ಇವತ್ತೇನಾಯ್ತು? ಆ ಹುಡುಗನ ತಂದೆ ತಾಯಿಗೆ ನಾನು ಏನಂತ ಉತ್ತರ ಕೊಡ್ಲಿ? ದಿಸ್ ಇಸ್ ರೆಡಿಕ್ಯುಲಸ್. ಸಾಹೇಬ್ರೆ, ಮೇಲಧಿಕಾರಿಗಳು ಇಲ್ಲಿವರೆಗೂ ಬರೋದು ಬೇಡ, ನೀವೇ ಹೇಗಾದ್ರೂ ಮಾಡಿ ಅವ್ರನ್ನ ಒಪ್ಪಿಸಿ ಸಾಹೇಬ್ರೆ. ಸರಿ, ನಾನೇನು ಬರ್ತೇನೆ. ಕಾಫಿ ತಗೊಳ್ಳಿ. ಕಾಫಿ ತಗೊಳ್ಳಿ. ನಮ್ಮ ಮನೆಗೆ ಬಂದವರು ಯಾರು ಹಾಗೆ ಹೋಗೋ ಹಾಗಿಲ್ಲ. ತಗೊಳ್ಳಿ ತಗೊಳ್ಳಿ ಸಾಹೇಬ್ರೆ. ಗೌಡ್ರೆ. ಸಾಹೇಬ್ರೆ, ನಿಮ್ಮ ಹತ್ರ ಒಂದು ವಿಷಯ ಕೇಳ. ಹೇಳಿ. ಊರ್ನಲ್ಲೊಬ್ಬ ಹುಚ್ಚ ಯಾವಾಗಲೂ ನಿಮ್ಮ ಮಗಳನ್ನ ಮದುವೆ ಆಗ್ತೀನಿ ಅಂತ ಓಡಾಡ್ತಾ ಇರ್ತಾನಲ್ಲ, ಅವನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅವನು ನಮ್ಮ ಹಳೆ ಸ್ನೇಹಿತ ರಾಜಪ್ಪನ ಮಗ. ಅವನಿಗೂ ನಿಮಗೂ ಮೊದಲೇನಾದ್ರೂ ತಕರಾರಿತ್ತಾ? ಅದೊಂದು ದೊಡ್ಡ ಕತೆ ಸಾಹೇಬ್ರೆ. ರಾಜೀವಪ್ಪಂಗೆ ಮದುವೆ ಆಗಿತ್ತು, 2ನೇ ಸಂಸಾರ ಮಾಡ್ಕೊಂಡಿದ್ದ. ಈ ವಿಷಯದಲ್ಲಿ ಅವ್ರ ಮನೇಲಿ ಆಗಾಗ ತಕರಾರು ನಡೀತಾ ಇತ್ತು. ಒಂದ್ ದಿವಸ ಅವ್ರ ಮಗ ಮನೆ ಬಿಟ್ಟು ಓಡೋದ. ಮಗನ ಚಿಂತೆಲಿ ಹೆಂಡತಿನೂ ಸತ್ತೋದ್ಲು. ಈ ವಿಷಯ ನನಗೆ ತಿಳಿದಾಗ ನಾನು ಅವ್ರ ಮನೆಗೆ ಹೋಗಿ ಕೇಳಿದೆ. ಆಗ ನನಗೂ ಸ್ವಲ್ಪ ತಕರಾರು ನಡೀತು. ಆವಾಗ್ಲಿಂದ ನಾನು ಅವನ ಹತ್ರ ಮಾತಾಡೋದೇ ಬಿಟ್ಬಿಟ್ಟೆ. ಅಲ್ಲ ಗೌಡ್ರೆ, ಆ ಹಳೆ ದ್ವೇಷನೆಲ್ಲ ಮರೆತು ಈಗ ಅವನ್ನ ನಿಮ್ಮ ಮನೆ ಅಳಿಯನಾಗಿ ಯಾಕೆ ಮಾಡ್ಕೋಬಾರ್ದು? ನೀವು ಹೇಳೋದು ಒಂದು ರೀತಿ ನಿಜ. ನೋಡೋಣ, ನನ್ನ ಮಗಳ ಹಣೆ ಬರ್ದಲ್ಲಿ ಅದೇನು ಬರ್ತಿದೆಯೋ ಹಾಗೆ ಆಗುತ್ತೆ. ಒಂದು ಡಜನ್ ಬಾಳೆಹಣ್ಣು, ಚಕ್ಲಿ, ನಿಪ್ಪಟ್ಟು, ಕೋಡ್ಬಳೆ, ಆಮೇಲೆ ಒಂದು 10 ಪ್ಯಾಕೆಟ್ ಬಿಸ್ಕೆಟು ಇವೆಲ್ಲ ಕೊಡು. ಏಯ್, ಸಾಲಾಗಿಲ್ಲ ಅಂತ ಬಂದ್ರೆ ಏಟ್ಗಳು ತಿಂತೀಯ. ಗೌಡ್ರು ಹೇಳ್ತಾರೆ ಕೊಡ್ಬೇಡ ಅಂತ, ನೀ ಹೇಳ್ತೀಯ ಕೊಡು ಅಂತ. ಹೆಂಗೈತೆ ಮೈಗೆ ಇಕ್ಕಿದ್ರೆ? ನಾನು ಊರ್ ಗೌಡ್ರ ಮಗಳನ್ನ ಮದುವೆ ಆಗೋನು, ನನಗೆ ಸಾಲ ಕೊಡಲ್ಲ ಅಂತ ಹೇಳ್ತೀಯ? ಕೊಡಲ್ಲ. ಏನಿದು? ಯಾಕೆ ಹಿಂಗೆ ಕಿತ್ತಾಡ್ತಾ ಇದ್ದೀರಾ? ಏನಿಲ್ಲ ಗೌಡ್ರೆ, ಊರ್ ತುಂಬಾ ಸಾಲ ಮಾಡ್ಕೊಂಡು ಕೇಳಿದ್ರೆ ನಿಮ್ಮ ಮಗಳು ಮದುವೆ ಆಯ್ತೀನಿ, ಅವ್ರ ಹೆಸರು ಬರ್ಕೋ ಅಂತ ಹೇಳಿ ಸಾಲ ಕೇಳ್ತಾನೆ. ಓಯ್ ಬಾರಲ್ಲಿ. ಯಾಕೆ ನನ್ನ ಹೆಸರಲ್ಲಿ ಸಾಲ ಮಾಡ್ತಾ ಇದೀಯಾ? ರಾಜಪ್ಪನ ಮಗ ನಾನು. ಯಾವ ರಾಜಪ್ಪ? ನಮ್ಮ ಅಪ್ಪನು ನೀವೇ ಚಿಕ್ಕ ವಯಸ್ಸಲ್ಲಿ ಅಕ್ಕಪಕ್ಕದ ಮನೇಲಿ ಇದ್ರಂತೆಲ್ಲ ಆ ರಾಜಪ್ಪನ ಮಗ. ನನ್ನ ಮಗಳನ್ನ ನಾನು ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳಿಲ್ವಾ ನೀವು? ಅಯ್ಯೋ, ಆ ರಾಜಪ್ಪನ ಮಗನ ನೀನು? ಗೌಡ್ರೆ ಹುಚ್ಚ ಅವನು, ಅವನ ಮಾತೇನು ಕೇಳಿರೋ ಹೋಗಿರ ನೀವು? ನೀ ಸುಮ್ಮನೆ ನೀವು ನಿಟ್ಟಿನ ಏನೇನು ತಗೊಂಡಿದ್ದಾನೋ ಆ ದುಡ್ಡೆಲ್ಲ ಮನೆ ಹತ್ರ ಬಂದಿಸ್ಕೋ. ಅರ್ಥ ಆಯ್ತಾ? ಆಯ್ತು ಗೌಡ್ರೆ. ಬಾ ಹೋಗೋಣ, ಬಾ ಬಾ. ಅವ್ರಿಗೆ ನಾನು ದುಡ್ಡು ಕೊಡ್ತೀನಿ, ಬಾ. ನೀ ತಲೆ ಕೆಡಿಸ್ಕೊಬೇಡ, ಬಾ. ಈ ಗೌಡ್ರಿಗೂ ಬುದ್ಧಿ ಇಲ್ಲ. ಓ ಡಿಂಗ್ರಿ ಮಾಮ, ಏನೇ ಅದು ನಿಂದು ಕಮ್ಲಿ? ನೀರ್ ಆಮೇಲೆ ಬಿಡ್ವಿ ಅಂತೆ, ಮೊದ್ಲಿಲ್ ಬಾ. ಏನೇ ನೀನು ಅಂತ ಗನದಾರಿ ಕೆಲಸ? ನೀರ್ ಹಾಯಿಸ್ತಾ ಇದ್ದೀನಿ, ಕಣ್ ಕಾಣೋದಿಲ್ವಾ? ಅಲ್ಲ ಕಣೆ, ನೆಮ್ಮದಿಯಾಗಿ ಕೆಲಸ ಮಾಡ್ಕೊ ಬಿಡೋದಿಲ್ವಲ್ಲೇ? ಏನೇ ನಿನ್ ಕತೆ ಅದು?
ಅಯ್ಯ ಡಿಂಗ್ರಿ ಮಾಮ ಇಸ್ಸೆ ಇರೋದಕ್ಕೆ ನೀನ್ ಇಲ್ಲಿ ಗಂಟ ಹುಡ್ಕೊಂಬಂದ ಏನದು? ಅಲ್ಲ ಕಣ್ ಮಾಮ, ಆ ಬಂಗಾರದಂತ ಲತವನ್ಗೆ ಆ ಹುಚ್ಚನ್ ಕೊಟ್ಟು ಮದ್ವೆ ಮಾಡ್ತಾರಂತಲ್ಲ, ಬುದ್ಧಿಗಿದ್ದಿ ಏನಾರ ಆಯ್ತಾ ನಮ್ ಗೌಡ್ರಿಗೆ? ಹೌದಾ? ಅದ ವಿಷಯ. ಪಾಪ ಆ ಹುಡುಗಿ ಹಣೆ ಬರೋಣ ಹಂಗೈತೆ ಅಂತ ಕಾಣುತ್ತೆ. ಬಂದವರೆಲ್ಲ ಸತ್ತೋದ್ರು. ಇನ್ ಯಾ ತಾನೇ ಮುಂದೆ ಬಂದ ಹುಡುಗಿನ ಮದುವೆ ಮಾಡ್ಕೊಂತಾರೆ ಹೇಳು ಮತ್ತೆ. ಹಂಗಂತ ಆ ಚಿನ್ನದಂತ ಹುಡುಗಿನ ಆ ಹುಚ್ಚನ್ ಕೊಟ್ಟು ಮದ್ವೆ ಮಾಡದ? ಹೋಗ್ಲಿ ಬಿಡು ಚಿನ್ನ, ದೊಡ್ಡವ್ರ ವಿಷಯ ನಮ್ಗೆ ಹಾಕ್ಬೇಕು. ಬಡವ ನಿಮ್ ಮಡಗ್ದಂಗೆ ಇರುತ್ತೋ, ನಮ್ದು ನಾವು ನೋಡ್ಕೊಳ್ಳೋಣ. ಇತ್ತೀಚೆಗೆ ನೋಡ್ತಾ ಇದ್ರೆ ಪ್ರಪಂಚನೇ ಮರ್ತೋಗುತ್ತಲ್ಲ, ಯಾಕೆ? ಬರೀ ನೋಡ್ತಾ ಕುಂತ್ಕೊಂಡ್ರೆ ನಮ್ಮ ಹೊಟ್ಟೆ ತುಂಬ್ಕೊಂಡಂಗೆ. ಅದಕ್ಕೆ ನಾನೇನೇ ಮಾಡ್ಲಿ? ನೋಡು, ಬೇಕಾದಷ್ಟು ಕೆಲಸ ಬಿದ್ದೈತೆ, ಬಿರ್ನೆ ಬಂದ್ಬಿಡು. ನಾ ಬಿರ್ನೆ ಬರ್ತೀನಿ, ನೀನು ಸಾರು. ಆ ಹುಚ್ಚ ಎಲ್ಲಾದ್ರು ನಿಂದ ಬಂದ್ಬಿಟ್ಟಾನು. ಆಯ್ತು, ಆ ಹುಚ್ಚಿ ನಾನು ನೋಡ್ಕತೀನಿ, ನೀನು ನಿನ್ ಕೆಲಸ ನೋಡ್ಕೋ ಹೋಗು. ಏ ಕಮ್ಲಿ, ಒಂದು ಕೆಲಸ ಮಾಡಿ ಮಾಡಿ ಮೈಯೆಲ್ಲ ಒಂಥರ ಜಿಡ್ಡಿಡ್ದಂಗಾಗಿದೆ. ಒಳ್ಳೆ ಅಡ್ಗೆ ಮಾಡು, ಬಾಟ್ನ ಅಡ್ಗೆ ಮಾಡು. ಊಟ ಮಾಡ್ಬಿಟ್ಟು ಇವತ್ತು ರಾತ್ರಿ ಶಿವಾಸ್ಬಿಡೋಣ. ಆಯ್ತು, ಬಿರ್ನೆ ಬಂದ್ಬಿಡಿ. ರೀ, ನಾನೊಂದು ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೋಬಾರ್ದು. ನಿನ್ನ ಮೇಲೆ ಯಾವತ್ತೇ ಬೇಜಾರಾಗಿದ್ದೀನಿ, ಅದೇನು ಕೇಳು. ಏನೂ ಇಲ್ಲ ರೀ, ಹೋಗಿ ಹೋಗಿ ಆ ಹುಚ್ಚ ಕೃಷ್ಣಗೆ ಮಗಳನ್ನ ಕೊಟ್ಟು ಮದುವೆ ಮಾಡಬೇಕು ಅಂತಿದ್ದೀರಲ್ಲ, ಏನಾಗಿದೆ ನಿಮಗೆ? ನೋಡು ಸಾವಿತ್ರಿ, ಈ ರಾಮೇಗೌಡ ಜೀವನದಲ್ಲಿ ಒಂದ್ಸತಿ ಮಾತು ಕೊಟ್ರೆ ಮುಗೀತು. ಕೃಷ್ಣ ಸಣ್ಣವನಾಗಿದ್ದಾಗ ಲತನ್ನ ಅವನಿಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ನಾನು ಅವ್ರ ಅಪ್ಪಂಗೆ ಮಾತು ಕೊಟ್ಟಿದ್ದೆ. ಯಾವತ್ತೂ ಕೊಟ್ಟ ಮಾತಿಗೆ ಇವತ್ತು ಮಗಳ ಭವಿಷ್ಯನ ಹಾಳು ಮಾಡೋಕ್ಕಾಗತ್ತಾ? ಮಾತೆ ಮುತ್ತು, ಮಾತೆ ಮೃತ್ಯು. ಅವನು ಹುಚ್ಚಾನೋ ಪೆದ್ದನೋ, ಒಟ್ನಲ್ಲಿ ಅವನು ಈ ಮನೆ ಅಳಿಯಾಗಬೇಕಾದವನು. ಗಿಳಿ ಸಾಕಿ ಗಿಡಗನ್ ಕೈಲಿ ಕೊಟ್ಟಾಗಿರುತ್ತೆ. ನಿನ್ ಮಗಳು ಅರ್ಗಿಣಿ ನಿಜ, ಅವಳೆಲ್ಲೂ ಹೊರಗಡೆ ಕಳ್ಸೋದು ಬೇಡ. ಕೃಷ್ಣನಿಗೆ ಅಪ್ಪ ಇಲ್ಲ, ಅಮ್ಮ ಇಲ್ಲ. ಅವನ್ನ ಮನೆ ಅಳಿನ್ ಮಾಡ್ಕೊಂಡು ಇಲ್ಲೇ ಇಟ್ಕೊಳ್ಳೋಣ. ಏನೋಪ್ಪ, ನಿಮ್ಗೆ ಹೇಳುವಷ್ಟು ಬುದ್ಧಿವಂತಲು ನಾನಲ್ಲ. ನಿಮ್ಗೆ ಹೇಗನ್ಸುತ್ತೋ ಹಾಗೆ ಮಾಡಿ. ಮಗದ ಒಳ್ಳೆ ಕೆಂಡ ಸೊಂಪಿಗೆ ಮುಟ್ಟಿದ ಒಳ್ಳೆ. ನನ್ನ ಹೆಸರು ಹುಚ್ಚರಾಯ ಅಲ್ಲ, ನನ್ಗೂ ಹೆಸರೈತೆ. ಓಹೋ, ನಿಂಗೆ ಹೆಸರು ಬೇರೆ ಕೇಡು. ಅದ್ ಸರಿ, ನಮ್ ಲತನ ಮದ್ವೆ ಆಗ್ತೀನಿ ಅಂತ ಊರೆಲ್ಲ ಹೇಳ್ಕೊಂಡು ತಿರುಗ್ತೀನಿ ಅಂತೆ, ನಿಂಗೆ ಸ್ವಲ್ಪನೂ ಮರ್ಯಾದೆ ಇಲ್ವಾ? ಇಲ್ಲ ಅಂತಾನೆ ತಿಳ್ಕೊ. ಗೌಡ್ರ ಮಗಳನ್ನ ಮದ್ವೆ ಆದ್ರೆ ಅವ್ರ ಆಸ್ತಿಗೆಲ್ಲ ನಾನೇ ಒಡೆ ಆಗ್ತೀನಿ, ಗೊತ್ತಾ? ನಿನ್ ಮುಖಕ್ಕಿಷ್ಟು. ನಿಂಗ್ ಮದ್ವೆ ಬೇಕಾ? ನಿನ್ ಯೋಗ್ಯತೆಗೆ ತಕ್ಕನಾಗಿರೋ ಹುಡುಗಿ ನೋಡಿ ಮದ್ವೆ ಮಾಡ್ಕೋ. ಹಾಗಾದ್ರೆ ನಾನ್ ನಿನ್ನೆ ಮದ್ವೆ ಆಗ್ತೀನಿ, ಏನಂತ್ಯಾ? ಮದ್ವೆ ಆಗ್ತೀಯ? ಮದ್ವೆ ಮಾಡಿಸ್ತೀನಿ ಮದ್ವೆನ. ಅಲ್ಲ ಸರ್, ಸೊಳ್ಳೆ ನಿಮ್ಮನ್ನ ಕಡಿತಾ ಇತ್ತು ಸರ್. ಸೊಳ್ಳೆ ನನ್ನ ತಾರೆ ಕಚ್ಚಿದ್ದು ನಿಂದವಲ್ಲ. ಏ ರಾಜು, ಏ ರಾಜ, ಅಲ್ಲಿ ದೂರದಲ್ಲಿ ಯಾರು ಓಡ್ತಾರೆ ನೋಡು. ಮನುಷ್ಯ ದೇವರು? ಮನುಷ್ಯನ ಗುರು, ನಮ್ಮ ಮಂಚ ಬರಲಿ. ಏನ್ ಗುರು? ಇಷ್ಟೊತ್ತಲ್ಲಿ ಏನ್ ಮಾಡ್ತಾ ಇದೀಯ ನೀನು? ಯಾರ ಮನೆಗೆ ಕಂದಾಪಕ್ಕೆ ಕಟ್ತಾ ಇದೀಯ? ನಾನೇ ಕಳ್ತನ ಮಾಡ್ಲಿ? ತೋಟನ ಕಾಯಕ್ ಬಂದಿದ್ದೀನಿ ಸ್ವಾಮಿ. ನನ್ನ ಹತ್ರ ಸುಳ್ಳು ಹೇಳಿದ್ರೆ ಲಾಕಪ್ ಬೋಟಿ ಆದ್ಬಿಡ್ತೀನಿ. ಸತ್ಯ ಹೇಳು. ನಾನ್ಯಾಕೆ ಸುಳ್ಳು ಹೇಳಿ? ಹೋಗ್ಲಿ, ಇಲ್ಲಿ ಡಿಂಗ್ರಿ ಮನೆಯಲ್ಲಿದೆ. ಡಿಂಗ್ರಿ ಮನೆನಾ? ಅಗೋಲ್ ಕಾಣ್ತಿದ್ದಲ್ಲ ಕೆಂಪು ಬಿಲ್ಡಿಂಗು, ಪಕ್ಕದಲ್ಲ ಪಕ್ಕ ಸಂಧಿಯಲ್ಲಿ ಹೋಗು. ಒಂದು ಬಿಡಿ ಕೊಡು. ನಾನೇ ಒಂದು ಬಿಡಿನ ಓಸಿಸ್ಕೊಂಡ್ ಬಂದಿದ್ದೀನಿ. ಕಮಾನ್ ಫಾಲೋ ಮೀ. ಯಾರು ಇಲ್ಲ, ನಾನು ಮುಂದೆ, ನಾನು ಹಿಂದೆ. ಏನ್ ಕಮಲಿ, ಕತ್ಲೆಯಲ್ಲಿ ಒಬ್ಳೆ ಹೊಂಟಿದ್ಯಾ? ಏನ್ ಸಮಾಚಾರ? ಏಯ್, ಏನ್ ತಿಳ್ಕೊಂಡಿದ್ಯಾ? ನನ್ನ ಕಟ್ಕೊಂಡು ಹೆಂಡ್ತಿನ ಕರ್ದಂಗ್ ಕರಿತಾ ಇದೆಯಲ್ಲ. ನೀನ್ ನನ್ನನ್ನೇನೋ ಅಂತ ತಿಳ್ಕೊಂಡಿದ್ಯಾ? ಈ ಊರ್ ಗೌಡ್ರ ಮಗಳು ಲತನ ಮದ್ವೆ ಆಗೋನು ನಾನೇ. ಅಯ್ಯ ನಿನ್ ಮಕ್ಕೆ, ನಮ್ ಗೌಡ್ರ ಮಗಳನ್ನ ನೀ ಮದ್ವೆ ಆಗ್ತಿದ್ಯಾ? ಇನ್ಯಾರಾಯ್ತಾರೆ? ಈ ಇಷ್ಟೇ ಏನಾದ್ರೂ ನಮ್ ಗೌಡ್ ತಮ್ಮಂಗ್ ಗೊತ್ತಾಯ್ತು ಅಂದ್ರೆ ನಿನ್ ಚರ್ಮ ಸುಂದು ಬಿಡ್ತಾರ. ಅಯ್ಯ ತಿರ್ಪೆ ಮುಟ್ಟದೆ. ನನ್ನೇನ್ ತಿರ್ಪೆ ಅಂತ ಹೇಳ್ತೀಯಾ? ಏಯ್, ಏನೋ ಮಾಡ್ತೀಯಾ? ಹಿಡ್ಕೊಂಡ್ ಪುಟ್ಟ ಅಂದ್ರೆ ತೆಗೆದು ಬುಟ್ಟ ಅಂದ್ರೆ ಹುಚ್ಚ ಮುಂಡದು ಓಡೋಗ್ಬಿಟ್ಟ. ಎಲ್ಲೋದ ಇವನು? ನೋ 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 ವಿಜಯ್, ಈ ಕೇಸಿನ ಬಗ್ಗೆ ಮೇಲಿಂದ ಬರ್ತಿರೋ ಪ್ರೆಷರ್ ನನ್ನ ಕೈಲಿ ತಡ್ಕೊಳಕ್ ಆಗ್ತಿಲ್ಲ. ಸರ್ ಪ್ಲೀಸ್, ಸರ್ ಪ್ಲೀಸ್, ನಾನು ಆದಷ್ಟು ಪ್ರಯತ್ನ ಪಡ್ತಾ ಇದ್ದೀನಿ. ಆದ್ರೆ ಏನ್ ಮಾಡೋದು, ಆ ಕೊಲೆಗಾರ ಪ್ಲಾನ್ ಮಾಡಿ ತಪ್ಪಿಸ್ಕೋತಾ ಇದ್ದಾನೆ. ಕೊಲೆಗಾರನ್ನ ಹೊಗಳ್ಲಿ ಅಂತ ನಾನು ನಿಮ್ಮನ್ನ ಕರೆಸಿದ್ದೀನ? ನೋಡಿ, ನಾ ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನಿಮ್ಮ ಗುಂಡಿಗೆ ಗಟ್ಟಿ ಇದೆ, ನೀವು ಒಬ್ಬ ದಕ್ಷ ಆಫೀಸರ್ ಅನ್ನೋದಕ್ಕೋಸ್ಕರ ಈ ಕೇಸ್ ನಿಮ್ಗೆ ಒಪ್ಪಿಸಿದ್ದೀನಿ. ನಿಮ್ಮ ನಂಬಿಕೆ ಯಾವತ್ತೂ ಸುಳ್ಳಾಗೋದಕ್ಕೆ ನಾನು ಬಿಡೋದಿಲ್ಲ ಸರ್. ಈಗ ಆ ಕೇಸ್ ಬಗ್ಗೆ ಇಂಪಾರ್ಟೆಂಟ್ ಕ್ಲೂಸ್ ಸಿಕ್ಕಿದೆ. ಆದಷ್ಟು ಬೇಗ ಎವಿಡೆನ್ಸ್ ಸಮೇತ ಆ ಕೊಲೆಗಾರನ ನಿಮ್ಮ ಮುಂದೆ ನಿಲ್ಲಿಸ್ತೀನಿ ಸರ್. ವಿಜಯ್ ಕುಮಾರ್. ಹೌದು ಕಣೆ. ಲತಾ, ಲತಾ ಏನಾಯ್ತೆ? ನೋಡ್ರಿ,
ನೀವು ಹಾಸ್ಪಿಟಲ್ ಕರ್ಕೊಂಡು ಹೋಗಿ ನಾನು ಅವ್ರ ಮನೆಗೆ ಹೋಗಿ ಹೇಳ್ತೀನಿ. ಇವತ್ತು ನಮ್ಮ ಲತನ್ ಹುಟ್ಟಿದಬ್ಬ, ಅದಕ್ಕೆ ಪಾಯಸ ಮಾಡಿದೆ. ತಗೋ ರೀ, ತಗೊಳ್ಳಿ. ಅಂಕಲ್, ಲತನ್ಗೆ ಲತಾಗೆ? ಲತನ್ಗೆ ಲತಾ ಏನಾಯ್ತು? ಯಾರೋ ಆಸಿಡ್ ಹಾಕ್ಬಿಟ್ಟಿದ್ದಾರೆ. ಲತಾ ಡಾಕ್ಟ್ರೆ, ನನ್ನ ಮಗಳು ಭಯ ಪಡುವಂಥದ್ದೇನಿಲ್ಲ. ಮುಖಕ್ಕೆ ತುಂಬಾ ಆಸಿಡ್ ಬಿದ್ದಿರೋದ್ರಿಂದ ಈಗಲೇ ನಾವು ಏನು ಹೇಳೋಕ್ಕಾಗೋದಿಲ್ಲ. ನಾವು ಆದಷ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ. ಡಾಕ್ಟ್ರೆ, ಹೇಗಾದ್ರೂ ಮಾಡಿ ನಮ್ಮ ಲತನ್ ಉಳಿಸ್ಕೊಡಿ ಪ್ಲೀಸ್. ಓಕೆಮ್ಮ. ಕಮಿಷನರ್ ರಾಜಶೇಖರ್ ಹಿಯರ್. ಹೇಳಿ ಸರ್, ಏನ್ ವಿಷಯ? ಸರ್, ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಇದೊಂಥರ ವಿಚಿತ್ರವಾದ ಕೇಸು ಸರ್. ಆದಷ್ಟು ಬೇಗ ಸಾಲ್ವ್ ಮಾಡ್ತೀವಿ. ಬರಲಿ ಸರ್, ಖಂಡಿತ ಬರಲಿ. ಅವ್ರಿಗೂ ನಾನು ಏನೇನು ನಡೀತಿದೆ ಅಂತ ಹೇಳಿ ಕಳಿಸ್ತೀನಿ. ಓಕೆ ಸರ್. ನಮಸ್ಕಾರ ಗೌಡ್ರೆ. ನಮಸ್ಕಾರ ಸಾಹೇಬ್ರೆ, ಬನ್ನಿ. ನಾನು ಎಷ್ಟೇ ಪೊಲೀಸ್ ಬ್ರೈನ್ ಯೂಸ್ ಮಾಡಿದ್ರು ನಿಮ್ಮ ಮಗಳ ಮುಖಕ್ಕೆ ಆಸಿಡ್ ಹಾಕ್ತವ್ರು ಯಾರು ಅಂತಾನೆ ಗೊತ್ತಾಗ್ತಾ ಇಲ್ಲ. ಏನ್ ಮಾಡೋದು ಅಂತಾನೆ ತೋಚ್ತಾ ಇಲ್ಲ. ಅವರುಗಳು ಸಿಗದೆ ಹೋದ್ರೂ ಪರವಾಗಿಲ್ಲ ಸಾಹೇಬ್ರೆ. ಮುದ್ದು ಮುದ್ದಾಗಿರೋ ನನ್ನ ಮಗಳ ಮುಖ ಹೀಗಾಗೋಯ್ತಲ್ಲ ಅನ್ನೋದೇ ನನ್ನ ಚಿಂತೆ. ಹೀಗಾಗಿರೋದಕ್ಕೆ ನೀವು ದಯವಿಟ್ಟು ಚಿಂತೆ ಮಾಡಬೇಡಿ. ಅಮೆರಿಕದಲ್ಲಿ ಒಬ್ಬ ಬೆಸ್ಟ್ ಡಾಕ್ಟರ್ ಇದ್ದಾರೆ. ಅವ್ರು ನನ್ನ ಫ್ರೆಂಡು, ಪ್ಲಾಸ್ಟಿಕ್ ಸರ್ಜನ್. ಅವ್ರನ್ನ ಕರೆಸಿ ಆಪರೇಷನ್ ಮಾಡಿಸೋಣ. ಸಾಹೇಬ್ರೆ, ನಮ್ಗೆ ಆಸ್ತಿ ಅಂತಸ್ತು ಯಾವುದು ಮುಖ್ಯ ಅಲ್ಲ. ನಮಗ್ ನಮ್ಮ ಮಗಳ ಭವಿಷ್ಯನೇ ಮುಖ್ಯ. ನೀವು ಇವತ್ತೇ ನಿಮ್ಮ ಫ್ರೆಂಡನ್ನ ಫಾರಿನಿಂದ ಕರೆಸಿ ಅವರಿಂದಲೇ ಸರ್ಜರಿ ಮಾಡಿಸೋಣ. ಹೌದು ಸಾಹೇಬ್ರೆ, ಸಕಲ ಸರ್ವ ಸಂಪತ್ತು ನನ್ನ ಮಗಳು ಸಾಹೇಬ್ರೆ. ಅವಳು ಮತ್ತೆ ಬಳ್ಳಿ ಲತೆ ಹಾಗೆ ಅರಳಬೇಕು. ಗೌಡ್ರೆ, ನೀವೇನು ವರಿ ಮಾಡ್ಕೋಬೇಡಿ. ನಾ ದೇವರನ್ನ ಬೇಡ್ಕೊಂಡಿರೋ ಹಾಗೆ ನನ್ನ ಆಸೆ ಈಡೇರಿದ್ರೆ ನಮ್ಮನೆ ದೇವರಿಗೆ 101 ತೆಂಗಿನಕಾಯಿ ಓಡಿಸ್ತೀನಿ. ಆಯ್ತಮ್ಮ, ಆದಷ್ಟು ಬೇಗ ನನ್ನ ಫ್ರೆಂಡ್ ಅಮೆರಿಕಾದಿಂದ ಕರೆಸಿ ಆಪರೇಷನ್ ರೆಡಿ ಮಾಡ್ತೀನಿ. ಚಿಕ್ಕಮ್ಮೂರು. ಅಂಕಲ್, ಲತನ್ ಮುಖ ತುಂಬಾನೇ ಚೆನ್ನಾಗಿದೆ ಅಂಕಲ್. ನೋಡಕ್ಕೂ ತುಂಬಾ ಲಕ್ಷಣವಾಗೇ ಇದ್ದಾಳೆ. ಹೇಗೋ ನಮ್ಮ ಮಗಳ ಮುಖ ಚೆನ್ನಾಗಾಯ್ತಲ್ಲ, ಅಷ್ಟೇ ಸಾಕು. ಪೇಷಂಟ್ ರೆಸ್ಟ್ ಬೇಕು, ದಯವಿಟ್ಟು ಜಾಗ ಬಿಡಿ. ಯೋ, ಏನ್ ಮಾಡ್ತಾ ಇದೀಯಾ? ಏಯ್, ಇದು ನನ್ನ ಮಗನ ಬಾಳೆಹಣ್ಣು ತಿನ್ನೋವರೆಗೂ ಆದಮ್ ಕಣ್ಣು ನಿಂತ್ಕೋ. ಸರ್, ಯಾವನ ದಡಿ ಅಂಗಡಿ ಹತ್ರ ಗಲಾಟೆ ಮಾಡ್ತಾ ಇದ್ದಾರೆ. ಕಮಾನ್, ನಾನು ಮುಂದೆ, ನಾನು ಹಿಂದೆ. ಏಯ್, ನಿಮ್ಮ ಅಪ್ಪನೇನು ಅಂಗಡಿ? ಏಯ್, ನನ್ನ ಮಗನೇ, ಅಪ್ಪನ ವಿಷಯ ಏನಾರ ಎತ್ತಿದ್ರೆ ಹಲ್ಲು ಉದುರಿಸಿ ಕೈ ಕೊಟ್ಬಿಡ್ತೀನಿ. ಹುಷಾರ್. ಬಾಳೆಹಣ್ಣು ತಿನ್ನೋವರೆಗೂ ಮುಚ್ಕೊಂಡಿದ್ರೆ ಸರಿ. ಬಿಡಿ ಬಾಳೆಹಣ್ಣಿನ ಸಿಪ್ಪೆ. ಏಯ್, ಬರೇಲಿ. ನಿನ್ನ ಅದೃಷ್ಟ ಚೆನ್ನಾಗಿತ್ತು ನನ್ನ ಮಗನೇ. ಏಯ್, ಇನ್ನೊಂದ್ಸಾರಿ ಬಂದು ನೋಡ್ಕೊತೀನಿ. ಅಯ್ಯೋ, ಒಳ್ಳೆ ಹುಚ್ಚಿನ ಸವಾಸ ಆಗೋಯ್ತಲ್ಲ ಈ ನನ್ನ ಮಗಂದು. ಬುದ್ಧಿಗಿದ್ದು ಇದೆಯಾ? ಬಾಳೆಹಣ್ಣು ತಿಂದು ಸಿಪ್ಪೆನ ರೋಡ್ಗೆ ಹಾಕೋದು. ಇನ್ನೇನು ರೋಡ್ಗೆ ಹಾಕ್ತಾ ನಿಮ್ ಜೇಬ್ಗೆ ಹಾಕ್ಲಾ? ಸ್ವಲ್ಪ ಬಾಳೆಹಣ್ಣು ತಿಂತೀನಿ, ಸುಮ್ನಿರ್ರಿ. ಏಯ್, ಏನಂತಾನ ಅವನು? ಬಾಳೆಹಣ್ಣು ತಿಂದು ಹೇಳ್ತಾನಂತೆ, ಅಲ್ಲಿವರೆಗೂ ನೀವು ಇರ್ಬೇಕಂತೆ. ಯಾವಾಗ ಮಾತಾಡ್ತಾನೋ ಆವಾಗಲೇ ಮಾತಾಡ್ಲಿ. ಆಮೇಲೆ ಸ್ಟೇಷನ್ ಕರ್ಕೊಂಡು ಹೋಗಿ ಒಂದ್ ಗತಿ ಮಾಡ್ತೀನಿ. ರೀ ಪೊಲೀಸ್ ಅಪ್ಪನವ್ರೆ, ಅವನ ಹತ್ರ ಏನ್ ಮಾತಾಡ್ತಾ ಇದ್ದೀರಾ? ಅವನೊಬ್ಬ ಹುಚ್ಚ. ಹೋಗಿ ಹೋಗಿ ನಿಮ್ ಕೆಲಸ ನೋಡಿ. ಏ ರಾಜ, ಇವ್ನು ಆಕ್ಟ್ ಮಾಡೋದು ನೋಡಿದ್ರೆ ಇವನೇ ಯಾಕೆ ಕೊಲೆ ಮಾಡಿರಬಾರ್ದು ಅಂತ. ಇದ್ರೂ ಇರ್ಬೋದು. ಇವನ್ ಕರ್ಕೊಂಡು ಹೋಗಿ ನಮ್ಮ ಸಾಹೇಬ್ರಿಗೆ ಒಪ್ಪಿಸ್ಬಿಟ್ರೆ ನಮ್ಮಿಬ್ರಿಗೂ ಪ್ರಮೋಷನ್ ಗ್ಯಾರಂಟಿ. ನೋಡು, ಇವನ್ನ ಸ್ಟೇಷನ್ ಕರ್ಕೊಂಡು ಹೋಗೋದು ಈ ಗೆಟಪ್ನಲ್ಲ, ಬೇರೆ ಗೆಟಪ್. ನಾನೀಗ ಮುಂದೆ. ಈ ಹಳ್ಳಿ ಜನರು ಲತನ್ ಬಗ್ಗೆ ಮಾತಾಡೋದನ್ನ ಕೇಳಿ ಕೇಳಿ ನನ್ನ ತಲೆ ಚಿಟ್ಟೆ ಹಿಡಿದು ಹೋಗಿದೆ ರೀ. ಸಮಾಧಾನ ಮಾಡ್ಕೋ ಸಾವಿತ್ರಿ, ನಾವು ಯಾರಿಗೂ ದ್ರೋಹ ಮಾಡಿಲ್ಲ. ದೇವ್ರು ನಮ್ಗೆ ಯಾಕೆ ಈ ರೀತಿ ಶಿಕ್ಷೆ ಕೊಡ್ತಾ ಇದ್ದಾನೋ ಗೊತ್ತಿಲ್ಲ. ಅಂದಾಗೆ ಲತಾ ಮಲಗಿದಾಳ? ಈಗ ತಾನೇ ಹಾಲು ಕೊಟ್ಟು ಬಂದೆ, ಕುಡಿದು ಮಲಗಿದಾಳೆ. ಈ ನಡುವೆ ಲತಾ ಮನಸ್ಸೇ ಸರಿ ಇಲ್ಲ. ಯಾವ ವಿಷಯನೂ ನಗ್ತಾ ನಗ್ತಾ ಮಾತಾಡೋದೇ ಇಲ್ಲ. ನನಗಂತ ಅವಳನ್ನು ನೋಡಿದ್ರೆ ಬಹಳ ದುಃಖ ಆಗುತ್ತೆ. ಅಲ್ಲ ರೀ, ಈ ಕೊಲೆಗಳನ್ನೆಲ್ಲ ಯಾರು ಮಾಡ್ತಿದ್ದಾರೆ, ಏನಕ್ಕೋಸ್ಕರ ಮಾಡ್ತಿದ್ದಾರೆ ಅಂತ ನನಗಂತೂ ಒಂದೂ ಅರ್ಥ ಆಗ್ತಿಲ್ಲ. ಯಾರು ಮಾಡ್ತಿದ್ದಾರೆ ಅಂತ ನನಗಂತೂ ಗೊತ್ತಾದ್ರೆ ಅವ್ರನ್ನ ಇದರಿಂದನೇ ಸುಟ್ಟು ಬಿಡ್ತೀನಿ.
ಅಯ್ಯೋ ಬೇಡ ರೀ, ನೀವು ಕೊಂದು ಕೊಲೆಗಾರ ಆಗೋದು ನನಗಿಷ್ಟ ಇಲ್ಲ. ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ. ಸರಿ, ನೀನ್ ಮಲ್ಕೋ. ಯಾರು ಇವನು? ಕೊಲೆಗಾರ ಸರ್ ಇವನು. ಕಷ್ಟಪಟ್ಟು ಇಟ್ಕೊಂಡ್ಬಂದಿದೀವಿ ಸರ್. ಈಗ ನನಗೆ ಪ್ರಮೋಷನ್ ಕೊಡಿಸ್ತೀರಾ? ಪ್ರಮೋಷನ್ ಅಂತ ತಲೆ ಮೇಲೆ ಹೊಡಿತೀನಿ. ಬೆಚ್ಚೆ ಬಟ್ಟೆ ಬೆಚ್ಚೆ. ಸರ್ ನಾನ್ ಸರ್ ಹಳ್ಳಿ ನೋಡಿದ್ರೆ ನನ್ನ ಹುಚ್ಚ ಅಂತ ಕರೀತಾರೆ ಸರ್. ಈ ಪೊಲೀಸ್ ನೋಡಿದ್ರೆ ನಾನು ಕೊಲೆಗಾರ ಅಂತ ಇಲ್ಲಿ ಕರ್ಕೊಂಡ್ ಬಂದ್ಬಿಡೋರೆ ಸರ್. ಸರ್ ನಾನು ಯಾವ ತಪ್ಪು ಮಾಡಿಲ್ಲ ಸರ್. ನಾನು ಕೊಲೆಗಾರನೂ ಅಲ್ಲ ಸರ್. ಲಕ್ಕಪಕ್ಕಲ್ಲ ಸರ್. ಸರ್ ಬಾಂಬೆ ಕಟ್ಟಾಕ್ಲಾ? ಬಾಂಬೆ ಕಟ್ಟಲ್ಲ, ಲಂಡನ್ ಕಟ್ ಹಾಕಿ. ಯಾಕ್ರಿ? ಇವನ್ ಯಾವ ಕೊಲೆಗಾರ ರೀ? ಇವನ್ ಯಾಕೆ ಕರ್ಕೊಂಬಂದ್ರಿ? ಸರಿಯಾಗಿ ಡ್ಯೂಟಿ ಮಾಡ್ರಿ ಅಂದ್ರೆ ರೋಡಲ್ಲಿ ಹೋಗೋ ಹುಚ್ಚರ್ನ, ಮೂಗ್ರನ್ನ, ಕಿವುಡ್ರನ್ನ, ಕುಂಡ್ರನ್ನ ಕರ್ಕೊಂಬಂದು ಇವನೇ ಕೊಲೆಗಾರ ಕೊಲೆಗಾರ ಅಂತ ಕಿರ್ಚಾಡ್ತೀರಾ ನೋಡಿ. ಇನ್ನೊಂದ್ಸಲಿ ಹೀಗೆಲ್ಲ ಮಾಡಿದ್ರೆ ನಿಮ್ಮನ್ನ ಸಸ್ಪೆಂಡ್ ಮಾಡಿಸ್ಬಿಡ್ತೀನಿ. ಹೋಗ್ರಿ, ಕರ್ಕೊಂಡೋಗ್ರಿ. ಅಲ್ಲ, ಕೊಲೆಗಾರ ಯಾಕೆ ಮಾಸ್ಕ್ ಹಾಕೊಂಡು ಕೊಲೆ ಮಾಡ್ತಿರ್ಬಾರ್ದು? ಸಮಥಿಂಗ್ ಇಸ್ ಹ್ಯಾಪನಿಂಗ್.
ಸಾಯೋ ಅಂತ ನಿನಗೇನಾಗಿತ್ತು? ನನ್ನನ್ನು ಯಾಕೆ ಉಳಿಸಿದ್ರಿ? ನಾನು ಬದುಕಿರ್ಬಾರ್ದು, ನಾನು ಸಾಯ್ಬೇಕು. ನನ್ನಿಂದ ನಮ್ಮ ಅಪ್ಪ ಅಮ್ಮ ಕೊರ್ಗೋ ಹಾಗಾಗಿದೆ. ಈ ಊರ್ ಜನ ದೃಷ್ಟಿಯಲ್ಲಿ ನಾನು ಅನಿಷ್ಟವಾದವಳು. ಇದಕ್ಕೆಲ್ಲ ನಾನೇ ಕಾರಣ. ನಾನು ಬದುಕಿರ್ಬಾರ್ದು, ನಾನು ಸಾಯ್ಬೇಕು. ಸಾಯೋದ್ರಿಂದ ಸಮಸ್ಯೆಗೆ ಪರಿಹಾರ ಸಿಗತ್ತಾ? ನಿಮ್ಮ ಅಪ್ಪ ಅಮ್ಮನಿಗೆ ನೆಮ್ಮದಿ ಸಿಗತ್ತಾ? ನೋಡು, ಆತ್ಮಹತ್ಯೆ ಹೇಡಿಗಳ ಲಕ್ಷಣ. ಬದುಕನ್ನ ಧೈರ್ಯವಾಗಿ ಎದುರಿಸಿ ಬದುಕಬೇಕು. ನಾನು ಯಾರಿಗೋಸ್ಕರ ಬದುಕಿರ್ಬೇಕು? ನಿಮ್ಮ ಅಪ್ಪ ಅಮ್ಮನಿಗೋಸ್ಕರ, ಈ ಊರಿನ ಜನಕ್ಕೋಸ್ಕರ, ಎಲ್ಲಕ್ಕಿಂತ ಮಿಗಿಲಾಗಿ ನನಗೋಸ್ಕರ. ನನ್ನಿಂದಾನೇ ನಮ್ಮ ಮನೆಯಲ್ಲಿ ಅನಾಹುತ ಅಪಶಕನ ಆಗ್ತಾ ಇರೋದು ಅಂತ ಊರಿನ ಜನ ಎಲ್ಲ ಮಾತಾಡ್ತಾ ಇದ್ದಾರೆ. 1000 ಜನ 1000 ಮಾತಾಡ್ತಾರೆ. ಅದನ್ನೆಲ್ಲ ಕೇಳ್ಕೊಳ್ತಾ ಹೋದ್ರೆ ಈ ಸಮಾಜದಲ್ಲಿ ಬದುಕೋಕ್ಕಾಗಲ್ಲ. ಹುಟ್ಟು ಸಾವು ಅನ್ನೋದು ನಮ್ಮ ಕೈಯಲ್ಲಿಲ್ಲ. ಬದುಕಿದ್ರೆ ಸಾರ್ಥಕವಾಗಿ ಬದುಕಬೇಕು. ನನ್ ಬದುಕು ನಿರಾರ್ಥಕ. ಲತಾ, ಬದುಕನ್ನ ಅರ್ಥವತ್ತಾಗಿ ರೂಪಿಸ್ಕೊಳ್ಳೋದು ನಮ್ಮ ಕೈಯಲ್ಲಿದೆ. ನನಗೆ ಯಾವ ದಾರಿನೂ ಕಾಣಿಸ್ತಾ ಇಲ್ಲ. ಹುಚ್ಚುಚ್ಚಾಗಿ ಮಾತಾಡ್ಬೇಡ. ಆ ದಾರಿ ನಾನು ನಿನಗೆ ತೋರಿಸ್ತೀನಿ. ಇನ್ಮೇಲೆ ಹೀಗೆಲ್ಲ ಮಾಡೋದಿಲ್ಲ ಅಂತ ಪ್ರಾಮಿಸ್ ಮಾಡು. ಲತಾ, 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 ಲತಾ. ಏ ತಿಮ್ಮ, ಬೋರ ಬಂದ್ರು ಇಲ್ಲಿ. ಏನು ಮೋರೆ? ಎಲ್ಲ ಹಾಳಾಗಿ ಹೋಗಿದ್ರಿ? ಲತಾ ಮನೇಲಿಲ್ಲೂ ಕಾಣಿಸ್ತಾ ಇಲ್ಲ. ನೀನು ಪಂಪ್ ಹೌಸ್ ಹತ್ರ ಹೋಗಿ ನೋಡು. ಆಯ್ತಮ್ಮ. ನೀನು ಗೋಡೌನ್ ಹತ್ರ ಹೋಗಿ ನೋಡು. ಸರಿ ಮೋರೆ. ನೀನೇನ್ ಮುಖ ನೋಡ್ಕೊಂಡು ಇಲ್ಲೇ ನಿಂತಿದ್ಯಾ? ಹೋಗ್ ನೋಡು. ಸರಿ ಅಮ್ಮ. ರೀ, ಏನ್ ಸಾವಿತ್ರಿ ಅದು? ಲತಾ ಮನೇಲಿಲ್ಲೂ ಕಾಣಿಸ್ತಾ ಇಲ್ಲ. ಏನ? ಲತಾ ಕಾಣಿಸ್ತಾ ಇಲ್ವಾ? ಆ ರೂಮಲ್ಲಿ ನೋಡ್ದ್ಯಾ? ನೋಡ್ದೆ. ಇಲ್ಲೇ? ಅಲ್ಲೂ ನೋಡ್ದೆ. ಸರಿ, ನಾ ಬಾಲ್ಕನಿ ನೋಡ್ಕೊಂಡ್ ಬರ್ತೀನಿ. ಸಿಕ್ಕತ್ಲ? ಇಲ್ಲ ರೀ. ಏನ್ ಹೋದ್ಲು? ಸಿಕ್ಕಿದ್ಲೇನಯ್ಯ? ಸರ್, ನನಗೂ ಚಳಿ ಆಗ್ತಾ ಇದೆ, ಸ್ವಲ್ಪ ಬೆಚ್ಚು ಮಾಡಿ ಸರ್. ಒಂದ್ ನಿಮಿಷ. ಗೌಡ್ರೆ, ಗೌಡ್ರೆ. ಲತಾ, ಎಲ್ಲಮ್ಮ ಹೋಗಿದ್ದೆ ನೀನು? ನೀನು ಕಾಣ್ದೆ ಎಷ್ಟು ಗಾಬರಿ ಆಗಿತ್ತು ಗೊತ್ತಾ ನಮ್ಗೆ? ನಾನು ಹೋಗೋದು 2 ನಿಮಿಷ ಲೇಟ್ ಆಗಿದ್ರೆ ನಿಮ್ಮ ಮಗಳು ಹೆಣವಾಗಿ ಕೆರೆಯಲ್ಲಿ ತೇಲ್ತಿದ್ಲು. ಏನ್ ಹೇಳ್ತಿದ್ದೀರಾ ಸಾಹೇಬ್ರೆ ನೀವು? ಹೌದಮ್ಮ. ನನ್ಗೊಂದು ಅರ್ಥ ಆಗ್ತಿಲ್ಲ. ಇವಳೇ ಸಿಕ್ಕುದ್ಲು ನಿಮ್ಗೆ? ನಾನು ನೈಟ್ ರೌಂಡ್ಸ್ ಹೋಗ್ತಾ ಇದ್ದೆ. ನಿಮ್ಮ ಮಗಳು ಅಷ್ಟೊತ್ತಿನಲ್ಲಿ ಕೆರೆ ಹತ್ರ ಹೋಗ್ತಾ ಇದ್ಲು. ಡೌಟ್ ಬಂದು ನಾನು ಅವಳನ್ನೇ ಫಾಲೋ ಮಾಡಿದೆ. ಅವಳು ಕೆರೆ ಹತ್ರ ಒಂದು ಲೆಟರ್ ಬರೆದಿಟ್ಟು ಕೆರೆಗೆ ಹಾರೋದಕ್ಕೆ ಪ್ರಯತ್ನ ಪಟ್ಲೆ. ಅಷ್ಟರಲ್ಲಿ ನಾನು ಹೋಗಿ ಅವಳನ್ನ ಹಿಡ್ಕೊಂಡೆ. ನಮ್ಮನೆ ದೀಪ ಉಳಿಸಿದ್ರಿ ಸಾಹೇಬ್ರೆ. ನಿಮ್ಮ ಉಪಕಾರನ ನಾವ್ ಯಾವತ್ತೂ ಮರೆಯಲ್ಲ. ಇದ್ರಲ್ಲಿ ಉಪಕಾರ ಏನ್ ಬಂತಮ್ಮ? ಇಟ್ಸ್ ಮೈ ಡ್ಯೂಟಿ. ಗೌಡ್ರೆ, ಇನ್ಮೇಲಾದ್ರೂ ನಿಮ್ಮ ಮಗಳನ್ನ ಸ್ವಲ್ಪ ಜೋಪಾನವಾಗಿ ನೋಡ್ಕೊಳ್ಳಿ. ಹಾ, ನಾನೇನು ಬರ್ತೀನಿ. ನಮಸ್ತೆ. ಏನು ಮಲತಾ, ಯಾಕೆ ಹೀಗೆ ಮಾಡ್ಕೊಳಕ್ ಹೋದೆ? ನಾವಿನ್ನೂ ಬದುಕಿದೀವಮ್ಮ, ನಾವಿನ್ನೂ ಬದುಕಿದೀವಿ ಕಣಮ್ಮ. ಯಾಕಮ್ಮ ಲತಾ, ನಿಂಗೆ ಈ ಅಮ್ಮನ ಮೇಲೆ ಪ್ರೀತಿ ಇಲ್ವಾ? ಇದೆಮ್ಮ, ಆದ್ರೆ ಮನ್ಸಿಗೆ ತುಂಬಾ ಬೇಜಾರಾಗಿತ್ತು, ಅದಕ್ಕೆ ಈ ತರ. ನೋಡು, ಇನ್ಮೇಲೆ ಯಾವತ್ತೂ ಹೀಗೆ ಮಾಡಲ್ಲ ಅಂತ ನನ್ ಮೇಲೆ ಆಣೆ ಮಾಡು. ಇಲ್ಲಮ್ಮ, ಇನ್ಯಾವತ್ತೂ ಹಾಗೆ ಮಾಡೋದಿಲ್ಲ. ನನಗೆ ಕ್ಷಮಿಸ್ಬಿಡಮ್ಮ, ನನ್ನ ಕ್ಷಮಿಸ್ಬಿಡು. ಸರ್, ಹೋಗು. ಭಯ ಆಗುತ್ತೆ ಸರ್. ಸರ್, ನಮ್ಮಪ್ಪ ಪಡ್ಕೊಂಡ ಓದ್ ಒಳ್ಳೆ ಆಫೀಸರ್ ಆಗು ಅಂತ ಕೇಳಿದ. ನಾನು 3 ವರ್ಷ SSLC ಫೇಲ್ ಆಗಿ ಹಂಗೂ ಹಿಂಗೆ ಪಾಸ್ ಮಾಡ್ಕೊಂಬಿಟ್ಟೆ SSLCನ. ಈ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಬಂದಮೇಲೆ ಈ ಒಂಟಿ ಮನೆ ಆಳ್ ಬಂಗ್ಲೆ ಕಾಯಂಗ್ ಆಗೋಯ್ತಲ್ಲ ಸರ್. ಅಪ್ಪನ ಮಾತು ಕೇಳಲ್ಲ, ಅವು ಬಡ್ಡಿ ನನಗೆ. ನಿಮ್ಮ ಅಪ್ಪನ ಮಾತು ಕೇಳಿದ್ರೆ ಈಗ ನೀನು ದೊಡ್ಡ ಆಫೀಸರ್ ಆಗ್ಬೋದಿತ್ತಲ್ಲ. ಅಯ್ಯೋ, ಆಫೀಸರ್ ಮನೆ ಹಾಳಾಗ ಈ ನೈಟ್ ಡ್ಯೂಟಿ ಅಂದ್ರೆ ಸಾಕು ಸರ್. ಕೈ ಕಾಲೆಲ್ಲ ಗಡಗಡ ಗಡಗಡ ಅಂತ ನಡುಗುತ್ತೆ ಸರ್. ನಮ್ಮ ಸಾಹೇಬರಿಗೆ ಮದುವೆ ಇಲ್ಲ, ಮುಂಜಿ ಇಲ್ಲ, ನೈಟ್ ಅಂಡ್ ಡೇ ಡ್ಯೂಟಿ ಮಾಡಿಸ್ತಾರೆ ಸರ್. ಅವ್ರಿಗೂ ಮದುವೆ ಮಾಡಿದ್ರೆ ಕಷ್ಟ ಏನು ಅಂತ ಗೊತ್ತಾಗುತ್ತೆ ಸರ್. ಈ ನೈಟು ಗುಡ್ ನೈಟ್ ಆದ್ರೆ ಸರಿ, ಬ್ಯಾಡ್ ನೈಟ್ ಆದ್ರೆ ಏನೋ ಮಾಡೋದು. ಇಲ್ಲೇನು ಮಾಡ ಸರ್, ಹರ ಹರ ಶಿವ ಶಿವ ಅಂತ ಹೊಟ್ಟೋಗದೆ ಸರ್. ಸುಮ್ನಿರ್ ಸಾವಿತ್ರಿ, ಈ ವಯಸ್ಸಲ್ಲಿ ಒಳ್ಳೆ ಚಿಕ್ಕ ಹುಡುಗಿ ಥರ ಆಡ್ತಿದ್ಯಲ್ಲ. ಮಗಳಿಗೆ ಮದುವೆ ಮಾಡಿ ಮೊಮ್ಮಕ್ಕಳನ್ನ ಎತ್ಕೊಂಡು ಆಡೋ ವಯಸ್ಸು.
ಈ ವಯಸ್ಸಿನಲ್ಲೂ ಚೆಲ್ಲಾಟ ಆಡ್ತಿದ್ಯಲ್ಲ. ನೋಡಿ, ಹುಣಸೆ ಮರ ಮುಪ್ಪಾದ್ರೂ ಹುಳಿ ಮುಪ್ಪಾಗತ್ತಾ? ಸುಮ್ಮನೆ ಸಾವಿತ್ರಿ, ನನಗೆ ನನ್ನ ಮಗಳ ಚಿಂತೆ. ಅವಳಿಗೆ ಮದುವೆ ಆದ್ರೆ ನನಗಷ್ಟೇ ಸಾಕು. ನನಗೇನು ಚಿಂತೆ ಇರೋದಿಲ್ವಾ? ನಾನೇನು ಹೊರಗಿನವಳ? ನೋಡಿ, ನಾಳೆ ಬೆಳಗ್ಗೆ ಫಾರಿನಿಂದ ನನ್ನ ತಮ್ಮ ಬರ್ತಿದ್ದಾನೆ ರೀ. ಇವತ್ತಿನವರೆಗೂ ನಿಮ್ಮನ್ನು ನಾನು ಏನಾದರೂ ಕೇಳಿದ್ದೀನಾ? ಇವತ್ತು ಒಂದು ಮಾತು ಕೇಳ್ತೀನಿ, ಆದ್ರೆ ಆಗುತ್ತೇನೆ, ಇಲ್ಲ ಅಂದ್ರೆ ಇಲ್ಲ ಅನ್ನಿ. ನೀನು ಕೇಳಿದ್ರೆ ನಾನು ಯಾವತ್ತಾದ್ರೂ ಇಲ್ಲ ಅಂತ ಹೇಳಿದೆ ನನ್ನಮ್ಮ. ಅಲ್ಲ ರೀ, ನನ್ನ ತಮ್ಮನಿಗೆ ಹಿಂದೆ ಮುಂದೆ ನಮ್ಮವರು ಅಂತ ಯಾರೂ ಇಲ್ಲ. ನೀನಿದೆಯಲ್ಲ. ಅದಕ್ಕಲ್ಲ ರೀ, ನನ್ನ ತಮ್ಮನಿಗೆ ಲತಾನ್ ಕೊಟ್ಟು ಮದುವೆ ಮಾಡಿದ್ರೆ ಹೇಗಿರುತ್ತೆ ಅಂತ. ಏನ್ರಿ ಯೋಚನೆ ಮಾಡ್ತಿದ್ದೀರಾ? ಹಾಗಲ್ಲ ಸಾವಿತ್ರಿ, ಇದಕ್ಕೆ ಲತಾ ಒಪ್ಕೋಬೇಕಲ್ಲ. ಆ ಯೋಚನೆ ಬಿಡಿ, ನಾಳೆ ಬೆಳಿಗ್ಗೆನೆ ಲತನ್ ಹತ್ರ ನಾನು ಮಾತಾಡ್ತೀನಿ. ನಿಜವಾಗ್ಲೂ? ಹಾಗಾದ್ರೆ ಈಗ ಮಲ್ಕೊಳ್ಳೋಣ. ಛೀ, ಇದೇನಿದು ಈ ವಯಸ್ಸಿನಲ್ಲಿ? Come on, boss. Okay. Yeah. Oh, no problem. Boss, your sister house beautiful. Country, same to same. Beautiful, very nice. ಯಾರು ನೀವು? Wow, beautiful lady. Where is Ramegowda? ನಮ್ಮ ತಂದೆಯವರಿಂದ ಏನಾಗಬೇಕಾಗಿತ್ತು? ಏನಾದರೂ ಕೆಲಸ ಆಯ್ತಾ? What? No. Ramegowda wife, my sister. ಅಮ್ಮ, ಇಲ್ಲಿ ಯಾವ ಕೋತಿಗಳು ಬಂದಿವೆ, ಬಾಯಿಗೆ ಬಂದಾಗ ಬಡ್ಕೋತಾ ಇವೆ, ಬಾರಮ್ಮ. ಕೋತಿ ಏನಮ್ಮ ಲತಾ? ನೋಡಮ್ಮ ಇವ್ರನ್ನ. ಯಾರು ನೀವು? I am PA Mike. My full name is Michael Madhu. In small size, I am going to Hong Kong. Yes, only one original brother. Oh, ಮಧು, ನಮ್ಮ ಮಧುನಾ? See, I am your brother. ಅಲ್ವೋ, ಇಷ್ಟು ದಿನ ನೀನು ಎಲ್ಲಿದ್ದೆ, ಎಲ್ಲಿ ಹೋಗಿದ್ದೆ? ಒಂದು ಕಾಗದ ಇಲ್ಲ, ಫೋನ್ ಇಲ್ಲ. ನಾನು ನಿನ್ನ ಚಿಂತಲೇ ಕೊರಗ್ತಾ ಇದ್ದೆ. ಹೋಗ್ಲಿ ಬಿಡು, ಈಗಲಾದರೂ ಬಂದಿಯಲ್ಲ. ಲತಾ, ಏನು ಹಾಗೆ ನೋಡ್ತಿದ್ಯಾ? ಇವನು ನಿಮ್ಮ ಮಾವ ಕಣೆ. ಮಾವನಾ? ಇದ್ದಂಗಿದ್ದಾನೆ. Sister, who is this girl? ಇವಳು ನನ್ನ ಮಗಳು ಕಣೆ. You are Woodby. ನೀನು ಮದುವೆ ಆಗೋಳು. Oh, beautiful. Fancy? ಇರ್ಲಿ ಕಣೆ, ಬಾರು. ಹುಡುಗಿ ಎದುರ್ತಾಳೆ, ಬೇಗ ಬಾ. Bye. ಈ ಕೋತಿ ನಮ್ಮ ಮಾವನ? ಅಯ್ಯ. ನಮಸ್ಕಾರ ಕಮಿಷನರ್ ಸಾಹೇಬ್ರಿಗೆ. ಓಹೋ MLA ಸಾಹೇಬ್ರು, ಕೂತ್ಕೊಳ್ಳಿ. ಏನು ಇಷ್ಟು ದೂರ ಬಂದಿದ್ದೀರಿ? ಏನು ವಿಷಯ ಸಾಕಷ್ಟಿದೆ ನೋಡಿ ಕಮಿಷನರ್ ಸಾಹೇಬ್ರೆ. ಈ ರಾಮೇನಹಳ್ಳಿ ಕೊಲೆ ಕೇಸಿನ ಬಗ್ಗೆ ತಮಗೆ 5-6 ಸರಿ ಫೋನ್ ಮಾಡಿದ್ದೆ. ಕಡೆಗೆ ಹೋಮ್ ಮಿನಿಸ್ಟ್ರಿಗೂ ತಿಳಿಸ್ದೆ. ಅವ್ರ ಕಡೆಯಿಂದ ತಮಗೆ ಫೋನ್ ಬಂದಿರಬೇಕಲ್ಲ? ಬಂದಿತ್ತು. ಹಾಗೆ ರಾಮೇಗೌಡರು ಕೂಡ ಫೋನ್ ಮಾಡಿದ್ರು. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ಈ ಕೊಲೆ ತುಂಬಾ ವಿಚಿತ್ರವಾಗಿದೆ. ಕೊಲೆಗಾರನ ಯಾವ ಕ್ಲೂನೂ ಸಿಗ್ತಾ ಇಲ್ಲ. ಆ ಊರ್ ಜನನೂ ನಮ್ಮ ಜೊತೆ ಕೋಆಪರೇಟ್ ಮಾಡ್ತಿಲ್ಲ. ಹಾಗೆ ಅಂತ ನಾವು ಸುಮ್ಮನೆನೂ ಇಲ್ಲ. ಅದೆಲ್ಲ ನನಗೆ ಗೊತ್ತಿಲ್ಲ. ಆ ಇನ್ಸ್ಪೆಕ್ಟ್ರು ಕಾರ್ಯವೈಖರನ್ನ ನೋಡಿದ್ರೆ ಅವರು ಕೊಲೆಗಾರನ ಹಿಡಿತಾರೆ ಅನ್ನೋ ನಂಬಿಕೆ ನನಗೆ ಬರ್ತಿಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಆ ಜಾಗಕ್ಕೆ ಬೇರೊಬ್ಬ ಇನ್ಸ್ಪೆಕ್ಟರ್ನ ನೇಮಕ ಮಾಡಿಬಿಡಿ. MLA ಸಾಹೇಬ್ರೆ, ನೀವು ಬಾಯಿ ಮಾತಲ್ಲಿ ಹೇಳಿದ್ರಿ ಅಂದ ತಕ್ಷಣ ಒಬ್ಬ ಇನ್ಸ್ಪೆಕ್ಟರ್ನ ಬದಲಾಯಿಸೋಕ್ಕಾಗಲ್ಲ. ಯಾವುದೇ ಸರಿಯಾದ ಕಾರಣ ಇಲ್ಲದೆ ಒಬ್ಬ ಇನ್ಸ್ಪೆಕ್ಟರ್ನ ಆ ಸ್ಥಳದಿಂದ ಬದಲಾಯಿಸಬೇಕಾದ್ರೆ ಗೌರ್ಮೆಂಟ್ ಅಪ್ರೂವಲ್ ಬೇಕಾಗುತ್ತೆ. ಕಾರಣ ನನಗೆ ಬೇಕಾಗಿಲ್ಲ. ನಾನು ಗೆದ್ದು ಬಂದ ಆ ಊರ ಜನಗಳ ಕಷ್ಟ ಸುಖ ನೋಡ್ಕೊಳ್ಳೋದು ನನ್ನ ಕರ್ತವ್ಯ. ನಿಮಗೆ ನಿಮ್ಮ ಜವಾಬ್ದಾರಿ ಹೇಗೆ ಹೆಚ್ಚು ಹಾಗೆ ನಮ್ಮ ಡ್ಯೂಟಿನೂ ನಮಗೆ ಹೆಚ್ಚು. ನಮ್ಮ ಡ್ಯೂಟಿನ ನಾವು ಸಿನ್ಸಿಯರ್ ಆಗಿ ಮಾಡಬೇಕು ಅಂತ ಯಾರ ಕೈಲೂ ಹೇಳಿಸ್ಕೋಬೇಕಾಗಿಲ್ಲ. ನಾನು ಇಲ್ಲ ಅಂತ ಹೇಳಲಿಲ್ಲ ಸಾಹೇಬ್ರೆ. ಹಳ್ಳಿ ಜನಗಳಿಗೆ ಧೈರ್ಯ ಹೇಳೋ ನೈತಿಕ ಜವಾಬ್ದಾರಿ ನಮ್ಮದು. ಅವ್ರಿಗೆ ಸಮಾಧಾನ ಮಾಡೋ ಶಕ್ತಿ ನನ್ನಲ್ಲಿ ಇಲ್ಲ. ಹಳ್ಳಿ ಜನರಿಂದ ನಾನು ಉಗಿಸ್ಕೊಳ್ಳೋ ಹಾಗಾಗಬಾರ್ದು.
ಒಟ್ನಲ್ಲಿ ಆ ಕೊಲೆಗಾರನ ಹಿಡಿಯೋ ಜವಾಬ್ದಾರಿ ನಿಮ್ಮದು. ಏನು ಮಾಡ್ತೀರೋ ಮಾಡಿ, ಬರ್ತೀನಿ. ಹಲೋ, ಕಮಿಷನರ್ ಹಿಯರ್? ಹಾ, ಓಕೆ. ಆ ಕೇಸ್ ಬಗ್ಗೆನೇ ನಾವು ಯೋಚನೆ ಮಾಡ್ತಾ ಇದ್ದೀವಿ. ನಿಮಗೆಲ್ಲ ಡೀಟೇಲ್ಸ್ ಕೊಡ್ತೀವಿ. ಲತಾ, ಯಾಕೆ ಇಷ್ಟೊಂದು ಮಂಕಾಗಿದೆಯಾ? ನೀನು ಯಾವತ್ತೂ ಹ್ಯಾಪಿ ಆಗಿರಬೇಕು. ಕಮಾನ್. ಇನ್ನೇನು ಹ್ಯಾಪಿ ವಿಜಯ್? ನನ್ನ ಆಸೆ ಆಕಾಂಕ್ಷೆಗಳೆಲ್ಲ ಯಾವತ್ತೋ ಸತ್ತೋಯ್ತು. ಅಯ್ಯೋ, ಮತ್ತೆ ಅದೇ ನಿರಾಶೆ. ನೋಡು, ಮನುಷ್ಯ ಆದವನು ಯಾವತ್ತೂ ಜೀವನದಲ್ಲಿ ಆಶಾವಾದಿಯಾಗಿರ್ಬೇಕು. ಹೌದು ಅಲ್ವಾ? ನೋಡು, ನಾನು ನಿನ್ನ ಜೀವನಕ್ಕೆ ಬೆಂಗಾವಲಾಗಿದ್ದೀನಿ ತಾನೆ. ಕೂತ್ಕೋ ಇಲ್ಲಿ. ನಿಮ್ ಮಾತೇನೋ ಸ್ಫೂರ್ತಿ ಹುಮ್ಮಸ್ಸು ತರುತ್ತೆ, ಆದ್ರೆ ಜೀವನದೋಟಕ್ಕೆ ಇದು ಸಂಗಾತಿ ಆಗ್ಬೇಕಲ್ವಾ? ಆ ಸ್ಫೂರ್ತಿ ಹುಮ್ಮಸ್ಸು ನಾನೇ ಆಗಿದ್ದೀನಲ್ಲ. ಈ ಮಾತನ್ನ ನಾನ್ ನಂಬೋದಾ? ಕನ್ಸಲ್ಲ ತಾನೆ? ಇದು ಕನಸು ಅಲ್ಲ, ಭ್ರಮೇನೂ ಅಲ್ಲ. ನಾನು ಯಾರು ಗೊತ್ತಾ ನಿನಗೆ? ಗೊತ್ತು, ನಮ್ಮೂರ್ ರಕ್ಷಣೆಗೆ ಬಂದಿರೋ ಪೊಲೀಸ್ ಆಫೀಸರ್ ತಾನೆ? ಅಷ್ಟೇ ಅಲ್ಲ, ನಾನು ನಿನ್ನ ಚಿಕ್ಕಂದಿಂದನೂ ಬಲ್ಲೆ. ನಾನು ಯಾರು ಗೊತ್ತಾ? ನಮ್ಮೂರ್ ಎಡಿಟರ್ ರಾಜಪ್ಪ ಇದ್ರಲ್ಲ, ಅವ್ರ ಮಗ ರಾಜ. ರಾಜ? ಆ ರಾಜನ ನೀವು? ನಿಜವಾಗ್ಲೂ? ವಾಟ್ ಅ ಸರ್ಪ್ರೈಸ್. ನೋಡು, ಹೆತ್ತವ್ರ ತಪ್ಪಿಂದ ಅನಿವಾರ್ಯವಾಗಿ ನಾವು ಬೇರೆ ಬೇರೆ ಆಗೋ ಹಾಗಾಯ್ತು. ರಾಜ, ನಾವ್ ಅನ್ಕೊಳ್ಳೋದೇ ಒಂದು, ಆಗದೇ ಒಂದು. ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಂತ ತಿಳ್ಕೊಂಬಿಡೋಣ. ನೋಡು, ಇನ್ಮೇಲೆ ನಿನ್ನನ್ನ ನನ್ನಿಂದ ದೂರ ಮಾಡೋದಕ್ಕೆ ಯಾರ ಕೈಯಿಂದನೂ ಸಾಧ್ಯ ಇಲ್ಲ. ಹೌದು, ಈ ವಿಷಯ ನಮ್ಮಿಬ್ಬರ ಮಧ್ಯಾಹ್ನ ಇರಲಿ, ಊರಲ್ಲಿ ಯಾರಿಗೂ ಗೊತ್ತಾಗಬಾರ್ದು. ಹಾಗಂದ್ರೆ ಹೇಗೆ? ಇವತ್ತಲ್ಲ ನಾಳೆ ಎಲ್ರಿಗೂ ಗೊತ್ತಾಗತ್ತಲ್ಲ. ಅರೆ, ನಾನು ಹೇಳ್ದಂಗೆ ಕೇಳು. ಈ ವಿಷಯ ನಿಮ್ಮ ಅಪ್ಪಂಗ್ ಕೂಡ ಗೊತ್ತಾಗಬಾರ್ದು. ಆದ್ರೆ ಈ ಡ್ರಾಮಾ ಎಲ್ಲಿವರೆಗೆ? ಕೊಲೆಗಾರ ಯಾರು ಅಂತ ನನಗೆ ಗೊತ್ತಾಗೋವರೆಗೆ. ಗೊತ್ತಾಗೋದು ಯಾವಾಗ? ನಿನ್ ಸಹಕಾರ ಇದ್ರೆ ಆದಷ್ಟು ಬೇಗ ಗೊತ್ತಾಗುತ್ತೆ. ನನ್ ಸಹಕಾರ, ಪ್ರೀತಿ ನಿಮಗ್ ಯಾವತ್ತೂ ಇರುತ್ತೆ. ಅರೆ, ನಿನ್ನ ಪ್ರೀತಿಯ ಪ್ರಣಯ ರಾಜ ನಾನು. ಏ, ನಿಮ್ಮ ಅಮ್ಮನ ಹೆಸರು ಸಾವಿತ್ರಿನಾ? ಇಡೀ ಊರ್ಗೆ ನಮ್ಮ ಅಪ್ಪ ಅಮ್ಮನ ಹೆಸರು ಗೊತ್ತು. ಯಾಕೆ, ನಿಮ್ ಎನ್ಕ್ವೈರಿ ನನ್ನಿಂದಾನೇ ಸ್ಟಾರ್ಟ್ ಮಾಡ್ತಾ ಇದ್ದೀರಾ? ಹಾಗೇನಿಲ್ಲ. ಏಯ್ ನೋಡು, ನಾನು ಪೊಲೀಸ್ ಇನ್ಸ್ಪೆಕ್ಟರ್. ನಾನು ಹೇಳ್ದಂಗೆ ಇನ್ಮೇಲೆ ಕೇಳಬೇಕು, ಗೊತ್ತಾಯ್ತಲ್ಲ? ಕೋಗಿಲೆಯೇ ಪ್ರೀತಿ ಪದಕ್ಕೆ ಸ್ವರವಾಗಿದ್ದ ಸುಳಿಯು ತಂಗಾಳಿ ಪ್ರೀತಿ ಜಪಕ್ಕೆ ಬರವಾಗಿದ್ದ ಹರಿಸೆ ಸುಮವೇ ನೀ ಪ್ರೀತಿ ಪರಿಮಳವೀಗ ಉಳಿಯು ಕೋಗಿಲೆಯೇ ಪ್ರೀತಿ ಪದಕ್ಕೆ ಸ್ವರವಾಗಿದ್ದ ಅಂಬರದ ತಾರೆ ಎದೆ ತುಂಬೋಕೆ ನೀವಾರೆ ಮನಸ್ಸಿದು ಕಡಲೇಗ ನನ್ನ ನದಿಯಾಗಿ ನೀ ಸೇರೆ ಅಂದದ ಕನಸುಗಳ ಹೊಸ ರಥವಾಗಿ ಹೃದಯ ಹೊರಟಿದೆ ಮೆರವಣಿಗೆ ನಿನ್ನ ಸೇರೋಕೆ ಓ ಗೆಳೆಯ ಪ್ರೀತಿಯ ಕಾಣಿಕೆಯು ಏನಿರಲೆಂದು ನೀ ತಿಳಿಸು ಎಂದಿಗೂ ಆರನಿಹ ಬೆಳಕಿರಲೆಂದು ಹಾರೈಸು ಕತ್ತಲ ಮರೆಸೋಕೆ ಬೆಳದಿಂಗಳ ಹಂಗೇಕೆ ಈ ತಿಂಗಳ ಬೆಳಕಿನ ಕಂಗಳ ಚೆಲುವೆಯ ನಗೆಯೊಂದೇ ಸಾಕೆ ಸುಳಿಯು ತಂಗಾಳಿ ಪ್ರೀತಿ ಜಪಕ್ಕೆ ಬರವಾಗಿ ಬಾ
ಹೆಜ್ಜೆಗಳ ಅಡಿ ಚೆಲ್ಲುವೆನು ಹೂವುಗಳ ಎಂದಿಗೂ ನೆರಳಾಗಿ ನಾನಿಲ್ಲುವೆನು ಬದುಕೆಲ್ಲ ಹರುಷದ ಪ್ರತಿಬಿಂಬ ನೀ ಬದುಕೆಂಬ ಕನ್ನಡಿಗೆ ಕಳಶವು ನೀನೀಗ ನನ್ನ ಒಲವೆಂಬ ಸನ್ನಿಧಿಗೆ ಹೇ ಕಾರಣಗಳು ಬೇಡ ಈ ಪ್ರೀತಿಸುವ ಸಂತಸಕ್ಕೆ ಪ್ರೇರಣೆಗಳು ಬೇಡ ಈ ಸಂತಸದ ಗಾಯನಕ್ಕೆ ಮಳೆಯನ್ನು ಕರೆಸೋಕೆ ಆ ಮೋಡದ ಹಂಗೇಕೆ ನೀ ನಗುವಲಿ ಹರಿಸುವ ಮುತ್ತಿನ ಹನಿಗಳ ತುಂತುರುಗಳೇ ಸಾಕೆ ಸುಳಿಯು ತಂಗಾಳಿ ಪ್ರೀತಿ ಜಪಕ್ಕೆ ವರವಾಗಿ ಬಾ ಉಳಿಯು ಕೋಗಿಲೆಯೇ ಪ್ರೀತಿ ಪದಕ್ಕೆ ಸ್ವರವಾಗಿ ಬಾ ಹರಿಸೆ ಸುಮವೇ ನೀ ಪ್ರೀತಿ ಪರಿಮಳವೀಗ ಉಳಿಯ ಕೋಗಿಲೆಯೇ ಪ್ರೀತಿ ಪದಕ್ಕೆ ಸ್ವರವಾಗಿ ಬಾ ವಾ 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 ಬ್ಯೂಟಿಫುಲ್ ವಿಲೇಜ್ ಲೇಡಿ. ಕಾಡಲ್ಲಿರ್ಬೇಕಾದ ಕೋತಿಗಳು ಊರ್ಗೆ ಯಾಕೆ ಬಂದು ಊರ್ನೆಲ್ಲ ಹಾಳ್ ಮಾಡ್ಬೇಕು ಅಂತನಾ? ಬ್ಲಡಿ ಸ್ಟೂಪಿಡ್, ನಾನು ಯಾರು ಅನ್ಕೊಂಡಿದ್ಯಾ? ರಾಮೇಗೌಡ ಸನ್ ಇಲ್ಲ, ಅಂಡರ್ಸ್ಟ್ಯಾಂಡ್? ಮರ್ವಾದಿಂದ ಹೇಳ್ತಾವ್ನಿ, ಸುಮ್ಕೆ ಹೊಂಟೋಗಿ, ಇಲ್ಲ ಅಂದ್ರೆ ಅಮ್ಮ ತವ ಹೇಳಿ ಗಾಚಾರ ಬಿಡ್ತೀನಿ. ಐ ಸಿ ಅಮ್ಮನವರು ಐನವರು ಆಲ್ ಇನ್ ಮೈ ಪಾಕೆಟ್. ಐ ಮನ್ಸ್ ಮಾಡಿಂಗು ಗೌಡ್ ಹೌಸ್ ಇಂದ ನಿನ್ ಕಿಕ್ಕಿಂಗು ಗೊತ್ತಾ? ಕರೆಕ್ಟ್ ಬಾಸ್. ಏ ಲೇಡಿ, ಡೋಂಟ್ ಜಗಳ. ನಮ್ ಬಾಸ್ಗೆ ಫಾರಿನ್ ಅಲ್ಲಿ ದೊಡ್ಡವರೆಲ್ಲ ಸಲ್ಯೂಟ್ ಮೇಲೆ ಸಲ್ಯೂಟ್ ಹೊಡಿತಾರೆ ಗೊತ್ತಾ? ಏ ಮುದೇವಿ, ನಂಗೆ ಯಾಕ್ಲ ಸೆಲ್ಯೂಟ್ ಹೊಡಿತ್ಯಾ? ಶಟ್ ಅಪ್. ನಮ್ ಬಾಸ್ಗೆ ಕೋಪ ಬರ್ಸ್ಬೇಡ. ಏಯ್ ಜಾಸ್ತಿ ಮಾತಾಡ್ತಾ ಇದ್ಯಾ, ನನ್ನ ಹತ್ರ ಇದೆಲ್ಲ ಇಟ್ಕೋಬೇಡ. ಏನ್ ನಿಂದು? ಯಾವ್ದ್ರಮ್ಮ ಇವು ಕೋತಿಗಳು ಬಾಯಿಗೆ ಬಂದಂಗೆಲ್ಲ ಆಡ್ತಾವೆ? ಕೋತಿಗಳಲ್ಲ ಕಣೆ, ನಮ್ಮ ಮಾವ ಅಂತೆ ಫಾರಿನ್ ಇಂದ ಬಂದಿದ್ದಾನೆ. ಒಳ್ಳೆ ಚಿಂಪಾಂಜಿ ಇದ್ದಂಗಿದಾನೆ. ಏ ಮಧು, ಇಲ್ಲೇನ್ ಮಾಡ್ತಿದ್ಯೋ? ನಾನಲ್ಲಿ ಸ್ನಾನಕ್ ನೀರ್ ರೆಡಿ ಮಾಡಿದೀನಿ ನೋಡು. ಭಾವ ಬರ್ತಾರೆ, ಬೇಗ ಸ್ನಾನ ಮಾಡ್ಕೊಂಡು ಇಬ್ರು ಊಟಕ್ಕೆ ಬನ್ನಿ. ಓಕೆ ಓಕೆ. ಏಯ್ ಹಾಲಿವುಡ್ ಪಿಕ್ಚರ್ ಅಲ್ಲಿ ಚಾನ್ಸ್ ಕೊಡ್ಸೋಣ ಅಂತಿದ್ರೆ ನನ್ನೇ ಇನ್ಸಲ್ಟ್ ಮಾಡ್ತಾ ಇದ್ಯಾ? ನಿನ್ನ ಬಂದು ವಿಚಾರಿಸ್ಕೊತೀನಿ. ಕರ್ಮ ಕರ್ಮ. ಹಾಯ್ ಲತಾ. ಹಾಯ್. ಏನ್ ಅರ್ಜೆಂಟ್ ಆಗಿ ಬರಕ್ ಹೇಳ್ದೆ? ಏನ್ ವಿಷಯ? ಆ ರೋಡ್ ರೋಮಿಯೋ ಹುಚ್ಚಾಯ್ತಾನಲ್ಲ, ನಾನೇ ರಾಜ, ನಾನೇ ನಿನ್ನ ಮದ್ವೆ ಆಗೋದು ಅಂತ ಹೇಳಿ ನನ್ ಹಿಂದೆ ಹಿಂದೆ ಸುತ್ತ ತಲೆ ಚಿಟ್ಟಿ ಹಿಡಿಸ್ತಾ ಇದ್ದಾನೆ. ಈ ಎಲ್ಲಾ ಕನ್ಫ್ಯೂಷನ್ಸ್ ಮಧ್ಯೆ ನನ್ ಹುಚ್ಚಿಡಿಯೋದೊಂದೇ ಬಾಕಿ. ಕೂಲ್ ಡೌನ್ ಲತಾ, ಇಷ್ಟಕ್ಕೆಲ್ಲ ಟೆನ್ಷನ್ ಮಾಡ್ಕೊಂಡ್ರೆ ಹಾಗೆ? ನಿಮ್ಗಿದು ಚಿಕ್ಕ ವಿಷಯ ಆಗಿರ್ಬೋದು, ಆದ್ರೆ ನನಗೆ ದೊಡ್ಡ ವಿಷಯ. ಅರೆ ಲತಾ, ಅದಕ್ ನಾನೊಂದ್ ಐಡಿಯಾ ಕೊಡ್ತೀನಿ. ಆ ಹುಚ್ಚ ಇದಾನಲ್ಲ, ಅವನ್ಗೆ ಮದ್ವೆ ಆಗ್ತೀನಿ ಅಂತ ಮಾತ್ ಕೊಡು. ಅವನ್ನ ರಾತ್ರಿ ದಿಬ್ಬಕ್ ಬರಕ್ ಹೇಳು. ಅವನ್ನ ಪ್ರೀತಿಸೋತರ ನಾಟಕ ಆಡು. ಹಾ, ಏನ್ ಹೇಳ್ತಾ ಇದ್ದೀರಾ ನೀವು? ನೋಡು, ಇದೆಲ್ಲ ನಿನ್ ಒಳ್ಳೇದಕ್ಕೇನೆ. ಏನೋ ಮಾಡಕ್ ಹೋಗಿ ಮತ್ತೇನಾದ್ರೂ ಆದ್ರೆ? ಏನ್ ಲತಾ, ನನ್ ಮೇಲೆ ನಿನಗ್ ಭರವಸೆ ಇಲ್ವಾ? ಆ ಭರವಸೆ ಇರೋದಕ್ಕೆ ನಾನಿಲ್ಲಿಗ್ ಬಂದಿರೋದು, ನೀವ್ ಹೇಳ್ದಾಗೆ ಕೇಳ್ತಾ ಇರೋದು. ನನ್ನ ಭರವಸೆ ಯಾವತ್ತೂ ಸುಳ್ಳಾಗಿಲ್ಲ. ಧೈರ್ಯವಾಗಿರು. ಬಾ ಮನೆಗೆ ಹೋಗೋಣ. ವಿಜಯ್, ಈ ಕೇಸ್ನ ಕಂಡು ಹಿಡಿಯೋದಕ್ಕೆ ನಾನು ನಿಮಗೆ ಕೊಟ್ಟ ಅವಧಿಗೆ ನಾಳೆನೇ ಕೊನೆ ದಿವಸ. ಜ್ಞಾಪಕ ಇದೆಯಾ? ಅದ್ ನನಗೆ ಜ್ಞಾಪಕ ಇದೆ ಸರ್. ಬರೀ ಜ್ಞಾಪಕ ಇದ್ರೆ ಸಾಲದು ವಿಜಯ್, ಆಕ್ಷನ್ ಇರಬೇಕು. ಸರ್, ಈ ಕೇಸ್ನ ನನಗೆ ಹ್ಯಾಂಡ್ ಓವರ್ ಮಾಡಿದ್ದೀರಾ. ನೀವೇನು ವರಿ ಮಾಡಬೇಡಿ ಸರ್. ಈ ಕೇಸಿಗೆ ನಾಳೆನೇ ಕ್ಲೈಮ್ಯಾಕ್ಸ್, ನಾಳೆನೇ ಮುಕ್ತಾಯ. ವೆರಿ ಗುಡ್, ವೆರಿ ಗುಡ್. ಈ ಆಪರೇಷನ್ನ ಹೇಗೆ ಮಾಡಬೇಕು ಅಂತ ಕರೆಕ್ಟಾಗಿ ಪ್ಲಾನ್ ಮಾಡ್ಕೊಂಡಿದ್ದೀರಿ ತಾನೆ? ಮಾಡಿದ್ದೀನಿ ಸರ್. ಅಕಸ್ಮಾತ್ ಯಾರಾದರೂ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಪಟ್ರೆ ಶೂಟ್ ದೆಮ್ ಅಟ್ ಸೈಟ್. ಥ್ಯಾಂಕ್ ಯು ಫಾರ್ ದಿಸ್ ಆರ್ಡರ್ ಸರ್. ಐಲ್ ಡೂ ಮೈ ಬೆಸ್ಟ್. ಗುಡ್ ಲಕ್. ರಾಜ, ರಾಣಿ, ಎಲ್ಲಿದ್ಯಾ ನೀನು? ಜೋಕರ್, ಒಡ್ಡೆ. ಏನು ಕೃಷ್ಣ, ಇಲ್ ಮಲ್ಗಿದ್ಯಾ? ಏಯ್, ನಿನ್ಗೇನಾದ್ರೂ ಬುದ್ಧಿಗಿದ್ದಿ ಇದ್ಯಾ? ಅಯ್ಯೋ, ನನಗ್ ಬುದ್ಧಿ ಇದ್ದಿದ್ರೆ ನಾನು ಯಾಕೆ ಬಂದಿಲ್ಲಿ ಬಿದ್ಕತಾ ಇದ್ದೆ? ಅದ್ ಸರಿ, ನೀನು ನನ್ನ ಮದ್ವೆ ಆಗ್ತೀನಿ ಅಂತ ಊರೆಲ್ಲ ಹೇಳ್ಕೊಂಡ್ ಬರ್ತಾ ಇದ್ಯಲ್ಲ, ನಿನ್ಗೆ ನನ್ ಪರಿಚಯ ಇದ್ಯಾ? ಪರಿಚಯ? ಅದ್ ನನಗೆ ಗೊತ್ತು ಬಿಡು. ನಾನು ನೀನು ಚಿಕ್ಕ ವಯಸ್ಸಲ್ಲಿ ಕುಂಟಿ ಬಿಲ್ಲೆ ಆಡುದು, ಮರ್ಕೋತಿ ಆಡುದು, ಹಗ್ದಾಟ ಆಡುದು. ಅದ್ ಸರಿ, ನಾನು ಯಾರ ಮಗ ಅಂತ ಗೊತ್ತಾ ನಿನ್ಗೆ? ಯಾರ್ ಮಗ? ರಾಜಪ್ಪನ ಮಗ. ಇಷ್ಟ ದಿನ ಎಲ್ಲಿದ್ದೆ? ಬೆಂಗಳೂರಲ್ಲಿ. ಬೆಂಗಳೂರಲ್ಲ? ಮತ್ತೆ ಇಲ್ಲಿಗೆ ಯಾಕೆ ಬಂದೆ? ನಿಮ್ಮ ಅಪ್ಪನ್ಗೆ ಹೇಳಿ ನಿನ್ನ ನನ್ ಮದುವೆ ಮಾಡ್ಕೊಳಕ್ಕೆ.
ಆದ್ರೆ ಊರ್ನವರೆಲ್ಲ ನನ್ನ ಹುಚ್ಚ ಹುಚ್ಚ ಅಂತ ಕರೀತಾರೆ. ಹೋಗ್ಲಿ, ನಮ್ಮ ಅಪ್ಪನ್ ಕೇಳಿದ್ಯಾ? ನಿಮ್ಮ ಅಪ್ಪನ್ ಕೇಳಿದೆ, ಅವ್ರು ಒಪ್ಕೊಂಡಿದ್ದಾರೆ. ಹಾಗಾದ್ರೆ ಈ ವಿಷಯದ ಬಗ್ಗೆ ಇನ್ನೂ ಮಾತಾಡೋದಿದೆ. ನಾಳೆ ಕೆರೆ ಹತ್ರ ತೋಪಿದ್ಯಲ್ಲ, ಅಲ್ಲಿಗೆ ಬರ್ತೀಯಾ? ನಾಳೆ ಯಾಕೆ, ಇವತ್ತು ರಾತ್ರಿನೇ ಬಂದ್ಬಿಡ್ತೀನಿ. ಓ ಅಮ್ಮವ್ರೆ, ಅಪ್ಪರ್ ಕರಿತವ್ರೆ, ಬನ್ನಿ. ಈ ಹುಚ್ಚಿನ ಹತ್ರ ಏನ್ ಮಾತು? ಬಂದೇ ಇರೋ. ಇವತ್ ಬೇಡ, ನಾಳೆ ಕಾಯ್ತಾ ಇರ್ತೀನಿ ತೋಪಲ್ಲಿ. ಮರಿಬೇಡ, ಮರಿಬೇಡ ಆಯ್ತಾ? ಕಾಯ್ತಾ ಇರ್ತೀನಿ. ನಾಳೆ ತೋಪಲ್ಲಿ ನಾಗ್ಲೇ ಹೇಳದ್ನಲ್ಲ. ಹೋಗ ಕಡೆ ಇಡಿಯಟ್. ನೋಡಲತಾ, ನಾನ್ ನಿನ್ನ ಮ್ಯಾರೇಜ್ ಆಗಕ್ಕೆ ಹಾಂಗ್ಕಾಂಗ್ ಇಂದ ಕಮಿಂಗು. ನೀನ್ ನೋಡಿದ್ರೆ ಫುಟ್ಪಾತ್ ಅಲ್ಲಿರೋ ಬೆಕ್ಕರ್ನ ಲವ್ವಿಂಗು. ನನ್ನ ಬೇಸ್ ಕಟ್ಟಿಗೆ, ನನ್ನ ಬಾಡಿ ಕಟ್ಟಿಗೆ, ನನ್ನ ಹೇರ್ ಕಟ್ಟಿಗೆ ಫಾರಿನ್ ಅಲ್ಲಿ ನೀಗ್ರೋ ಫಿಗರ್ಸ್, ರೆಡ್ ಫಿಗರ್ಸ್ ಕ್ಯೂ ನಿಲ್ತಾ ಇದ್ದಾರೆ. ಯಾಕೆ, ನಾನು ಸ್ಮಾರ್ಟ್ ಆಗಿಲ್ವಾ? ಇಲ್ಲ ಅಂದೋರ್ ಯಾರ್ ಮಾವ? ನೀವು ಮೈಸೂರು ಝೂ ಅಲ್ಲಿರೋ ಚಿಂಪಾಂಜಿ ತರ ಇದ್ದೀರಾ. ಚಿಂಪಾಂಜಿಗೂ ಮನುಷ್ಯರಿಗೂ ಮದ್ವೆ ಆಗೋದಿಕ್ ಸಾಧ್ಯನಾ? ವಾಟ್ ಇಸ್ ದಿಸ್? ನನ್ನನ್ನ ಚಿಂಪಾಂಜಿ ಅಂತ ಇದ್ಯಾ? ನನ್ನ ಸಿಸ್ಟರು ನಿನ್ನ ಜೊತೆ ಮ್ಯಾರೇಜ್ ಮಾಡ್ತೀನಿ ಅಂತ ಹೇಳಿದಕ್ಕೆ ನಾನು ಹಾಂಗ್ಕಾಂಗ್ ಇಂದ ಕಮಿಂಗು. ನೀನ್ ನೋಡಿದ್ರೆ ಇಲ್ಲಿ ಫುಟ್ಪಾತ್ ಅಲ್ಲಿರೋ ಬೆಗ್ಗರ್ನ ಲವಿಂಗು. ಇನ್ಸಲ್ಟ್. ನಾನೇನು, ನನ್ನ ಲೆವೆಲ್ ಏನು? ನಾನಿರೋದು ಎಲ್ಲಿ? ನೋ ಇಂಡಿಯಾ, ಓನ್ಲಿ ಹಾಂಗ್ಕಾಂಗ್. ಅಂಡರ್ಸ್ಟ್ಯಾಂಡ್? ನೀವು ನನ್ ಮಾವ ಅಂತ ನಾನು ಸುಮ್ನೆ ಬಿಟ್ಟಿದ್ದೀನಿ. ಇಲ್ಲ ಅಂದ್ರೆ ಏನೇ ಮಾಡ್ತೀಯಾ? ಹಾಯ್ ಲತಾ, ಅಂತೂ ನೀನು ಹೇಳಿ ಟೈಮ್ ಬಂದೇ ಬಿಟ್ಟಿಲ್ಲ. ನಿನಗೆ ಮಾತು ಕೊಟ್ಮೇಲೆ ಬರ್ದೇ ಇರ್ತೀನಾ? ನಿನ್ ಬಿಟ್ರೆ ಬೇರೆ ಯಾರಿದ್ದಾರೆ ಹೇಳು ನಂಗೆ? ನೋಡು, ಫಸ್ಟ್ ಇಲ್ಲಿನ ಜಾಗ ಖಾಲಿ ಮಾಡೋಣ ಬಾ. ಯಜಮಾನ್ರೆ ಏಯ್, ಏನೋ ಬೆಳಬೆಳಗ್ಗೆನೆ ಅದು? ರೂ ಸಿಕ್ಕಾಕೊಂಡ್ಬಿಟ್ಟವ್ರೆ. ಅವ್ರನ್ನ ಊರ್ ಚಾವಡಿತಾವ ಕಟ್ಟಾಕ್ಬಿಟ್ಟವ್ರೆ. ಏನಂದೆ? ಹೌದು ಯಜಮಾನ್ರೆ. ಬನ್ನಿ ಗೌಡ್ರೆ, ಬನ್ನಿ. ಇಷ್ಟು ದಿವಸ ಕೊಲೆಗಾರ ಯಾರು ಅಂತ ತಲೆ ಕೆಡಿಸ್ಕೊತಾ ಇದ್ರಲ್ಲ, ಆ ಕೊಲೆಗಾರ ಬೇರೆ ಯಾರೂ ಅಲ್ಲ, ನಿಮ್ಮ ಹೆಂಡತಿ. ನೀನ್ ಈ ರೀತಿ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಏನು ಅರಿಯದ ನನ್ನ ಮಗಳನ್ನ ಕೊಲ್ಲ ನೀಚ್ ಬುದ್ಧಿ ಬಂತ. ಅವಳು ಏನ ತಪ್ಪು ಮಾಡಿದ್ಲು ನಿನಗೆ? ನಿನ್ನ ಹೆತ್ತ ತಾಯಿನ ತಿಳ್ಕೊಂಡಿದ್ದಲ್ಲ ಅತ್ತಪ್ಪ, ನಿನ್ ಮಡ್ಲಲ್ಲಿ ಮಲ್ಕೊಂಡಲ್ಲ ಅತ್ತಪ್ಪ. ತೋರಿಸ್ಬಿಟ್ಟಿಲ್ಲ ನಿನ್ ಮಲ್ತಾಯಿ ಬುದ್ಧಿನ. ನಿನ್ನ ಸಾಯಿಸ್ಬಿಡ್ತೀನಿ. ಅಪ್ಪ, ಸಾಯಿಸೋ ಹಾಗಿದ್ರೆ ಜೊತೆಗೆ ನನ್ನನ್ನು ಸೇರಿಸಿ ಸಾಯಿಸಪ್ಪ. ನೀನ್ ಜೈಲಿಗೆ ಹೋದ್ರೆ ನನಗೆ ಯಾರಪ್ಪ ದಿಕ್ಕು? ನನ್ನ ತಬ್ಲಿ ಮಾಡ್ತೀನಪ್ಪ. ನೋಡಿ ಸಾವಿತ್ರಮ್ಮ, ಇನ್ ಮುಂದೆ ಸತ್ಯನ ಮುಚ್ಚಿಟ್ಟು ಏನು ಪ್ರಯೋಜನ ಇಲ್ಲ. ಈ ಕೊಲೆನ ಯಾಕೆ ಮಾಡಿದಿರಾ, ಇದರಿಂದ ನಿಮ್ಗೇನ್ ಪ್ರಯೋಜನ ಅಂತ ಹೇಳಿ.
ದುಡ್ಡಿನ ದಾಹದಿಂದ ಕಳ್ಕೊಂಡಿರೋ ಆಸ್ತಿನ ಪಡೆಯೋಕ್ಕೋಸ್ಕರ. ಆಸ್ತಿನ? ಆಸ್ತಿ? ಯಾವ ಆಸ್ತಿ? ಇದಕ್ಕೂ ಕೊಲೆಗೂ ಏನ್ ಸಂಬಂಧ? ಇದೇ ರಾಮೇಗೌಡನ ಅಪ್ಪನ ಹತ್ರ ನಮ್ಮಪ್ಪ ಸಾಲ ಮಾಡಿದ್ರು. ಕೊಟ್ಟ ಸಾಲಕ್ಕಾಗಿ ನಮ್ಮ ಸಮಸ್ತ ಆಸ್ತಿನೂ ಬರ್ಸ್ಕೊಂಡು ನಮಗೆ ಮೋಸ ಮಾಡಿದ್ರು. ಅದೇ ಕುರುಗ್ನಲ್ಲಿ ನಮ್ಮಪ್ಪ ನೇಣು ಹಾಕೊಂಡು ಸತ್ತು ಹೋದ್ರು. ಒಂಟಿ ಮನೆ ಇದೆಯಲ್ಲ, ನಾನ್ ಚಿಕ್ಕವಳಾಗಿದ್ದಾಗ ಅದು ನಮ್ಮನೆ ಆಗಿತ್ತು. ಓ, ಯಾರಿದ್ರ ಮನೇಲಿ? ಯಾರಿದ್ರ ಮನೇಲಿ ಅಂದ? ಯಾರಿದ್ರ ಮನೇಲಿ? ನಿಮ್ಮ ಅಪ್ಪ ನನ್ನ ಹತ್ರ ಸಾಲ ತಗೊಂಡು ಈ ಮನೆ ಬರ್ಕೊಟ್ಟು 10 ವರ್ಷ ಆಯ್ತು. ಇದುವರೆಗೂ ಹೊಸರು ಇಲ್ಲ, ಬಡ್ಡಿ ಇಲ್ಲ. ಮನೆ ಖಾಲಿ ಮಾಡ್ಕೊಂಡು ಹೋಗ್ತಾ ಇರಿ. ಇದು ನಮ್ಮನೆ. ಹೋಗೋದಿಲ್ವಾ? ಹೊತ್ತಿಡ್ದು ನೂಗ್ತೀನಿ ಅಷ್ಟೇ. ನಿಮ್ಮಂತರಿ ಸಾಲ ಕೊಟ್ಬಿಟ್ರೆ ಅಷ್ಟೇ ಕತೆ ನಂದು. ಹೋಗ್ತಾ ಇರು. ಕೊಟ್ಟ ಹಡಕ್ಕೆ ಈ ಒಂಟಿ ಮನೆ ನನ್ನದಾಯ್ತು. ಆದ್ರೆ ಆ ಜಿದ್ದು ನನ್ನಲ್ಲಿ ಹಾಗೇ ಉಳಿತು. ಜೀವನಕ್ಕೋಸ್ಕರ ನಾನ್ ನರ್ಸಾಗಿ ಸೇರ್ಕೊಂಡೆ. ಒಂದ್ ದಿವಸ ಅದೇ ನರ್ಸಿಂಗ್ ಹೋಮ್ಗೆ ಗೌಡ್ರು ಅವ್ರ ಹೆಂಡತಿನ ಡೆಲಿವರಿಗಾಗಿ ಸೇರ್ಸಿದ್ರು. ಆಕೆ ಹೆಣ್ಮಗುನ ಹೆತ್ತು ಸತ್ತು ಹೋದ್ಲು. ಈ ಸಂದರ್ಭನ ಉಪಯೋಗಿಸ್ಕೊಂಡು ಮಗುನ ನೋಡ್ಕೊಳ್ಳೋ ನೆಪದಲ್ಲಿ ಅವ್ರ ಮನೆ ಸೇರಿ ಗೌಡ್ರನ ಬುಟ್ಟಿಗೆ ಹಾಕೊಂಡು ಅವ್ರಿಗೆ 2ನೇ ಹೆಂಡತಿ ಆದೆ. ನನ್ನ ಬಾಳ ಸಂಗಾತಿಯಾಗಿದ್ದ ಗೌರಿ ಸತ್ತೋದ್ಲು. ನನಗೆ ನನ್ನ ಮಗುಗೆ ನೀನೇ ಸರ್ವಸ್ವ. ನಾನಿನ್ನ ಮದುವೆ ಆಗಕ್ಕೆ ಒಪ್ಪಿದ್ದು ನನ್ನ ಸುಖಕ್ಕೋಸ್ಕರ ಅಲ್ಲ, ನನ್ನ ಮಗುವಿನ ಸುಖ ಸಂತೋಷಕ್ಕೆ. ರೀ, ನಿಮ್ಮ ಇಷ್ಟದಂತೆ ಒಂದಿಷ್ಟು ಲೋಪ ಆಗದ ಹಾಗೆ ನಿಮ್ಮನ್ನ ನಿಮ್ಮ ಮಗುನ ನಾನು ಕಣ್ಣಿನ ರೆಪ್ಪೆಲಿಟ್ಟು ಕಾಯ್ತೀನಿ. ಆಶೀರ್ವಾದ ಮಾಡಿ. ಒಂದಿನ ಕದ್ದು ವಿಲ್ ನೋಡ್ತಿದ್ದಾಗ ಈ ಸಮಸ್ತ ಆಸ್ತಿಗೂ ಲತಾನೇ ಒಡ್ತಿ ಅಂತ ಗೊತ್ತಾಯ್ತು. ಅದನ್ನ ಮಾದಪ್ಪ ನೋಡ್ಬಿಟ್ಟ. ಮಾದಪ್ಪನ ಮುಗಿಸ್ಬಿಡಿ, ಎಲ್ಲಿ ಗೌಡ್ರಿಗೆ ತಿಳಿಸ್ತಾನೆ ಅನ್ನೋ ಭಯದಿಂದ ಅವನನ್ನ ನಮ್ಮ ಬಂಟ್ರಿಂದ ಕೊಲೆ ಮಾಡಿಸ್ದೆ. ವಿಜಯ್ ಲತನ ಮದುವೆ ಆಗ್ತಾನೆ ಅಂತ ಗೊತ್ತಾಯ್ತು. ಇದನ್ನ ಪೇಪರ್ ರಾಜಪ್ಪ ನೋಡ್ದ. ಎಲ್ಲಿ ಅದನ್ನ ಪೇಪರ್ನಲ್ಲಿ ಹಾಕಿಸ್ಬಿಡ್ತಾನೆ ಅನ್ನೋ ಭಯದಿಂದ. ಹಾಗಾದ್ರೆ ಸುರೇಶ ಹೇಗ್ ಸತ್ತ? ಸುರೇಶನ ಲತಾ ಮದ್ವೆ ಆಗಲ್ಲ ಅಂತ ತಿಳ್ಕೊಂಡಿದ್ದೆ. ಆದ್ರೆ ಮದ್ವೆ ಫಿಕ್ಸ್ ಆಗೋಯ್ತು. ಹಾಗಾದ್ರೆ ಲತಾ ಮುಖಕ್ಕೆ ಆಸಿಡ್ ಹಾಕ್ದವ್ರು ಯಾರು? ಲತಾ ಅಂದವಾಗಿರೋದ್ರಿಂದ ಬೇರೆ ಯಾರಾದ್ರೂ ಮದ್ವೆ ಆಗ್ತಾರೆ ಅಂತ ನಾನೇ ಅವಳ ಮುಖಕ್ಕೆ ಆಸಿಡ್ ಹಾಕಿಸ್ದೆ. ಆದ್ರೆ ಕೃಷ್ಣನ ಕೊಲೆ ಪ್ರಯತ್ನದಲ್ಲಿದ್ದಾಗ ನಾನ್ ನಿಮ್ ಕೈಗೆ ಸಿಕ್ಬಿದ್ದೆ. ನಿಮ್ ತಮ್ಮ ಮೈಕ್ ಮಧುನ ಕರೆಸಿದ್ದು ಯಾಕೆ? ಅವನ್ ನನ್ನ ತಮ್ಮ ಅಲ್ಲ, ನಾನೇ ನಾಟಕ ಆಡಿದ್ದು. ನನಗಿರೋದು ತಂಗಿ ಮಾತ್ರ, ಅವಳೇ. ಆ ಹಾಳು ಬಿದ್ದು ಬಂಗ್ಲೆಲಿ ದಿನಾ ಮೋಹಿನಿ ಹಾಗೆ ರಾತ್ರಿ ಹೊತ್ತು ನಡ್ಸಿ ನಿಮ್ಮೆಲ್ಲರೂ ದಿಕ್ಕು ತಪ್ಪಿಸಿದ್ದು. ನಿಮ್ಮೆಲ್ಲರನ್ನು ಹೆದರ್ಸೋಗೋಸ್ಕರ ನಾವಾಡಿದ ನಾಟಕ. ನೀವೆಷ್ಟೇ ಮಾಸ್ಟರ್ ಪ್ಲಾನ್ ಮಾಡಿದ್ರು ಕಾನೂನು ಕಣ್ಣಿಗೆ ಮಣ್ಣೆಚ್ಚಕ್ಕಾಗಲ್ಲ. ಇವನ್ ಯಾರು ಗೊತ್ತಾ? ಇವನು ನನ್ನ ಹಾಗೇನೆ ಇನ್ಸ್ಪೆಕ್ಟರ್. ನೀವೆಲ್ಲರೂ ತಿಳ್ಕೊಂಡಿರೋ ಹಾಗೆ ನಾನು ಹುಚ್ಚನೂ ಅಲ್ಲ, ರಾಜಪ್ಪನ ಮಗನೂ ಅಲ್ಲ. ಹುಚ್ಚಿನಾಗೆ ಹ್ಯಾಕ್ ಮಾಡಿ ಈ ಊರಿನಲ್ಲಿ ಏನ್ ಬೇಹುಗಾರಿಕೆ ನಡೀತಾ ಇದೆ ಅನ್ನೋದನ್ನ ಕಂಡಿಡಿದ್ದೀನಿ. ಕಾನ್ಸ್ಟೇಬಲ್, ರೀ, ಈಗ ನನಗೆ ನನ್ನ ತಪ್ಪಿನ ಅರಿವಾಗಿದೆ. ಈ ಪಾಪದ ಪ್ರಾಯಶ್ಚಿತ್ತಕ್ಕೆ ಶಿಕ್ಷೆ ಅನುಭವಿಸೋಕೆ ನಾನು ಹೋಗ್ತಾ ಇದ್ದೀನಿ. ಅಮ್ಮ, ಅಮ್ಮ. ಲತಾ, ನಿನ್ನ ಹತ್ರ ಅಮ್ಮ ಅನ್ನಿಸ್ಕೊಳ್ಳೋ ಯೋಗ್ಯತೆನೂ ನನಗಿಲ್ಲಮ್ಮ. ಹಾಗನ್ಬೇಡಮ್ಮ, ನೀನ್ ಯಾವತ್ತಿದ್ರು ನಮ್ಮಮ್ಮನೇ. ಕಾನ್ಸ್ಟೇಬಲ್, ಟೇಕ್ ಹರ್ ಅವೇ. ಅಮ್ಮ, ನನ್ ಬಿಟ್ಟು ಹೋಗ್ಬೇಡಮ್ಮ.
ಹರಿಸೆ ಸುಮವೇ ನೀ ಪ್ರೀತಿ ಪರಿಮಳವೀಗ ಉಳಿಯ